ಗುಡ್ ಮಾರ್ನಿಂಗ್. ನಾವಿವತ್ತು ಆಕ್ಚುಲ್ ಮೊನ್ನೆ ಒಂದು 2 ಟಾಪಿಕ್ಸ್ ರಿಮೈನಿಂಗ್ ಇತ್ತು. ಸ್ವಲ್ಪ ಎರರ್ ಇಂದ ನಾವು ಅದು ಸ್ಟಾಪ್ ಮಾಡಿದ್ವಿ. ಫಸ್ಟ್ ಆ 2 ಟಾಪಿಕ್ಸ್ ನೋಡೋಣ. ಫಸ್ಟ್ ಬಂದು ಯೋಸ್ಟ್ SEO ಅಂತ. ಇಫ್ ಯು ರಿಮೆಂಬರ್, ಯೋಸ್ಟ್ SEO ಅಂತ ಒಂದು ಪ್ಲಗಿನ್ ನಾವು ಡೌನ್ಲೋಡ್ ಮಾಡಿದ್ವಿ. ಏನಂದ್ರೆ ಒನ್ಸ್ ಅಗೇನ್ ಸ್ಮಾಲ್ ರೀಕ್ಯಾಪ್ ಕೊಡ್ತೀನಿ. ಸೊ ನಾವು ಲಾಸ್ಟ್ ಕ್ಲಾಸ್ಲಿ ಏನ್ ಕಲ್ತಿದ್ವಿ ಅಂದ್ರೆ ಆನ್ ಪೇಜ್ ಆಪ್ಟಿಮೈಸೇಷನ್. ಓಕೆ, ಆನ್ ಪೇಜ್ ಆಪ್ಟಿಮೈಸೇಷನ್ ಮೆಥಡ್ ಆಫ್ SEO ಅಂದ್ರೆ ಪೇಜ್ ನಲ್ಲೇ ನೀವು ಫಾರ್ ಎಕ್ಸಾಂಪಲ್ ನಿಮ್ ವೆಬ್ಸೈಟ್ ನಲ್ಲಿ ನೀವೊಂದು ಬ್ಲಾಗ್ ಬರ್ತೀರಿ. ಓಕೆ, ಬ್ಲಾಗ್ ಬರೆದ್ಮೇಲೆ ಟೈಟಲ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ, ಓಕೆ, ಅಂಡ್ ಆಲ್ ಟೆಕ್ಸ್ಟ್ ಅಂದ್ರೆ ಇಮೇಜ್ಗೆ ಹೆಸರು, ನಿಮ್ ಟಾಪಿಕ್ ಹೆಸರೇ ಇರಬೇಕು ಇಮೇಜ್ಗೆ ಅಂತ ಹೇಳಿದ್ನಲ್ವಾ ಅದು. ಅಂಡ್ ಹೆಡ್ಡಿಂಗ್ಸ್, ಓಕೆ, ಹೆಡ್ಡಿಂಗ್ಸ್ ಎಂತ ಮಾರಿ ಹೆಡ್ಡಿಂಗ್ಸ್ ಇರಬೇಕು, ಇಂಪಾರ್ಟೆಂಟ್ ಹೆಡ್ಡಿಂಗ್ಸ್, ಬೋಲ್ಡ್ ಅಂಡ್ ಇಟಾಲಿಕ್ಸ್ ಮಾಡ್ಬೇಕು. ಓಕೆ, ಅಂಡ್ ಸ್ವಲ್ಪದಕ್ಕೆ ಲಿಂಕ್ಸ್ ಕೊಡ್ಬೇಕು, ಇಂಟರ್ನಲ್ ಅಂಡ್ ಆಸ್ ವೆಲ್ as ಎಕ್ಸ್ಟರ್ನಲ್ ಲಿಂಕ್ಸ್ ಕೊಡ್ಬೇಕು. ಓಕೆ, ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್. ಓಕೆ, ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ ರಿಲೇಟೆಡ್ ಟು ಯುವರ್ ಅಂದ್ರೆ ಫಸ್ಟ್ ಲೈನ್ ಆಫ್ ದ ಪ್ಯಾರಾಗ್ರಾಫ್ ಕೀವರ್ಡ್ ಇರ್ಬೇಕು. ಸೊ ಇಂತ ಮಾರಿ ನಾವ್ ನೋಡಿದ್ವಲ್ವಾ. ಸೊ ಇದು the thing is ಇವೆಲ್ಲ ಫಾಲೋ ಆಗ್ಬೇಕು. ಇದೆಲ್ಲಾದ್ಲಿ ನಾವು we should make sure that keywords are there, but keywords overstuffing ಆಗ್ಬಾರ್ದು. As I told, there should not be any overstuffing of keywords, but ನಾವು keywords include ಮಾಡ್ಬೇಕು. ಸೊ ಇದೆಲ್ಲಂಗೆ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಅಂದ್ರೆ ನಿಮ್ಗೆ ಮತ್ತೊಂದ್ಸಲ ಹೇಳ್ತೀನಿ ಏನು ಅಂತ. So as usual, we'll go for digital marketing keyword. ಓಕೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇಲ್ಲಿ ಸ್ವಲ್ಪ ಜನ ಆರ್ಟಿಕಲ್ಸ್ ಬರ್ದಿರ್ತಾರೆ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ನಾನು ಕೊಟ್ಟಿಲ್ಲ, ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೊಟ್ಟಿನಿ, ಸೊ ದಟ್ ಅದ್ರ ಮ್ಯಾಟರ್ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಫಸ್ಟ್ ಪೇಜ್ ನಲ್ಲಿ ಈ ವೆಬ್ಸೈಟ್ ಅವರು ಇಲ್ಲಿ ಒಂದು ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಹೌ ಡು ಐ ಗೆಟ್ ಸ್ಟಾರ್ಟೆಡ್ ಕೆಳಗಡೆ ಒಂದು 2 ಲೈನ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಕಾಲ್ಡ್ ಮೆಟಾ ಟೈಟಲ್ ಅಂಡ್ ದಿಸ್ ಇಸ್ ಕಾಲ್ಡ್ ಮೆಟಾ ಡಿಸ್ಕ್ರಿಪ್ಷನ್. ಅಂದ್ರೆ ಓಪನ್ ಮಾಡಿದ್ರೆ ನಿಮ್ಗೆ ಇದೇ ಕಾಣಿಸುತ್ತೆ ಅಂತ ಬೇಕಾಗಿಲ್ಲ. ಓಕೆ, ಓಪನ್ ಮಾಡಿದ್ರೆ ಮ್ಯಾಟರ್ ಬೇರೆ ಕೂಡ ಇರ್ಬೋದು. ಲೆಟ್ಸ್ ಸಿ, ಇವ್ರು ಇದೇ ಮ್ಯಾಟರ್ ಕೊಟ್ಟಾರ ಇಲ್ಲಾಂದ್ರೆ ಬೇರೆ ಏನನ್ನ ಕೊಟ್ಟಾರ. ಬಿಕಾಸ್ ಇವ್ರು ಇದೇ ಕೊಟ್ಟಾರೆ. ವೈಟ್, ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್, ಹೌ ಡು ಐ ಗೆಟ್ ಸ್ಟಾರ್ಟೆಡ್. ಓಪನ್ ಮಾಡಿದ್ಮೇಲೆ ಇದೇ ಕೊಟ್ಟಾರೆ. ಲೆಟ್ಸ್ ಸಿ ಡೌನ್. ಓಕೆ, ಐ ಥಿಂಕ್ ಡಿಸ್ಕ್ರಿಪ್ಷನ್ ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ನೋಡಿದ್ರ ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್, ಇಂಟರ್ನೆಟ್ ಅಡ್ವರ್ಟೈಸಿಂಗ್, ವಾಟ್ ಎವರ್ ಯು ಕಾಲ್ ಇಟ್ ಅಂತ ಸ್ಟಾರ್ಟ್ ಆಗಿದೆ ಇಲ್ಲಿ. ಓಕೆ, ಇಲ್ಲಿ ನೋಡಿ ನೀವು ಬೇಸಿಕಲಿ ಡಿಜಿಟಲ್ ಮಾರ್ಕೆಟಿಂಗ್ ರಿಫರ್ಸ್ ಟು ಎನಿ ಆನ್ಲೈನ್ ನೋಡಿದಿರಾ, ಅಲ್ಲಿ ಡಿಫ್ರೆಂಟ್ ಇದೆ, ಇಲ್ಲಿ ಡಿಫ್ರೆಂಟ್ ಇದೆ. ಸೊ ವಾಟ್ ಡಸ್ ಇಟ್ ಮೀನ್? ಇದು ಬಂದು ಟೈಟಲ್. ಓಕೆ, ಅವ್ರು ಎರಡು ಸೇಮ್ ಇರ್ಬೇಕು ಅಂತ ಚೂಸ್ ಮಾಡ್ಕೊಂಡಿದ್ದಾರೆ, ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್. ಇದು ಡಿಫ್ರೆಂಟ್ ಇರುತ್ತೆ. ಮೆಟಾ ಟೈಟಲ್, ಮೆಟಾ ಡಿಸ್ಕ್ರಿಪ್ಷನ್ ಈ SERP ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ ಆಫ್ ಗೂಗಲ್ ನಲ್ಲಿ ಇದೇ ಕಾಣಿಸ್ಬೇಕು ಅಂತ ಇಟ್ಕೊಂಡಿದ್ದಾರೆ. ಸೊ ಇದನ್ನಾಗೆ ಕೂಡ ಕೀವರ್ಡ್ಸ್ ಯೂಸ್ ಮಾಡ್ತೀವಿ. ಸೇಮ್ ಮೆಥಡ್ ಅಗೇನ್, ನೋ ಓವರ್ ಸ್ಟಫಿಂಗ್, ಬಟ್ ಕೀವರ್ಡ್ಸ್ ಯೂಸ್ ಮಾಡೇಬೇಕು. ಓಕೆ, ಸೊ ಅಪಾರ್ಟ್ ಫ್ರಮ್ ದೀಸ್ ಆಲ್ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಆ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ನಿಮ್ಗೆ ನೀವು ಇನ್ಕ್ಲೂಡ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಡೌನ್ಲೋಡ್ a plugin called Yoast SEO. ನಾನು ಅದು ಡೌನ್ಲೋಡ್ ಮಾಡಿದ್ನಲ್ವಾ, I just show you if I have it. Yes, ಇಲ್ಲಿದೆ ನೋಡಿದಿರಾ, ಯೋಸ್ಟ್ SEO ಅಂತ. ಪ್ಲಗಿನ್ಸ್ ನಲ್ಲಿ ಹೋಗಿ ಆಡ್ ನ್ಯೂ ಪ್ಲಗಿನ್ ಹೋಗಿ ಯೋಸ್ಟ್ SEO ಅಂತ ಕೊಟ್ರೆ ಡೈರೆಕ್ಟ್ ಬರುತ್ತೆ ಫಸ್ಟ್ ಒನ್. ಅದು ಮಾಡ್ಕೋಬೇಕು. ಆಯ್ತು. ಸೊ ಇವಾಗ ಇದೆಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿದ್ನಿ ನಾನು, ಬ್ಲಾಗ್ಲಿ. ಓಕೆ, ನೀವೊಂದು ಪೋಸ್ಟ್ ಬರೀತಿರಲ್ವಾ ಅದನ್ನಲ್ಲಿ. ಸೊ ನಾವು ಹೋಗೋಣ, ಪೋಸ್ಟ್ ಹೋಗೋಣ ಇವಾಗ. ಓಕೆ, ಹಿಯರ್ ನಾನು ಪೋಸ್ಟ್ಗೆ ಹೋಗ್ತಾ ಇದ್ದೀನಿ. ಓಕೆ, ಅವತ್ತು ನಾನು ಬರ್ದಿದ್ನಲ್ವಾ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್ ಅಂತ. ಐ ಆಮ್ ಕ್ಲಿಕಿಂಗ್ ಆನ್ ದಟ್. ಓಕೆ,
ಸೊ ಇದು ನನ್ನ ಬ್ಲಾಗ್. ಸೊ ಇದೆಲ್ಲ ನಾನು ಮ್ಯಾಟರ್ ಬರ್ತಿದ್ದೀನಿ, ಇಮೇಜ್ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ಇಮೇಜ್ ಹೆಸರು ಕೂಡ ಐ ಟೋಲ್ಡ್ ಯು ರೈಟ್, ವೈಲ್ ಸೇವಿಂಗ್ ನೀವು ನಿಮ್ ಟಾಪಿಕ್ ಏನೋ ಅದೇ ಸೇವ್ ಮಾಡ್ಕೋಬೇಕು. ಸೊ ಇಲ್ಲಿ ಕೆಳಗಡೆ ನಿಮ್ಗೆ ಏನಾದ್ರೂ ಕಾಣಿಸ್ತಾ ಇದೋ ಇದು ಯೋಸ್ಟ್ SEO ಪ್ಲಗಿನ್ ಅವರು ನಿಮ್ಗೆ ಕೊಟ್ಟಿದ್ದು. ಓಕೆ, ಟು ವರ್ಕ್ ಆನ್ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್. ಇಲ್ಲಿ ಫೋಕಸ್ ಕೀ ಫ್ರೇಸ್ ಅಂತಿದಲ್ವಾ, ಇದೇ ಮೆಟಾ ಟೈಟಲ್. ಸೊ ಇಲ್ಲಿ ನೋಡಿ SEO ಅಂತ ಇದೆ, ಈ ಆರೆಂಜ್ ಕಲರ್ ನಲ್ಲಿ ಸ್ಮೈಲಿ ಇದೆ ಅಂದ್ರೆ ಓಕೆ, ನಿಮ್ ಟೈಟಲ್ ಇಸ್ ಓಕೆ, ಯುವರ್ ಮೆಟಾ ಟೈಟಲ್ ಇಸ್ ಓಕೆ ಅಂತ. ರೆಡ್ ನಲ್ಲಿ ಇದ್ರೆ ಸ್ವಲ್ಪ ಬ್ಯಾಡ್ ಅಂತ, ಐ ಮೀನ್ ದೇರ್ ಇಸ್ ಅ ಲಾಟ್ ಫಾರ್ ಇಂಪ್ರೂವ್ಮೆಂಟ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್ ಅಂತ ಕೊಡ್ತೀನಿ. ಐ ಆಮ್ ಜಸ್ಟ್ ರಿಮೂವಿಂಗ್ ಟೆಕ್ನಿಕ್ಸ್. ಓಕೆ, ಕೆಳಗಡೆ ನೋಡೋಣ ಹ್ಯಾಕ್ ಕಾಣ್ತದೆ. ಇದು ಆವರೇಜ್, ಸ್ಟಿಲ್ ಆವರೇಜ್ ಅಂತ ತೋರಿಸ್ತದೆ. ಓಕೆ, ಸೊ ನಾವೇನ್ ಮಾಡೋದಿಲ್ಲಿ. ಓಕೆ, ಲೆಟ್ಸ್ ಸಿ ಟೈಪ್ಸ್ ಆಫ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್ ಓಕೆ ಅಂತ ಕೊಡೋಣ. ರೆಡ್ ತೋರಿಸ್ತಾ ಇದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್, ಅದು ಇನ್ಕ್ಲೂಡ್ ಮಾಡಬೇಡಿ. ಓಕೆ, ಲೆಟ್ಸ್ ಸಿ. ಇದು ತೆಗೆದು ಬಿಟ್ಟೆ, ಇದು ಇನ್ನು ಸ್ವಲ್ಪ ಆವರೇಜ್ ತೋರಿಸ್ತಾ ಇದೆ, ದಟ್ಸ್ ಫೈನ್. ಅಂದ್ರೆ ಆಕ್ಚುಲಿ ಹೇಳ್ಬೇಕಾದ್ರೆ ಇಟ್ಸ್ ಸೋ ಡಿಫಿಕಲ್ಟ್ ಟು ಮೇಕ್ ಇಟ್ ಗ್ರೀನ್. ಅಂದ್ರೆ ಡಿಫಿಕಲ್ಟ್ ಅಂದ್ರೆ ಹಾಗಲ್ಲ, ನೀವು ಎಷ್ಟು ಬೆಸ್ಟ್ ಕೀವರ್ಡ್ ಚೂಸ್ ಮಾಡ್ತೀರೋ ಅಷ್ಟು ಅವಾಗ ಗ್ರೀನ್ ಆಗತ್ತೆ. ಓಕೆ, ಇದು ರೀಡಬಿಲಿಟಿ ಅಂದ್ರೆ ಇವಾಗ ಓದಕ್ಕೆ, ಐ ಮೀನ್ ಜಸ್ಟ್ ಸಿ ಹೌ ಇಟ್ ಈಸ್ ಅಂತ ನಿಮ್ಗೆ ಹೇಗಿರುತ್ತೆ ಅಂದ್ರೆ ನೋಡ್ ತಕ್ಷಣ ಜನಗಳಿಗೆ ಎಷ್ಟು ಅರ್ಥ ಆಗುತ್ತೆ ಅದೆಲ್ಲ ಇರುತ್ತೆ. ಕೆಳಗಡೆ SEO ಅನಾಲಿಸಿಸ್ ಅಂತ ಕ್ಲಿಕ್ ಮಾಡಿ, ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಕೊಡುತ್ತೆ. ಇಟ್ ವಿಲ್ ಗಿವ್ ಯು ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಟು ಸಾಲ್ವ್ ಟು ಮೇಕ್ ದಿಸ್ ಗ್ರೀನ್ ಕಲರ್. ಯಾಕಂದ್ರೆ ಇನ್ ಸ್ವಲ್ಪ ಇಂಪ್ರೂವ್ ಆಗಕ್ಕೆ ಎಲ್ಲ ಕೊಡುತ್ತೆ. ಇಂಟರ್ನಲ್ ಲಿಂಕ್ಸ್, ನೋ ಇಂಟರ್ನಲ್ ಲಿಂಕ್ಸ್ ಅಪಿಯರ್ ಆನ್ ದಿಸ್ ಪೇಜ್. ಇವಾಗ ನಾನು ಲಿಂಕ್ಸ್ ಕೊಟ್ಟಿನಲ್ಲ ಮೇಲ್ಗಡೆ ಇಲ್ಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ನಾನು ಬೋಲ್ಡ್ ಮಾಡಿದ್ದೀನಿ, ಇದಕ್ಕೆ ಲಿಂಕ್ ಕೊಡ್ತೀನಿ. ಓಕೆ, ಓಪನ್ ಮಾಡಿದ್ರೆ ಸೊ ಅಂತ ಮಾರಿ ಲಿಂಕ್ಸ್ ಇಲ್ಲಿ ನೋಡಿ, ಬೇರೆ ವೆಬ್ಸೈಟ್ಗೆ ನಾನು ಲಿಂಕ್ ಕೊಟ್ಟಿದ್ದೀನಿ. ಓಕೆ, ಹಾಗೆ ಇಂಟರ್ನಲ್ ಲಿಂಕ್ಸ್ ಕೊಡಿ ಅಂತ ಅಂತಿರ್ತಾರೆ. ಇವಾಗ ನಾನು ಯಾಕೆ ಕೊಟ್ಟಿಲ್ಲ ಅಂದ್ರೆ, ನಾನು ಬೇರೆ ಟಾಪಿಕ್ ಬರ್ದಿಲ್ಲ, ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಲ್ಲಿ ಏನ್ ಬರ್ದಿಲ್ಲ ನನ್ನ ವೆಬ್ಸೈಟ್ ನಲ್ಲಿ. ಇವಾಗ ನಾನು ಕೊಟ್ಟಿಲ್ಲ, ಬಟ್ ಆಕ್ಚುಲ್ ಇಂಟರ್ನಲ್ ಲಿಂಕ್ಸ್ ನೀವು ಕೊಡ್ಬೇಕು ಇಲ್ಲಿ ಹೀಗೆ. ನಿಮ್ ವೆಬ್ಸೈಟ್ ನಲ್ಲಿ ನೀವೊಂದು 10 ಬ್ಲಾಗ್ ಬರ್ದಿದ್ರಿ, ಕೀಪ್ ಗಿವಿಂಗ್ ಯೋರ್ ಇಂಟರ್ನಲ್ ಲಿಂಕ್ಸ್, 1 2 ಹಾಗೆ ಒಂದು ಬ್ಲಾಗ್ ನಲ್ಲಿ ಕೊಡ್ತಾ ಇರ್ಬೇಕು. ಸೊ ಅದು ಫಸ್ಟ್ ಇಂಪ್ರೂವ್ಮೆಂಟ್. ಈಚ್ ಅಂಡ್ ಎವ್ರಿಥಿಂಗ್ ನೀವು ಇಂಪ್ರೂವ್ ಮಾಡ್ಬೇಕಾಯ್ತು ಎಲ್ಲ ಅವರೇ ಕೊಡ್ತಾರೆ. ಈ ಫ್ರೇಸ್ ಇನ್ ದ ಮೆಟಾ ಡಿಸ್ಕ್ರಿಪ್ಷನ್, ಮೆಟಾ ಡಿಸ್ಕ್ರಿಪ್ಷನ್ ಕೆಳಗಡೆ ಇಲ್ಲಿ ಮೆಟಾ ಡಿಸ್ಕ್ರಿಪ್ಷನ್ ಅಲ್ವಾ, ಶೋ ಯು. ಇಲ್ಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮೆಟಾ ಟೈಟಲ್, ಮೆಟಾ ಡಿಸ್ಕ್ರಿಪ್ಷನ್ ಮೇಲೆ ವರ್ಕ್ ಮಾಡ್ಬೇಕು ಅಂತ ಹೇಳ್ತದೆ. ಇಲ್ಲಿ ಕೆಳಗಡೆ ಎಡಿಟ್ ಸ್ನಿಪ್ಪೆಟ್ ಅಂತಿದೆ, ಎಡಿಟ್ ನಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಬರಿ, ರೈಟ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್. ಮೇಲ್ಗಡೆ ಏನ್ ಬರ್ದಿರೋ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೀವು ಯು ಶುಡ್ ವರ್ಕ್ ಆನ್ ಮ್ಯಾಟರ್. ಓಕೆ, ಸೊ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಯೆಲ್ಲೋ ನಲ್ಲಿ ಇದೆ, ರೈಟ್, ಇದು ಗ್ರೀನ್ ನಲ್ಲಿ ಇದೆ, ಎವ್ರಿಥಿಂಗ್ ಇಸ್ ಓಕೆ. ಬಟ್ ಯಾಕೆ ಇದು ರೀಡಬಿಲಿಟಿ ಇನ್ನು ರೆಡ್ ತೋರಿಸ್ತಾ ಇದೆ ಅಂದ್ರೆ, ಬಿಕಾಸ್ ಆಫ್ ದ ಎರರ್ಸ್ ದಟ್ ಐ ಟೋಲ್ಡ್ ಯು. ಓಕೆ, ಈ ಎರರ್ಸ್ ಇದಲ್ವಾ SEO ಅನಾಲಿಸಿಸ್ ನಲ್ಲಿ. ಸೊ ಮೇ ಬಿ ನಿಮ್ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಇಸ್ ಬೆಟರ್. ಓಕೆ, ಕಾಣ್ಸಕ್ಕೆ ಓಕೆ ಫೈನ್ ಅಂತ ಇದೆ, ಬಟ್ ಯು ನೀಡ್ ಟು ವರ್ಕ್ ಮೋರ್. ಇಂಟರ್ನಲ್ ಲಿಂಕ್ಸ್ ಕೊಡ್ಬೇಕು, ಇನ್ ಸ್ವಲ್ಪ ಕೀವರ್ಡ್ಸ್ ಯೂಸ್ ಮಾಡ್ಬೇಕು, ಹೆಡ್ಡಿಂಗ್ ನಲ್ಲಿ, ಸಬ್ ಹೆಡ್ಡಿಂಗ್ ನಲ್ಲಿ. ಟೆಕ್ಸ್ಟ್ ಕಂಟೆಂಟ್ 75 ವರ್ಡ್ಸ್, ಸೊ 75 ವರ್ಡ್ಸ್ ಕಂಪ್ಲೀಟ್ ಮಾಡ್ಬೇಕು ನೀವು. ಓಕೆ, ಸೊ ಇದು ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಇಟ್ ವಿಲ್ ಬಿ ಮೋರ್ ಬೆಟರ್ ಅಲ್ವಾ. ಸೊ ದಟ್ ಎವ್ರಿಥಿಂಗ್, ಸಿ ಇಲ್ಲಿ ನೋಡಿ ಬೇಕಾದ್ರೆ ವೆಲ್ ಡನ್, ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಲೆಂತ್ ವೆಲ್ ಡನ್, ಓಕೆ, ಇಂಟ್ರೊಡಕ್ಷನ್ ವೆಲ್ ಡನ್, ಔಟ್ಬೌಂಡ್ ಲಿಂಕ್ಸ್ ಗುಡ್ ಜಾಬ್. ನಾನು ಲಿಂಕ್ ಒಂದು ಕೊಟ್ಟನಲ್ವಾ ಹಾಗೆ. ಸೊ ಇದು ಒಂದೊಂದು ಅಬ್ಸರ್ವ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂತ ಬರ್ರಿ. ಒನ್ಸ್ ಇಟ್ ಟರ್ನ್ಸ್ ಗ್ರೀನ್, ಅಬ್ಸಲ್ಯೂಟ್ಲಿ ಯು ಆರ್ ಸೆಟ್ ಅಂತ ಅರ್ಥ. ಓಕೆ, ದಿಸ್ ಇಸ್ ಹೌ ಗೂಗಲ್ ನಲ್ಲಿ ಅನ್ನ ಸರ್ಚ್ ಮಾಡಿದಾಗ ಇನ್ ಕೇಸ್ ನಿಮ್ ವೆಬ್ಸೈಟ್ ಬಂದ್ರೆ ಅವ್ರಿಗೆ ಫಸ್ಟ್ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಹೀಗೆ ಕಾಣಿಸುತ್ತೆ. ಬಟ್ ಒನ್ಸ್ ಯು ಕಮ್ ಇನ್ ಟು ದ ಬ್ಲಾಗ್ ಎಲ್ಲ ಡಿಫ್ರೆಂಟ್ ಇರುತ್ತೆ, ರೈಟ್? ಅರ್ಥ ಆಯ್ತಲ್ವಾ? ಓಕೆ, ಇಟ್ಸ್ ವೆರಿ ಸಿಂಪಲ್. ಓಕೆ, ಐ ಮೀನ್ ಲೈಕ್ ಜಸ್ಟ್ ಮೇಲ್ಗಡೆ ಕಾಣಿಸಕ್ಕೆ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಜಸ್ಟ್ ಗೂಗಲ್ ನಲ್ಲಿ ಕಾಣಿಸಕ್ಕೆ ಮಾಡ್ತಾನೆ.
ಅದು ಆಸ್ ಯೂಶುವಲ್ ಅಲ್ವಾ. ಇವಾಗ ಫಸ್ಟ್ ನೀವ್ ಹೇಗೆ ಕಸ್ಟಮರ್ನ ಇಂಪ್ರೆಸ್ ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ನಿಮ್ ವೆಬ್ಸೈಟ್ ಇದೆ, ಫಸ್ಟ್ ಪೇಜ್ ಫುಲ್ ನೀವು ಕಲರ್ಫುಲ್ ಇಟ್ಕೊಂತೀರಿ. ಇಲ್ಲಂಗಿದ್ರೆ ಅಟ್ ಲೀಸ್ಟ್ ನೀವು ಪ್ಯಾಂಪ್ಲೆಟ್ ಕೊಡೋವಾಗ, ಫಾರ್ ಎಕ್ಸಾಂಪಲ್ ಪ್ಯಾಂಪ್ಲೆಟ್ ನಿಮ್ಗೆ ಎಷ್ಟು ಕಲರ್ಫುಲ್, ಯಾಕೆ ಇನಿಷಿಯಲ್ ಸ್ಟೇಜ್ ಅಲ್ವಾ, ದಟ್ ಇಸ್ ಹೌ ಯುವರ್ ಕಸ್ಟಮರ್ ಇಸ್ ಗೋಯಿಂಗ್ ಟು ಕಮ್. ಅದಕ್ಕೆ ನೀವು ಅದನ್ನ ಫುಲ್ ಕಲರ್ಫುಲ್ ಇಟ್ಕೊಂತೀರಿ. ಸೊ ಸೇಮ್ ಲಾಜಿಕ್ ಅಷ್ಟೇ, ಸಿಂಪಲ್ ಲಾಜಿಕ್ ಇದು, ರೈಟ್. ಸೊ ಇದು ಯೋಸ್ಟ್ ಎಸ್ಇಒ ನಮ್ಗೆ ಅವತ್ತು ಪೆಂಡಿಂಗ್ ಇತ್ತು. ಅದಲ್ಲಂಗೆ ಗೂಗಲ್ ಸರ್ಚ್ ಕನ್ಸೋಲ್. ಈ ಗೂಗಲ್ ಸರ್ಚ್ ಕನ್ಸೋಲ್ ಯಾಕೆ ಇಂಪಾರ್ಟೆಂಟ್? ನಾವು ಇಲ್ಲಿ ಏನ್ ಮಾಡ್ತೀವಂದ್ರೆ ನಮ್ಮ ವೆಬ್ಸೈಟ್ ನ ಗೂಗಲ್ಗೆ ಸಬ್ಮಿಟ್ ಮಾಡ್ತೀವಿ. ಸೊ ಆಸ್ ಐ ಟೋಲ್ಡ್, ಕಸ್ಟಮರ್ ಯೂಸರ್ ಬಂದು ಏನನ್ನ ಕ್ವೆರಿ ಸರ್ಚ್ ಮಾಡಿದವಾಗ ನಮ್ ಲಿಸ್ಟ್ ಆಫ್ ಅಂದ್ರೆ ಈ SERP ಪೇಜ್ ನಲ್ಲಿ, ಓಕೆ, SERP ಪೇಜ್ ನಲ್ಲಿ ನಮ್ಮ ವೆಬ್ಸೈಟ್ ಬಂದೇ ಬರುತ್ತೆ. ಓಕೆ, ನಮ್ಮ ವೆಬ್ಸೈಟ್ ಖಂಡಿತವಾಗಿ ಬರುತ್ತೆ. ಬಟ್ ದ ಥಿಂಗ್ ಇಸ್, ಅದೇನಂದ್ರೆ ನಾವು ರಿಲೇಟೆಡ್ ಕೀವರ್ಡ್ಸ್ SEO ಎಲ್ಲ ಪರ್ಫಾರ್ಮ್ ಮಾಡಿದ್ರೆ ನಮ್ ವೆಬ್ಸೈಟ್ ಬರುತ್ತೆ. ನಮ್ ವೆಬ್ಸೈಟ್ ಅಲ್ಲಿ ರಿಸಲ್ಟ್ಸ್ ಪೇಜ್ ನಾಗ ಬರುತ್ತೆ. ರಿಸಲ್ಟ್ಸ್ ಪೇಜ್ ನಾಗ ಹೇಗೆ ಬರುತ್ತೆ ಅಂದ್ರೆ ಗೂಗಲ್ ಬಂದು ನಮ್ಮ ವೆಬ್ಸೈಟ್ ನ ಕ್ರಾಲ್ ಮಾಡಿತ್ತು. ಅಂದ್ರೆ ನಮ್ ವೆಬ್ಸೈಟ್ಗೆ ಸರ್ಚ್, ಒಂದು ಯೂಸರ್ ಕ್ವೆರಿ ಕೊಟ್ಟಾಗ ಸರ್ಚ್ ಮಾಡಿ ನಮ್ ವೆಬ್ಸೈಟ್ಗೆ ಬಂತು, ರೈಟ್. ಗೂಗಲ್ ಹ್ಯಾಸ್ ಕಮ್, ಫೈನ್. ಸೊ ಬಟ್ ಏನಂದ್ರೆ ಇಟ್ ವಿಲ್ ಟೇಕ್ ಟೈಮ್. ನೀವು ಏನ್ ಫಾರ್ ಎಕ್ಸಾಂಪಲ್ ನೀವು ಒಂದು ಹೊಸ ಬಿಸ್ನೆಸ್ ಓಪನ್ ಮಾಡಿದವಾಗ ಸ್ಲೋಲಿ ನಿಮ್ ಬಿಸ್ನೆಸ್ ರಿಕಗ್ನೈಸ್ ಆಗ್ಬೋದು ಮಾರ್ಕೆಟ್ ನಲ್ಲಿ. ಬಟ್ ವಾಟ್ ಇಸ್ ಇಂಪಾರ್ಟೆಂಟ್, ನೀವು ಇನಿಷಿಯಲ್ ಅಡ್ವರ್ಟೈಸಿಂಗ್ ಮಾಡೋದು ಇಂಪಾರ್ಟೆಂಟ್. ಓಕೆ, ಅಡ್ವರ್ಟೈಸಿಂಗ್ ನೀವು ಮಾಡ್ಕೋಬೇಕು, ನೀವೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ಸಿಂಪಲ್. ಹಾಗೆ ಗೂಗಲ್ಗೆ ಹೇಳ್ಬೇಕು, ಸಿ ಐ ಆಮ್ ಹಿಯರ್, ನನ್ನ ವೆಬ್ಸೈಟ್ ಇದು, ನನ್ನ ಆರ್ಟಿಕಲ್ ಇದು, ನಾನು ಇದಿದು ಅಂತ ಹೇಳಿ ಗೂಗಲ್ಗೆ ಯು ಜಸ್ಟ್ ನೀಡ್ ಟು ಇಂಟ್ರೊಡ್ಯೂಸ್ yourself, so that ಆ ಕ್ರಾಲಿಂಗ್ ಸ್ವಲ್ಪ ಬೇಗ ಆಗತ್ತೆ. ಏನೋ ಗೂಗಲ್ ವಿಲ್ ರಿಕಗ್ನೈಸ್ ಯು ಲಿಟಲ್ ಫಾಸ್ಟರ್. ಓಕೆ, ಅದು ಏನಂತ ನೋಡೋಣ. ಸೊ ಗೂಗಲ್, ಓಕೆ, ಗೂಗಲ್ ಸರ್ಚ್ ಕನ್ಸೋಲ್ ಇಸ್ ಹಿಯರ್. ಗೂಗಲ್ ಸರ್ಚ್ ಕನ್ಸೋಲ್ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಗೂಗಲ್ ಸರ್ಚ್ ಕನ್ಸೋಲ್ ನಲ್ಲಿ ಎಲ್ಲ ಅನಾಲಿಸಿಸ್ ಮಾಡ್ಬೋದು, ಎಲ್ಲ ಅನಾಲಿಟಿಕ್ಸ್ ಇರುತ್ತೆ. ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ, ಓಕೆ, ಪರ್ಫಾರ್ಮೆನ್ಸ್ ಹೇಗಿದೆ ವೆಬ್ಸೈಟ್, ಆಡಿಯನ್ಸ್ ಎಲ್ಲಿಂದ ಬರ್ತಾ ಇದ್ದಾರೆ. ಸೊ ಡೂ ಯು ಥಿಂಕ್, ಇವಾಗ ಫಾರ್ ಎಕ್ಸಾಂಪಲ್ ಇವೆಲ್ಲ ನಿಮ್ಗೆ ಇಫ್ ಯು ಅಟೆಂಡೆಡ್ ದ ಫ್ರೀ ಡೆಮೋ ಸೆಷನ್, ಐ ಟೋಲ್ಡ್ ಯು ಸಮಥಿಂಗ್. ಏನಂದ್ರೆ ನೀವು ಆಡ್ಸ್ ರನ್ ಮಾಡಕ್ಕೆ ಇವಾಗ ಒಂದು 200 ರೂಪೀಸ್ 100 ರೂಪೀಸ್ ಇಟ್ಟು ಕೂಡ ಒಂದು 50,000 ಜನ ನೀವು ಟಾರ್ಗೆಟ್ ಮಾಡ್ಬೋದು, ರೈಟ್. ನಿಮ್ಗೆ ದೊಡ್ಡ ಐ ಮೀನ್ ಲೈಕ್ 100 and 200 ರೂಪೀಸ್ ಅಷ್ಟು ದೊಡ್ಡ ಮ್ಯಾಟರ್ ಮೇ ಬಿ ಅಲ್ಲ. ಬಟ್ ವಾಟ್ ಇಫ್ ಐ ಸೇ ಆ 100 ರೂಪೀಸ್ ಕೂಡ ನೀವು ವೇಸ್ಟ್ ಮಾಡ್ಲಂಗೆ ಇರ್ಬೇಕು. ಬಿಕಾಸ್ 100 ರೂಪೀಸ್ ನಲ್ಲಿ ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ ಆಡಿಯನ್ಸ್ ನ, ಅಂದ್ರೆ ಆಡಿಯನ್ಸ್ ಪ್ರಾಪರ್ ಆಡಿಯನ್ಸ್ ಇರ್ಬೇಕಲ್ವಾ. ವಾಟ್ ಎವರ್ ಇಟ್ ಇಸ್, 100 1000 10,000 ಆಡಿಯನ್ಸ್ ಕರೆಕ್ಟ್ ನಿಮ್ ಇಂಟ್ರೆಸ್ಟ್ ತಕ್ಕಂಗ್ ಇರ್ಬೇಕು. ನಿಮ್ ವೆಬ್ಸೈಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮಧು ಅವ್ರು ಹೇಳಿದಂಗೆ ರಿಯಲ್ ಎಸ್ಟೇಟ್ ಅಂದ್ರೆ ಪ್ರಾಪರ್ಟಿ ಸರ್ಚ್ ಮಾಡೋರು, ರಿಯಲ್ ಎಸ್ಟೇಟ್ ಕಂಪನಿ ಅಂತ ಕೀವರ್ಡ್ ಸರ್ಚ್ ಮಾಡೋರು ಅಂತವ್ರನ್ನ ನೀವು ಟಾರ್ಗೆಟ್ ಮಾಡಿದ್ರೆ ಇರೋ ಆ 100 ರೂಪೀಸ್ ಕೂಡ ನಿಮ್ಗೆ ವೇಸ್ಟ್ ಆಗಲ್ಲ. ಸೊ ಅವೆಲ್ಲ ಹೇಗ್ ಗೊತ್ತಾಗುತ್ತೆ ನಿಮ್ಗೆ, ಪರ್ಫಾರ್ಮೆನ್ಸ್ ಆಡಿಯನ್ಸ್ ಎಲ್ಲ ಹೇಗ್ ಗೊತ್ತಾಗುತ್ತೆ ನಿಮ್ಗೆ? ಆಬ್ವಿಯಸ್ಲಿ ಅನಾಲಿಟಿಕ್ಸ್ ನೋಡ್ಬೇಕು, ಯಾರು ನಮ್ ವೆಬ್ಸೈಟ್ ಗೆ ಬರ್ತಾ ಇದ್ದಾರೆ, ನಮ್ ಪರ್ಫಾರ್ಮೆನ್ಸಸ್ ಅಲ್ಲಿ ಹೇಗಿದೆ, ನಮ್ದು ಏನಾರ ಎರರ್ಸ್ ಇದೆ ವೆಬ್ಸೈಟ್ ನಲ್ಲಿ, ಅದಕ್ಕೆ ನಮ್ಗೆ ಟ್ರಾಫಿಕ್ ಬರ್ತಾ ಇಲ್ವಾ, ಇದೆಲ್ಲ ನಿಮ್ಗೆ ಗೂಗಲ್ ಸರ್ಚ್ ಕನ್ಸೋಲ್ ನಲ್ಲಿ ಗೊತ್ತಾಗುತ್ತೆ. ಅಂಡ್ ಕೆನ್ ಯು ಬಿಲೀವ್, ಇದು ಒಂದು ಫ್ರೀ ಸಾಫ್ಟ್ವೇರ್, ಅಂದ್ರೆ ಗೂಗಲ್ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೆ. ಐ ಮೀನ್ ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ನೀವು ಇದೆಲ್ಲ ನೀವು ನಿಮ್ಮ ಬಿಸ್ನೆಸ್ ಯೂಸ್ ಮಾಡ್ಲಿಕ್ಕೆ ಅದು ಯಾಕೆ ಫ್ರೀ ಆಗಿ ಕೊಡ್ಬೇಕು? ಬಟ್ ಸಮ್ ಹೌ ಇಟ್ ಎಂಡೆಡ್ ಅಪ್ ಗಿವಿಂಗ್ ಅ ಫ್ರೀ ವರ್ಷನ್. ನಾನು ಓಪನ್ ಮಾಡ್ತಾ ಇದ್ದೀನಿ, ಇದು ಗೂಗಲ್ ಸರ್ಚ್ ಕನ್ಸೋಲ್. ಓಕೆ, ಸೊ ಬಿಫೋರ್ ದ್ಯಾಟ್ ಇವಾಗ ಇದು ಓಪನ್ ಮಾಡ್ಬಿಟ್ಟೆ ನಾನು, ಬಟ್ ಇದು ಆಕ್ಚುಲಿ ಸೈನ್ ಇನ್ ಆಗ್ಬೇಕು. ಓಕೆ ಓಕೆ, ಲೆಟ್ಸ್ ಸಿ. ನಾನು ಐ ಜಸ್ಟ್ ಟ್ರೈ, ಜಸ್ಟ್ ಒಂದು ಇನಿಷಿಯಲ್ ಪೇಜ್ ತೋರಿಸ್ಬೇಕು ಅಂತ ಅನ್ಕೊಂತ ಇದ್ದೀನಿ. ಜಸ್ಟ್ ಗಿವ್ ಮಿ ಅ ಮಿನಿಟ್. ಓಕೆ, ಫಸ್ಟ್ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಫಸ್ಟ್ ಏನ್ ಬರುತ್ತೆ ಅಂದ್ರೆ ಈ ಪೇಜ್ ಬರುತ್ತೆ. ನಾನ್ ಸೈನ್ ಇನ್ ಮಾಡ್ಬಿಟ್ಟು ಅದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಬೇರೆ ಫ್ರೆಶ್ ಒಂದು ಇಮೇಲ್ ID ಓಪನ್ ಮಾಡಿದ್ನಿ.
ಫಸ್ಟ್ ಗೂಗಲ್ ಸರ್ಚ್ ಕನ್ಸೋಲ್ ಅಂತ ನೀವು ಓಪನ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಇದು ಬರುತ್ತೆ. ಓಕೆ, ಡೊಮೈನ್ ಅಂಡ್ ಯು ಆರ್ ಎಲ್ ಅಂದ್ರೆ ಇದು ಬಂದು ನಿಮ್ಗೆ ಡೊಮೈನ್ ಒಂದು ನೀವು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಸಬ್ ಡೊಮೈನ್ ಇರುತ್ತೆ, ಎಲ್ಲ ಇರುತ್ತಲ್ವಾ. ಫಾರ್ ಎಕ್ಸಾಂಪಲ್ techcourses.com ಅಂತ ನಮ್ಮ ಹತ್ರ ಇದೆ, ನಿಮ್ಗೆ ಸಬ್ ಡೊಮೈನ್ಸ್ ಕೊಡ್ತೀವಿ. ನಂದು kaivalya.techcourses.com. ಸೊ ಅವೆಲ್ಲ ಒಂದೇ ಸಲ ನಿಮ್ಗೆ ನೀವು ಇದು ಮಾಡ್ಕೊಬೇಕು. ಅದಕ್ಕೆ ಗೂಗಲ್ ಸರ್ಚ್ ಕನ್ಸೋಲ್ ಅಂದ್ರೆ ಇದು. URL ಪ್ರಿಫಿಕ್ಸ್ ಇಸ್ ವಾಟ್ ಜನರಲಿ ವಿ ಯೂಸ್. ನಮ್ಗೆ ಒಂದು ವೆಬ್ಸೈಟ್ ಇದೆ, ನಮ್ಗೆ ನಾವೊಂದು URL ಕೊಟ್ಟು ಆ URL ನ ಕಂಪ್ಲೀಟ್ ಅನಲೈಸ್ ಮಾಡ್ತೀವಿ. ಸೊ ದಟ್ ಇಸ್ ಹೌ ನೀವು ಇಲ್ಲಿ ಒಂದು ನಿಮ್ URL ಕೊಡ್ಬೇಕು. ಫಾರ್ ಎಕ್ಸಾಂಪಲ್, blog, okay, here it is. Okay, ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ನಿ. ಐ ವಿಲ್ ಶೋ ಯು ಹೌ ಇಟ್ ಇಸ್. ಓಕೆ, ಕಂಟಿನ್ಯೂ. ರೈಟ್. ಸೊ ಇಲ್ಲಿ ಏನ್ ಮಾಡತ್ತೆ ಇವಾಗ, ಸೊ ಅವರು ನಿಮ್ ಅನಾಲಿಸಿಸ್ ಎಲ್ಲ ಹೇಳ್ತಾರೆ. ಫಸ್ಟ್ ಅನಾಲಿಸಿಸ್ ಮಾಡ್ಲಕ್ಕೆ ನೀವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಕ್ಕೆ, ಅಂದ್ರೆ ಗೂಗಲ್ ಅಂಡ್ ಯು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಏನಂದ್ರೆ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಅದೊಂದು ಕೋಡ್, ಇಟ್ ವಿಲ್ ಗಿವ್ ಯು ಅ ಕೋಡ್. ಇದು ಬಂದು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಹೇಗೆ ಇನ್ಸರ್ಟ್ ಮಾಡ್ಕೋಬೇಕು ನಿಮ್ ವೆಬ್ಸೈಟ್ ನಲ್ಲಿ ಅಂತ. ಓಕೆ, ಡೊಮೈನ್ ನೇಮ್ ಪ್ರೊವೈಡರ್ ಅಂತ, ಗೂಗಲ್ ಅನಾಲಿಟಿಕ್ಸ್ ಅಂತ, ಅದು ಕೋಡ್ ನಿಮ್ಗೆ ಕೊಡುತ್ತೆ. ಸೊ ಅದ್ ಹೇಗೆ ನೀವು ಇನ್ಸರ್ಟ್ ಮಾಡ್ಕೋಬೇಕಂತ ಕೂಡ ಕ್ಲಿಯರ್ ಹೇಳುತ್ತೆ. ನಾವು ಸಿಂಪಲ್ ತಗೊಂಬೋಣ, HTML ಟ್ಯಾಗ್ ಅಂತ. ಅಂದ್ರೆ ಇದು ಸಿಂಪಲ್ ಕಾಪಿ ಮಾಡ್ಬಿಡೊಂದು. ಓಕೆ, ಇದು ಕಾಪಿ ಅಂತ ಕ್ಲಿಕ್ ಮಾಡ್ಬೇಕು ನೀವು. ಓಕೆ, ಒನ್ಸ್ ಯು ಕಾಪಿ, ನೀವು ಇಲ್ಲಿ ಹೋದ್ರೆ, ಓಕೆ, ಇವಾಗ ಕೋಡ್ ಕಾಪಿ ಆಯ್ತು. ಅವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ಇಟ್ ಶುಡ್ ಗೋ ಇನ್ ದ ಹೆಡ್ ಸೆಕ್ಷನ್ ಬಿಫೋರ್ ದ ಫಸ್ಟ್ ಬಾಡಿ. ಅಂದ್ರೆ ಈ ಬಾಡಿ ಅಂತ ನಿಮ್ಗೊಂದು ಕಾಣಿಸುತ್ತೆ, ಅದಕ್ಕನ್ನ ಸ್ವಲ್ಪ ಮುಂಚೆ ನಿಮ್ಗೆ ಹೆಡ್ ಸೆಕ್ಷನ್ ಇರುತ್ತೆ, ಹೀಗೆ ಕಾಣಿಸುತ್ತೆ ಹೆಡ್ ಸೆಕ್ಷನ್. ಆ ಹೆಡ್ ಸೆಕ್ಷನ್ ನಲ್ಲಿ ಈ ಕೋಡ್ ನ ಕಾಪಿ ಪೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಇದು ಕನ್ಫ್ಯೂಸ್ ಆಗ್ಬೇಡಿ, ಐ ಟೋಲ್ಡ್ ಯು 2 ಮೆಥಡ್ಸ್ ಫಾರ್ ದಿಸ್. ಓಕೆ, ನಾನು ನಿಮ್ಗೆ ಮತ್ತೆ ಹೇಳ್ತೀನಿ, ನೋ ಪ್ರಾಬ್ಲಮ್. 2 ಥಿಂಗ್ಸ್ ಇರುತ್ತೆ. ಒಂದು, ನೀವು ಡೈರೆಕ್ಟ್ ಇವಾಗ ಅಪಿಯರೆನ್ಸ್ ನಲ್ಲಿ ಹೋಗಿ ಥೀಮ್ ಎಡಿಟರ್ ಅಂತ ಇರುತ್ತೆ. ಈ ಥೀಮ್ ಎಡಿಟರ್ ಯಾವಾಗ್ಲೂ ಗುರ್ತಿಟ್ಕೊಳ್ಳಿ, ಕಂಪ್ಲೀಟ್ ವೆಬ್ಸೈಟ್ ಥೀಮ್ ಇದಲ್ವಾ, ಅದಕ್ಕೆಲ್ಲ ಬೇಕಾಗಿದ್ದ ಕೋಡ್ ಇಲ್ಲೇ ಇರುತ್ತೆ. ಜನರಲ್ ಹೇಳ್ತಾ ಇದ್ದೀನಿ, ಇವಾಗ ಯಾರಿಗನ್ನ ಕೋಡಿಂಗ್ ಬರುತ್ತೆ, ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಂದ್ರೆ ಅವ್ರು ಇಲ್ಲೇ ಮಾಡ್ಕೊಂತಾರೆ. ರೈಟ್. ಸೊ ದಟ್ ಇಸ್ ಹೌ. ಥೀಮ್ ಹೆಡರ್ ಅಂತ ಅವ್ರು ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ. ಥೀಮ್ ಹೆಡರ್, ಥೀಮ್ ಫೂಟರ್ ಎಲ್ಲ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಇದು ಹೆಡ್ ಸೆಕ್ಷನ್. ಇದು ಹೆಡ್ ಓಪನ್, ಹೆಡ್ ಕ್ಲೋಸ್ ಅಂತ. ನಿಮ್ಗೆ ಐಡಿಯಾ ಇದೆ, ಹೀಗೆ ಸ್ಲಾಶ್ ಅಂತ ಇದ್ರೆ ಕ್ಲೋಸ್ ಆಗ್ತದೆ ಅಂತ. ಇಲ್ಲಿಂದ ಇಲ್ಲಿವರೆಗೆ ಹೆಡ್ ಸೆಕ್ಷನ್ ಅಂತ. ಓಕೆ, ಈ ಹೆಡ್ ಸೆಕ್ಷನ್ ಅಲ್ಲಿ ಪ್ಲೇಸ್ ಮಾಡ್ಬೇಕು. ನಾನು ಇಲ್ಲಿ ನೋಡಿದಿರಾ, ಇಲ್ಲಿ ಆಲ್ರೆಡಿ ಪ್ಲೇಸ್ ಮಾಡ್ಬಿಟ್ಟೆ. ಓಕೆ, ಇಲ್ಲಿ ಅಂದ್ರೆ ಕರೆಕ್ಟ್ ಕ್ಲೋಸ್ ಹೆಡ್ ಅಂತ ಇರ್ತಲ್ವಾ, ಎಂಡ್ ಆಗತ್ತೆ ಇಲ್ಲಿ. ಇದಕ್ಕಂತ ಒಂದು ಲೈನ್ ಮುಂಚೆ ಕಾಪಿ ಪೇಸ್ಟ್ ಮಾಡ್ಬೇಕು ಆ ಕೋಡ್ ನ. ಓಕೆ, ಇದು ನಿಮ್ಗೆ ಕನ್ಫ್ಯೂಷನ್ ಅಂತ ಅನ್ಸಿರೆ, ಐ ಟೋಲ್ಡ್ ಯು ಅ ಪ್ಲಗಿನ್, ಇನ್ಸರ್ಟ್ ಹೆಡರ್ಸ್ ಅಂಡ್ ಫೂಟರ್ಸ್ ಅಂತ ಒಂದು ಪ್ಲಗಿನ್ ಇರುತ್ತೆ. ಅಂದ್ರೆ ಸ್ವಲ್ಪ ಕೋಡ್ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಅಂಬವರಿಗೆ ಇದು. ಓಕೆ, ಸೊ ಇದು ಓಕೆ, ದಿಸ್ ಇಸ್ ದ ಒನ್. ಹೆಡರ್ ಸೆಕ್ಷನ್ ಲಿ ಪ್ಲೇಸ್ ಮಾಡ್ಬೇಕಾಯ್ತು, ಹೆಡ್ ಸೆಕ್ಷನ್ ಲಿ ಬಾಡಿ ಅಂಡ್ ಫೂಟರ್ ಸೆಕ್ಷನ್. ಅವ್ರು ಎಲ್ಲಿ ಪ್ಲೇಸ್ ಮಾಡುವಂತ ಅಂದಾರೆ ನಿಮ್ಗೆ ಅಂತ ಹೇಳಿ ನೋಡ್ಕೊಂಡು, ಹೆಡರ, ಫೂಟರ, ಬಾಡಿಯ ಅಂತ ನೋಡ್ಕೊಂಡು ಅಲ್ಲಿ ಪ್ಲೇಸ್ ಮಾಡ್ಬೇಕು. ಸೊ ಫಸ್ಟ್ ಸೆಕ್ಷನ್ ಗೆ ಇಟ್ ಶುಡ್ ಗೋ ಇನ್ ಟು ದ ಹೆಡ್ ಸೆಕ್ಷನ್ ಅಂತ ಅಂದ್ರು. ಸಿಂಪಲ್. ಹೆಡ್ ಸೆಕ್ಷನ್ ಅಂದ್ರಲ್ಲ, ಇಲ್ಲಿ ಹೋಗಿ ಆ ಕೋಡ್ ನ ಪೇಸ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಆ ಕೋಡ್ ಗೊತ್ತಲ್ವಾ, ನಾ ಹೇಳಿದ್ನಿ, ಅದು ನಾನು ಕಾಪಿ ಮಾಡಿಲ್ಲ ಬಿಕಾಸ್ ಐ ಆಲ್ರೆಡಿ ಹ್ಯಾವ್. ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ರಿ. ದಟ್ಸ್ ಆಲ್. ಏನ್ ಮಾಡ್ಬೇಕಾದ ಅವಸರ ಇಲ್ಲ. ಸೊ ಏನನ್ನ ಕೋಡ್ ಪೇಸ್ಟ್ ಮಾಡ್ಬೇಕಂದ್ರೆ ಥೀಮ್ ಎಡಿಟರ್ ಗೆ ಹೋಗ್ಬೇಕು, ಇಲ್ಲಾಗಿದ್ರೆ ಇನ್ಸರ್ಟ್ ಹೆಡರ್ಸ್ ಅಂಡ್ ಫೋಟೋಸ್ ಎಂಬ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ದಟ್ಸ್ ಆಲ್. ಓಕೆ, ಮಾಡ್ಬಿಟ್ಮೇಲೆ ಕ್ಲಿಕ್ ಆನ್ ವೆರಿಫೈ ಅಂತ ಇರುತ್ತೆ. ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈಡ್ ಅಂತ ಬಂದ್ಬಿಡುತ್ತೆ. ದಟ್ಸ್ ಆಲ್. ಇನ್ನೇನಿಲ್ಲ, ಇನ್ನೇನ್ ಬೇಕಾಗಿಲ್ಲ. ನಾನು ಆಲ್ರೆಡಿ ಮಾಡ್ಬಿಟ್ಟಿನದಕ್ಕೆ ಹೇಳ್ತಾ ಇದ್ದೀನಿ. ಕಾಪಿ ಮಾಡಿ ಅಗೇನ್ ಇಲ್ಲಿ ಪೇಸ್ಟ್ ಮಾಡಿ ಹೆಡ್ ಸೆಕ್ಷನ್ ಲಿ, ಆರ್ ಥೀಮ್ ಎಡಿಟರ್ ಗೆ ಹೋಗಿ ಅಲ್ಲಿ ಹೆಡ್ ಸೆಕ್ಷನ್ ಅಲ್ಲಿ ಪೇಸ್ಟ್ ಮಾಡಿ, ಕ್ಲಿಕ್ ಆನ್ ಸೇವ್ ಮಾಡಿ ಇಲ್ಲಿ ಬಂದು ವೆರಿಫೈ ಅಂತ ಕ್ಲಿಕ್ ಮಾಡಿ. ದಟ್ಸ್ ಆಲ್. ವೆರಿಫೈಡ್ ಅಂತ ತೋರಿಸುತ್ತೆ.
ದೆನ್ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ವೆರಿಫೈಡ್ ಅಂದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಸೊ ಫ್ರಮ್ ನಾವು ನೀವು ನೋಡ್ಕೋಬಹುದು. ಇಲ್ಲಿ ನೋಡಿ kaivalya.techcourses.com ಅಂತ ನಾನು ಒಂದು ಪ್ರಾಪರ್ಟಿ ಆಡ್ ಮಾಡಿದ್ದೀನಿ, ಒಂದು ವೆಬ್ಸೈಟ್ ಆಡ್ ಮಾಡಿದ್ದೀನಿ. ಇನ್ನೊಂದು ವೆಬ್ಸೈಟ್ ಆಡ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ 3-4 ವೆಬ್ಸೈಟ್ಸ್ ಅನಾಲಿಸಿಸ್ ನೀವು ನೋಡ್ಬೇಕು. ಆಡ್ ಪ್ರಾಪರ್ಟಿ, ಸೇಮ್ ಆಡ್ ಪ್ರಾಪರ್ಟಿ ಅಂದ್ರೆ ಇನ್ನೊಂದು ವೆಬ್ಸೈಟ್, ಆ ವೆಬ್ಸೈಟ್ ಕ್ಲಿಕ್ ಮಾಡಿ ಸೇಮ್ ವೆರಿಫೈ ಮಾಡಿ ಅದೇ ಕಾಪಿ ಪೇಸ್ಟ್ ಮಾಡಿ ಕೋಡ್. ಹಾಗೆ 3-4 ವೆಬ್ಸೈಟ್ಸ್ ಒಂದೇ ಅಕೌಂಟ್ ನಲ್ಲಿ ಮಾಡಿದ್ರೆ ಎಲ್ಲ ಎನಲೈಸ್ ಮಾಡ್ಬೋದು ನೀವು. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಗಾಟ್ ಇಟ್? ಸೊ ಇವಾಗ ನಂದು ಹೊಸ ವೆಬ್ಸೈಟ್ ಅಲ್ವಾ, ಸೊ ಇವಾಗ ಇನ್ನು ಪರ್ಫಾರ್ಮೆನ್ಸ್ ಏನು ಬರಲ್ಲ. ಓಕೆ, ಇಟ್ ಟೇಕ್ಸ್ ಟೈಮ್ ಅಲ್ವಾ, ಇನ್ನು ಗೂಗಲ್ ರಿಕಗ್ನೈಸ್ ಮಾಡಿ ಇಷ್ಟು ಕೆಲಸ ಇದೆ, ರೈಟ್? ಸೊ ಓವರ್ ವ್ಯೂ, ಪರ್ಫಾರ್ಮೆನ್ಸ್, ಈಚ್ ಕವರೇಜ್ ಅಂದ್ರೆ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಫಸ್ಟ್ ಇದು ಓಪನ್ ಆಗ್ಬೇಕು. ಐ ಮೀನ್ ನಿಮ್ ಒನ್ಸ್ ಯುವರ್ ವೆಬ್ಸೈಟ್ ಇಸ್ ಆನ್ ಅಂದ್ರೆ ನಿಮ್ ವೆಬ್ಸೈಟ್ ನಾವೇನ್ ಬರ್ದಿಲ್ಲ ಇವಾಗ, ವಿ ಆರ್ ಜಸ್ಟ್ ರೈಟಿಂಗ್ ಫಾರ್ ದ ಕ್ಲಾಸ್ ಸೇಕ್. ಅದಕ್ಕೆ ಒನ್ಸ್ ನೀವು ಬರ್ದ್ರೆ ಇಲ್ಲಿ ಎಲ್ಲ ಸ್ಟಾರ್ಟ್ ಆಗತ್ತೆ. ಓಕೆ, ಇಲ್ಲಿ ಎಲ್ಲ ಪರ್ಫಾರ್ಮೆನ್ಸಸ್ ಎಲ್ಲ ತೋರಿಸ್ತಾ ಇರುತ್ತೆ. ಓಕೆ, ದಿಸ್ ಇಸ್ ಒನ್ ಥಿಂಗ್. ಇದು ಗೂಗಲ್ ಸರ್ಚ್ ಕನ್ಸೋಲ್ ಓಪನ್ ಮಾಡಿದ್ರಿ. ಸೊ ನಾನು ಇವಾಗ ಏನ್ ಹೇಳ್ದೆ, ಮೇನ್ ಥಿಂಗ್ ಗೂಗಲ್ ಸರ್ಚ್ ಕನ್ಸೋಲ್ ಸಬ್ಮಿಟ್ ಮಾಡ್ಬೇಕು ಗೂಗಲ್ಗೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯುವರ್ ವೆಬ್ಸೈಟ್ ಇಸ್ ರೆಡಿ. ಇವಾಗ ನಾನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್ ಅಂತ ಬರ್ದಿರ್ತೀನಿ. ಓಕೆ, ಈ ಬ್ಲಾಗ್ ಬರ್ದವಾಗ ಗೂಗಲ್ ಯಾವಾಗ್ಲೂ ಯೂಸರ್ ಸರ್ಚ್ ಮಾಡಿದವಾಗ ನಾವು SEO ಪರ್ಫಾರ್ಮ್ ಮಾಡ್ತಿದ್ರೆ ಗೂಗಲ್ ಆಬ್ವಿಯಸ್ಲಿ ಇದನ್ನ ಸಜೆಸ್ಟ್ ಮಾಡುತ್ತೆ. ಬಟ್ ಸ್ವಲ್ಪ ಬೇಗ ನಾನ್ ಹೇಳಿದಂಗೆ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಫಸ್ಟ್ ಟು ಮೇಕ್ ಇಟ್ ಅ ಲಿಟಲ್ ಫಾಸ್ಟ್. ಸೊ URL ನ ಕಾಪಿ ಮಾಡಿ ನಿಮ್ ಗೂಗಲ್ ಸರ್ಚ್ ಕನ್ಸೋಲ್ ಯಾವಾಗ್ಲೂ ಓಪನ್ ಮಾಡಿಟ್ಕೊಳ್ರಿ. ಒನ್ಸ್ ಯು ರೈಟ್ ಅ ಬ್ಲಾಗ್, ಇಲ್ಲಿ ಮೇಲ್ಗಡೆ ಇನ್ಸ್ಪೆಕ್ಟ್ ಎನಿ URL ಅಂತಿದಲ್ವಾ, ಮೇಲ್ಗಡೆ ಸರ್ಚ್ ನಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಕಾಪಿ ಪೇಸ್ಟ್ ಮಾಡಿ ಎಂಟರ್ ಹೊಡೀರಿ. ಓಕೆ, URL ಇಸ್ ನಾಟ್ ಆನ್ ಗೂಗಲ್ ಅಂತ ಕಾಣಿಸ್ತದೆ. ಅಂದ್ರೆ ಏನು, ಸ್ಟಿಲ್ ರಿಕಗ್ನೈಸ್ ಮಾಡಿಲ್ಲ. ಐ ಮೀನ್ ಇಟ್ ಟೇಕ್ಸ್, ಮೇ ಬಿ ರಿಕಗ್ನೈಸ್ ಮಾಡ್ಬೋದು ನೀವೇನ್ ಮಾಡ್ಲಂಗಿತ್ತು, ಬಟ್ ಇಟ್ ಟೇಕ್ಸ್ ಟೈಮ್. ನೀವೇನ್ ಮಾಡ್ಬೇಕು, ಗೂಗಲ್ಗೆ ನೋ ಇಲ್ಲ ಗೂಗಲ್, ಐ ಲಿಟರಲಿ ವಾಂಟ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಅಂತ ಹೇಳಿ ರಿಕ್ವೆಸ್ಟ್ ಇಂಡೆಕ್ಸಿಂಗ್ ಅಂತ ಕೊಡ್ಬೇಕು. ಓಕೆ, ಸೊ ದಿಸ್ ಮೈಟ್ ಟೇಕ್ ಟೈಮ್. ಅದು ಎಷ್ಟೊತ್ತನ್ನ ಅಂದ್ರೆ ಇವ್ರು ಹೇಳಿದಂಗೆ ಇಟ್ ಮೈಟ್ ಟೇಕ್ ಅ ಮಿನಿಟ್ ಆರ್ 2 ಹಾಕೊಂಡು ಅವಾಗ ಮೇ ಬಿ ಡಿಫಿಕಲ್ಟ್ ಇದ್ರೆ ಇಟ್ ಮೈಟ್ ಟೇಕ್ ಮೋರ್ ಟೈಮ್, ಲೈಕ್ half an hour 1 hour ಆಗ್ಬೋದು. ಸೊ ನೀವು ಡೋಂಟ್ ಥಿಂಕ್ ಅಬೌಟ್ ಇಟ್, ಅದು ಆಗತ್ತೆ, ಡೆಫಿನೆಟ್ ಆಗತ್ತೆ. ಜಸ್ಟ್ ವೇಟ್ ಮಾಡಿ 1 minute. ಇಲ್ಲ ಟೈಮ್ ಟೇಕಿಂಗ್ ಅಂದವಾಗ ಲೀವ್ ಇಟ್. ಓಕೆ, ಇಟ್ ವಿಲ್ ಹ್ಯಾಪನ್. ಅದು ಅಂಡ್ ಸಬ್ಮಿಟ್ ಮಾಡಿದವಾಗ ಫಾರ್ ಎಕ್ಸಾಂಪಲ್ 1 minute 2 minutes ಆದ್ಮೇಲೆ ಸೊ ಇಟ್ ಸೈಡ್ ಓಕೆ ರಿಕ್ವೆಸ್ಟ್ ಇಂಡೆಕ್ಸಿಂಗ್ ಅಂತ ಬರುತ್ತೆ. ಆದ್ಮೇಲೆ ಸ್ವಲ್ಪ ಅಂದ್ರೆ ಮೇ ಬಿ ಒಂದು 24 to 48 hours ಆದ್ಮೇಲೆ ಚೆಕ್ ಮಾಡ್ಕೊಂಡ್ರೆ ಅವಾಗ ಮತ್ತೆ ಹ್ಯಾಕ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕಾಪಿ ಪೇಸ್ಟ್ ಮಾಡಿದಂಗೆ ಮತ್ತು ಕಾಪಿ ಪೇಸ್ಟ್ ಮಾಡಿ ಎಂಟರ್ ಹೊಡೆದ್ರೆ URL ಇಸ್ ನಾಟ್ ಆನ್ ಗೂಗಲ್ ಅಂತ ಬರಲ್ಲ, URL ಈಸ್ ಆನ್ ಗೂಗಲ್ ಅಂತ ಬರುತ್ತೆ. ಅಂದ್ರೆ ಫೈನ್, ಇಂಟ್ರೊಡಕ್ಷನ್ ಆಯ್ತು, ಗೂಗಲ್ ನೋಸ್ ಹೂ ಯು ಆರ್. ಆಯ್ತು, ನಿಮ್ಗೆ ಇನ್ನೇನ್ ಕೆಲಸ ಬೇಕಾಗಿಲ್ಲ. ಇಲ್ಲಿ ನೋಡಿದ್ರೆ ಸಬ್ಮಿಟಿಂಗ್ ರಿಕ್ವೆಸ್ಟ್ ಆಯ್ತು. ಸಿ was added to priority call queue. That's all. Got it. ಅಷ್ಟೇ. Indexing requested ಆಯ್ತು. ಒಂದು 24 to 48 hours ಚೆಕ್ ಮಾಡ್ಕೊಳ್ರಿ. Sometimes rarely it takes more time, but otherwise ಇದೆ. ನಿಮ್ಗೆ ಇನ್ನು ನಾನು ಫುಲ್ ವೇಟ್ ಮಾಡಾಯ್ತು ಸಾಕು, ಐ ಮೀನ್ ಟೈಮ್ ಇಸ್ ಅಪ್ ಅಂದ್ರೆ ಮತ್ತೆ ಇನ್ನೊಂದ್ಸಲ ಹೀಗೆ ಎಂಟರ್ ಹೊಡೆದು ರಿಕ್ವೆಸ್ಟ್ ಮಾಡ್ಕೋಬಹುದು. ಓಕೆ, ಕಾನ್ಸೆಪ್ಟ್ ಇಸ್ ಸಿಂಪಲ್. ಅಷ್ಟು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಕಾನ್ಸೆಪ್ಟ್ ಇಸ್ ಸಿಂಪಲ್, ನೀವು ಹಾಗೆ ಫಾಲೋ ಆಗ್ಬೇಡ್ರಿ. ಓಕೆ, ಅಂಡ್ ಸ್ಮಾಲ್ ಥಿಂಗ್ಸ್ ನಿಮ್ಗೆ ಜನರಲ್ ನಿಮ್ಗೆ ಯೂಸ್ ಆಗೋ 2 ಸ್ಮಾಲ್ ಥಿಂಗ್ಸ್ ನಾನು ಹೇಳ್ತೀನಿ. ಅಂದ್ರೆ ಸೈಟ್ ಕೋಲನ್ ವೆಬ್ಸೈಟ್ ನೇಮ್, ಕ್ಯಾಶಿ ಕೋಲನ್ ವೆಬ್ಸೈಟ್ ನೇಮ್. ಓಕೆ, ಇವೆರಡು ಏನು? ಫಾರ್ ಎಕ್ಸಾಂಪಲ್ ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ದಂಗೆ ಗೂಗಲ್ ನಮ್ ವೆಬ್ಸೈಟ್ ನ ಕ್ರಾಲ್ ಮಾಡುತ್ತೆ, ರೈಟ್? ವೆಬ್ಸೈಟ್ ಅಂದ್ರೆ ಯಾವ ಪೇಜಸ್ ಅಸಲು ಗೂಗಲ್ ಇಸ್ ಕ್ರಾಲಿಂಗ್ ಅಂದ್ರೆ ಅದು ಅಸಲು ನನ್ನ ವೆಬ್ಸೈಟ್ಗೆ ಬಂತ, ನನ್ನ ವೆಬ್ಸೈಟ್ ಕಾಲ್ ಮಾಡ್ತಾ ಇಲ್ಲವಾ, ಡಿಡ್ ಅಟ್ ಲೀಸ್ಟ್ ರಿಕಗ್ನೈಸ್ ಮೈ ವೆಬ್ಸೈಟ್, ಅದು ನೋಡಕ್ಕೆ ಈ ಫಾರ್ಮ್ಯಾಟ್ ಯೂಸ್ ಮಾಡ್ಬೇಕು. ಗೋ ಟು ಗೂಗಲ್. ಇದು ತುಂಬಾ ಎಕ್ಸೈಟಿಂಗ್ ಆಗುತ್ತೆ, ಯಾಕಂದ್ರೆ ದಿನಾಗ್ಲೂ ಸ್ವಲ್ಪ ಜನ ಚೆಕ್ ಮಾಡ್ಕೊಂತಾರೆ. ಬಿಕಾಸ್ ಸಿ ಇಟ್ಸ್ ಆಬ್ವಿಯಸ್, ನೀವು
ನೀವು ಯು ವಾಂಟ್ ಟು ಸಿ ವಾಟ್ ಯು ರ್ಯಾಂಕ್ ಆನ್ ಅಂಡ್ ವಾಟ್ ಇಸ್ ಯೋರ್ ಪೊಸಿಷನ್ ಇನ್ ಗೂಗಲ್ ಅಂತ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಸೈಟ್ ಕೋಲನ್ ನನ್ನ ವೆಬ್ಸೈಟ್ ಹೆಸರು kaivalya.ecourses.com ಕ್ಲಿಕ್ ಮಾಡಿದ್ನಿ. ಗೂಗಲ್ ನೋಡಿ, ಗೂಗಲ್ ಇಸ್ ಆಲ್ರೆಡಿ ರೀಡಿಂಗ್ ಮೈ ಬ್ಲಾಗ್ ಅಂತ ಒಂದು ಪೇಜ್, ಶಾಪ್ ಅಂತ ನಾವು ಕ್ರಿಯೇಟ್ ಮಾಡಿದ್ವಲ್ವಾ ಇ-ಕಾಮರ್ಸ್ದು, ಅದು ರಿಜಿಸ್ಟ್ರೇಷನ್ ಪೇಜ್, ಸರ್ವಿಸಸ್, ಪ್ರಾಡಕ್ಟ್ಸ್, ಎವ್ರಿ ಪೇಜ್. ಇವಾಗ ನೋಡಿದ್ರ ಅಬೌಟ್ ಅಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಕಿಚನ್ ಎಸೆನ್ಷಿಯಲ್ಸ್, ಗುರ್ತಿದ್ದ ನಿಮ್ಗೆ ಇವೆಲ್ಲ ನಾನು ಪೇಜಸ್ ಕ್ರಿಯೇಟ್ ಮಾಡಿದ್ದೆ. ಸೊ ಗೂಗಲ್ ಹ್ಯಾಸ್ ಕಮ್ ಅಂಡ್ ರೆಡ್ ಎವ್ರಿಥಿಂಗ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್, ಇದು ನೋಡಿ ಮೊನ್ನೆ ಬರ್ದೆ ನಾನು, ಆಲ್ರೆಡಿ ಗೂಗಲ್ ಬಂದು ರೀಡ್ ಮಾಡ್ಬಿಡ್ತು. ಸೊ ನನ್ನ ವೆಬ್ಸೈಟ್ಗೆ ಬಂದ್ರೆ ಈಚ್ ಅಂಡ್ ಎವ್ರಿ ಪೇಜ್ ರೀಡ್ ಮಾಡಿತ್ತು. ಯು ಬಿಲೀವ್, ನಾನು ನಿನ್ನೆ ಈವ್ನಿಂಗ್ ಚೆಕ್ ಮಾಡಿದ್ರೆ ಓನ್ಲಿ ಒನ್ ಪೇಜ್ ಅಂದ್ರೆ ಫಸ್ಟ್ ಪೇಜ್ ಮಾತ್ರ, ಈ ಮೈ ಬ್ಲಾಗ್ ಹೋಮ್ ಪೇಜ್ ಮಾತ್ರ ರಿಕಗ್ನೈಸ್ ಮಾಡಿತ್ತು. ಅಷ್ಟೊತ್ತಿಗೆ ಇವೆಲ್ಲ ಬಂದ್ಬಿಡ್ತು. ದಟ್ಸ್ ಹೌ, ಐ ಮೀನ್ ದಟ್ಸ್ ವೈ ಇಟ್ ಡಸಂಟ್ ಟೇಕ್ ಮಚ್ ಟೈಮ್. ನಿಮ್ಗೆ ಅರ್ಥ ಆಯ್ತಾ? ಸೊ ಇದು ಆಬ್ವಿಯಸ್ಲಿ ಇವಾಗ ಎಕ್ಸೈಟ್ಮೆಂಟ್ ಕೊಡಲ್ವಾ ನಿಮ್ಗೆ, ಓ ಗಾಡ್ ಗೂಗಲ್ ಹ್ಯಾಸ್ ರಿಕಗ್ನೈಸ್ಡ್ ಅಂತ ಹೇಳಿ? ದಟ್ಸ್ ಆಲ್, ಸಿಂಪಲ್ ಅದು, ರೈಟ್? ಇದಾಯ್ತಾ? ಸೈಟ್ ಕೋಲನ್ ಬಂದ್ರೆ ನಿಮ್ಗೆ ಅರ್ಥ ಆಯ್ತು ಗೂಗಲ್ ನಮ್ ವೆಬ್ಸೈಟ್ಗೆ ಬಂತಾ ಇಲ್ಲವಾ ಅಂತ. ಕ್ಯಾಶಿ ಕೋಲನ್ ನಿಮ್ ವೆಬ್ಸೈಟ್ ನೇಮ್, ಓಕೆ, ಕ್ಯಾಶ್ ಕೋಲನ್ ಅಂತಾರೆ ನಿಮ್ ವೆಬ್ಸೈಟ್ ನೇಮ್. ಇದು ಯಾಕೆ? ವೆನ್ ಡಿಡ್ ಗೂಗಲ್ ಕಮ್ ಟು ಯುವರ್ ವೆಬ್ಸೈಟ್ ಅಂತ ಸರ್ಚ್ ಮಾಡಿತ್ತು, ಯಾವಾಗ ಲಾಸ್ಟ್ ನನ್ನ ವೆಬ್ಸೈಟ್ ನ ಯಾವಾಗ ವಿಸಿಟ್ ಮಾಡಿತ್ತು ಗೂಗಲ್ ಅಂತ ನೋಡೋಣ. ಕ್ಯಾಶ್ ಕೋಲನ್ ನಿಮ್ ವೆಬ್ಸೈಟ್ ಹೆಸರು ಹೊಡೆದು ಎಂಟರ್ ಹೊಡಿರಿ. It will go to your blog and ಇಲ್ಲಿ ನೋಡಿ, it is a snapshot of the page as it appeared on 16th August. 16th August ಅಂದ್ರೆ ನಿನ್ನೆ GMT ಪ್ರಕಾರ 2:54ಗೆ ನಿಮ್ ವೆಬ್ಸೈಟ್ಗೆ ಗೂಗಲ್ ಬಂತು. ಸಮಥಿಂಗ್ ಯಾರೋ ಸರ್ಚ್ ಮಾಡಿದ್ದಾರೇನೋ, ದಟ್ ಇಸ್ ವೈ ಗೂಗಲ್ ಹ್ಯಾಸ್ ಕಮ್. ಅಂದ್ರೆ ಎಸ್, ಯು ಆರ್ ಇನ್ ಲೈನ್. ಇವಾಗ ನೀವು ಬರ್ತಾ ಇದ್ರಿ, ಯು ಆರ್ ಅಂಡರ್ ಗೂಗಲ್ ಇವಾಗ ಆಲ್ಮೋಸ್ಟ್, ಲೈಕ್ ಓಕೆ, ರಿಕಗ್ನೈಸ್ ಮಾಡಿತ್ತು ಅಂತ. ಸಿಂಪಲ್, ಓಕೆ, ಇವ್ ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್ ಕಾನ್ಸೆಪ್ಟ್, ನಥಿಂಗ್ ಟು ವರಿ, ಜಸ್ಟ್ ಗುಡ್ ಕಲ್ರಿ. ಈ ಸೈಟ್ ಕೋಲನ್, ಕ್ಯಾಶ್ ಕೋಲನ್, ಜಸ್ಟ್ ಕೀಪ್ ಅಬ್ಸರ್ವಿಂಗ್ ಟು see how your website is performing. Google search console is like every blog ಬರ್ದವಾಗ ಅಲ್ಲಿ ಹೋಗಿ you just copy paste the blog, click on enter and request indexing ಅಷ್ಟೇ. ಇದು ಮಾಡ್ಲಾಗಿದ್ನು ಪರವಾಗಿಲ್ಲ, as I told you, but takes a little time ಅಷ್ಟೇ, right? Yoast SEO ಆಯ್ತು, finish. So this is what was pending topic in the previous class. Now complete ಮಾಡಿದ್ವಿ. So next let us switch the next topic. Okay, ನೆಕ್ಸ್ಟ್ ಟಾಪಿಕ್ ಬಂದು ನಾವು ಆನ್ ಸೈಟ್ ಆಪ್ಟಿಮೈಸೇಷನ್ ಮಾಡಿದ್ವಿ ಬ್ಲಾಗ್ ನಲ್ಲಿ. ದಿಸ್ ಇಸ್ ಆನ್ ಸೈಟ್ ಆಪ್ಟಿಮೈಸೇಷನ್. ಡೋಂಟ್ ವರ್ಡ್ ಸಡನ್ ಏನಬ್ಬಾ ಅಂತ ಯೋಚನೆ ಮಾಡ್ಬೇಡ್ರಿ. ಆನ್ ಪೇಜ್ ಆಪ್ಟಿಮೈಸೇಷನ್ ಅಂದ್ರೆ SEO ಟೆಕ್ನಿಕ್ಸ್ ನೀವು ನಿಮ್ ವೆಬ್ಸೈಟ್ ನಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಆನ್ ದ ವೆಬ್ಸೈಟ್ ಲಿಟ್ರಲಿ, ಅಂದ್ರೆ ಬ್ಲಾಗ್ ನಲ್ಲಿ ಇದೆಲ್ಲ ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ವಿ. ದಟ್ ಇಸ್ ಆನ್ ಪೇಜ್. ನೆಕ್ಸ್ಟ್ ನಾವು ಆಫ್ ಪೇಜ್ ಆಪ್ಟಿಮೈಸೇಷನ್ ಮಾಡ್ತೀವಿ. ಜಸ್ಟ್ ಸ್ವಲ್ಪ ಕೇರ್ಫುಲ್ ಜಸ್ಟ್ ಲಿಸನ್ ಟು ಇಟ್, ಯಾಕಂದ್ರೆ ಇದು ನೀವು ಆನ್ ಅ ಡೈಲಿ ಬೇಸಿಸ್, SEO ಬಂದು ಲೈಕ್ ಪೀಪಲ್ ಡೂ ಇಟ್ ಆನ್ ಅ ಡೈಲಿ ಬೇಸಿಸ್. ಯಾಕಂದ್ರೆ ಆಬ್ವಿಯಸ್ಲಿ ಅದೇ ಇಂಪಾರ್ಟೆಂಟ್ ಅಲ್ವಾ ನಿಮ್ ವೆಬ್ಸೈಟ್ ಟಾಪ್ ನಲ್ಲಿ ಬರಕ್ಕೆ. ದಿಸ್ ಇಸ್ ಮೇನ್ ಪಿಲ್ಲರ್. SEO ಇಲ್ಲಾಂದ್ರೆ ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಇಲ್ಲ ಅನ್ಬೋದು. ಯಾಕಂದ್ರೆ ಬೇರೆ ಇವಾಗ ಫಾರ್ ಎಕ್ಸಾಂಪಲ್ ಮಧು ಅವರಿದ್ದಾರೆ, ಮಧು ಅವ್ರಿಗೆ ಗೂಗಲ್ ಆಡ್ಸ್ ಮಾಡಕ್ಕೆ ಆಲ್ರೆಡಿ ಸ್ವಲ್ಪ ಐಡಿಯಾ ಕೂಡ ಇದೆ. ಸೊ ಗೂಗಲ್ ಆಡ್ಸ್, ಫೇಸ್ಬುಕ್ ಆಡ್ಸ್, ಮೇ ಬಿ ಇವಾಗ ನಾವು ಹೇಳ್ಸ್ಕೊಡ್ತೀವಲ್ವ ನಿಮ್ಗೆ, ಅದರಲ್ಲಿ ಸ್ವಲ್ಪ ಟೆಕ್ನಿಕ್ ಸ್ವಲ್ಪ ಡೀಪ್ ಇರುತ್ತೆ, ಸೊ ದಟ್ ಯು ಡೋಂಟ್ ವೇಸ್ಟ್ ಯುವರ್ ಮನಿ. ಬಟ್ ಅದರ್ವೈಸ್ ಸ್ವಲ್ಪ ಜನಕ್ಕೆ ನೋಡ್ ತಕ್ಷಣ ಹಾಗೆ ಆಡ್ ಪ್ಲೇಸ್ ಮಾಡ್ಬೇಕಂತ ಸ್ವಲ್ಪ ಐಡಿಯಾ ಬರುತ್ತೆ. ಬಟ್ SEO ಇಸ್ ನಾಟ್ ಲೈಕ್ ದಟ್. SEO ಯಾರು ನಿಮ್ಗೆ ಎಷ್ಟು ಗೂಗಲ್ ನಲ್ಲಿ ಓದಿದ್ರು ಇಟ್ಸ್ ಲೈಕ್ ನಿಮ್ಗೆ ಅರ್ಥ ಆಗಲ್ಲ. ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡಿ ತೋರ್ಸಕ್ಕೆ ದೇರ್ ಶುಡ್ ಬಿ ಸಮಥಿಂಗ್. ಅದಕ್ಕೆ SEO ಇಸ್ ಆಲ್ವೇಸ್ ದ ಮೇನ್ ಟಾಪಿಕ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಆಫ್ ಪೇಜ್ ಆಪ್ಟಿಮೈಸೇಷನ್ ಅಂದ್ರೆ ಏನು? ಔಟ್ಸೈಡ್ ಯುವರ್ ವೆಬ್ಸೈಟ್ ನೀವು ಹಾಗೆ ನಿಮ್ SEO ಇಂಪ್ಲಿಮೆಂಟ್ ಮಾಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ನಲ್ ಲಿಂಕ್ಸ್ ಅಂಡ್ ಎಕ್ಸ್ಟರ್ನಲ್ ಲಿಂಕ್ಸ್ ಅಂದ್ರೆ ಏನು, ಯಾರನ್ನ ಹೇಳಕ್ ಆಗತ್ತ? ಮೇಡಮ್ ಅದು ಪೇಜ್ ಒಳಗೆ ಕೊಡೋದು ಇಂಟರ್ನಲ್ ಲಿಂಕ್ಸ್ ಮೇಡಮ್. ಓಕೆ. ಎಕ್ಸ್ಟರ್ನಲ್ ಅಂತಂದ್ರೆ ಬೇರೆ ಸೈಟ್ ಇಂದ ಕೊಡೋದು, ಬೇರೆ
ಫೇಸ್ಬುಕ್ ಇಂದ ಕೊಡೋದು ಇಲ್ಲಿ ಬೇರೆ ಕೊಡೋದು ಅದು ಎಕ್ಸ್ಟರ್ನಲ್ ಲಿಂಕ್ಸ್. ಯಾ ಯುರ್ ಆಲ್ಮೋಸ್ಟ್ ರೈಟ್. ಕರೆಕ್ಟ್. ಇಷ್ಟಕ್ ಮುಂಚೆ ನಾನು ಬ್ಲಾಗ್ ಬರ್ದವಾಗ ನಿಮ್ಗೆ ತೋರಿಸಿದ್ನಿ ಏನು ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬ್ಲಾಗ್ ಬರ್ದವಾಗ ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೆ. ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ನೋಡೋಣ. ಇಟ್ಸ್ ಗೋಯಿಂಗ್ ಟು ಸಮ್ ಅದರ್ ವೆಬ್ಸೈಟ್ odmt.in. ಅಲ್ಲಿ ವಾಟ್ ಇಸ್ SEO ಅಂತ ಕೊಟ್ಟಿದ್ನಿ ನಾನು. ಅಲ್ಲಿ ಹೋಗ್ತಾ ಇರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಲಿಂಕ್. ಬೇರೆ ವೆಬ್ಸೈಟ್ಗೆ ನಾನು ಕೊಡೋದು. ಓಕೆ, is external link. Internal links ಅಂದ್ರೆ ನನ್ ಫಾರ್ ಎಕ್ಸಾಂಪಲ್ ಇದು ಕ್ಲಿಕ್ ಮಾಡ್ರೆ ನನ್ ವೆಬ್ಸೈಟ್ ನಲ್ಲೇ ಇನ್ನೊಂದು ಬ್ಲಾಗ್ ಗೆ ಹೋಗುತ್ತೆ ಡೈರೆಕ್ಟ್. ನಾನು ಅಂದ್ರೆ ಕೊಟ್ಟಿಲ್ಲ ಅಲ್ವಾ, ಅಂದ್ರೆ ಇವಾಗ ಕೊಟ್ಟಿಲ್ಲ, ಬಟ್ ಜನರಲಿ ಯು ಗಿವ್ ಇಟ್ ರೈಟ್. ಆಬ್ವಿಯಸ್ಲಿ ಯು ವಾಂಟ್ ಪೀಪಲ್ ಟು ಸಿ ಅದರ್ ಬ್ಲಾಗ್ಸ್ ಆಫ್ ಯೋರ್ಸ್ ವಾಟ್ ಯು ರೋಟ್. ಸೊ ರಿಯಲ್ ಎಸ್ಟೇಟ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಸಮಥಿಂಗ್ ಇದು ನಾನು ಲಿಂಕ್ ಕೊಡ್ತೀನಿ. ಓಕೆ, ಅದು ಇಂಟರ್ನಲ್ ಲಿಂಕ್ ಆಗುತ್ತೆ. ಇಟ್ಸ್ ಲೈಕ್ ಇದು ಆಲ್ಮೋಸ್ಟ್ ಸೆಲ್ಫ್ ಪ್ರಮೋಷನ್ ತರ. ಇದು ಏನಂದ್ರೆ ಇಟ್ಸ್ ಲೈಕ್ ಸೆಲ್ಫ್ಲೆಸ್. ಅಂದ್ರೆ ನೀವು ನಿಮ್ಗೆ ಬೇಕಾಗಿದ್ದೇನು ಬಂದಿದ್ದ ಕಸ್ಟಮರ್ಸ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು. ಅದು ನನ್ ವೆಬ್ಸೈಟ್ ಬೇರೆ ವೆಬ್ಸೈಟ್ ಐ ಡೋಂಟ್ ಮೈಂಡ್. ಐ ವಾಂಟ್ ಪೀಪಲ್ ಟು ಹ್ಯಾವ್ ಅ ವೆರಿ ಗುಡ್ ರೀಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸೆಲ್ಫ್ಲೆಸ್ ಮಾಡೋದು. ಓಕೆ, ಇದು ನಿಮ್ಗೆ ಏನನ್ನ ಐಡಿಯಾ ಇದ್ರೆ ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದಿಸ್ ಬ್ಯಾಕ್ ಲಿಂಕ್ ಅಂದ್ರೆ ಏನೇನು ಹೇಳಕ್ ಆಗುತ್ತೆ? ಯು ಗೆಸ್ ಅಂದ್ರೆ ಅಟ್ ಲೀಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಂಟರ್ನಲ್ ಎಕ್ಸ್ಟರ್ನಲ್ ಲಿಂಕ್ ನಿಮ್ಗೆ ಅರ್ಥ ಆಯ್ತು. ಅದ್ರ ಬೇಸ್ಡ್ ಆನ್ ದಟ್ ಬ್ಯಾಕ್ ಲಿಂಕ್ಸ್ ಅಂದ್ರೆ ಏನಾಗಿರ್ಬೋದು ಅಂತ ಗೆಸ್ ಮಾಡ್ಲಕ್ ಆಗತ್ತ? ಗೊತ್ತಿಲ್ಲ ಮೇಡಮ್. ಓಕೆ, ನೋ ಪ್ರಾಬ್ಲಮ್. ಬೀಯಿಂಗ್ ಫ್ರಾಂಕ್ ಇಸ್ ಆಲ್ವೇಸ್ ಗುಡ್. ರೈಟ್, ನಾನು ಹೇಳ್ತೇನೆ, ನೋ ಪ್ರಾಬ್ಲಮ್. ಯು ಕ್ಯಾನ್ ಮ್ಯೂಟ್ ಯೋರ್ ಸೆಲ್ಫ್. ಸೊ ಬ್ಯಾಕ್ ಲಿಂಕ್ ಅಂದ್ರೆ ಏನಂದ್ರೆ ಬೇರೆ ಅವರ ವೆಬ್ಸೈಟ್ ಇಂದ ಲಿಂಕ್ ನಿಮ್ಗೆ ಬರುತ್ತೆ. ಸೊ ರೈಟ್, ಇಂಟರ್ನಲ್ ಲಿಂಕ್ಸ್ ಅರ್ಥ ಆಯ್ತು, ಎಕ್ಸ್ಟರ್ನಲ್ ಲಿಂಕ್ಸ್ ಅರ್ಥ ಆಯ್ತು, ರೈಟ್? ಇದು ಏನು ಬ್ಯಾಕ್ ಲಿಂಕ್ಸ್? ಸಮ್ ಅದರ್ ವೆಬ್ಸೈಟ್. ಇವಾಗ odmt.in ಅಂತ ಇದೆ, ಇನ್ ಯಾವ್ದೋ ವೆಬ್ಸೈಟ್ ನಲ್ಲಿ ಅವ್ರು ಕೂಡ ಅಷ್ಟೇ ಹೀಗೆ ಏನೋ ಮ್ಯಾಟರ್ ಬರ್ದಾರೆ. ಓಕೆ, ಮ್ಯಾಟರ್ ಬರ್ದ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಇಂತ ಮಾರಿ ಕೀವರ್ಡ್ ಕೊಟ್ಟು ನಿಮ್ ವೆಬ್ಸೈಟ್ಗೆ ಬರಾಗೆ ಮಾಡಿದ್ದಾರೆ. ದಟ್ ಇಸ್ ಕಾಲ್ಡ್ ಬ್ಯಾಕ್ ಲಿಂಕ್. ನಿಮ್ಗೆ ಅದು ಬ್ಯಾಕ್ ಲಿಂಕ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ ಅಂದ್ರೆ ಇವಾಗ ನವೀನ್ ಇದ್ದಾರೆ, ಓಕೆ, ಮಧು ಇದ್ದಾರೆ, ರೈಟ್? ಇವಾಗ ನವೀನ್ ಅವರು ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಲಿಂಕ್ ಕೊಟ್ಕೊಂಡ್ರು ಅಂದ್ರೆ ಅವ್ರ ವೆಬ್ಸೈಟ್ ಅವ್ರಿಗೆ ಲಿಂಕ್ ಕೊಟ್ಕೊಂಡ್ರು. ಎಕ್ಸ್ಟರ್ನಲ್ ಲಿಂಕ್ ಕೊಟ್ರು. ಎಕ್ಸ್ಟರ್ನಲ್ ಲಿಂಕ್ ಕೊಟ್ರೆ ಎಕ್ಸ್ಟರ್ನಲ್ ಲಿಂಕ್ ಯಾರಿಗೆ ಕೊಟ್ಟಾರೆ? ಫಾರ್ ಮಧು ವೆಬ್ಸೈಟ್ಗೆ ಎಕ್ಸ್ಟರ್ನಲ್ ಲಿಂಕ್ ಕೊಟ್ಟಾರೆ, ಆಯ್ತಾ? ಸೊ ಅಂದ್ರೆ ಇದು ಒಂದು ಕೀವರ್ಡ್ ಕ್ಲಿಕ್ ಮಾಡಿದ್ರೆ ಮಧು ವೆಬ್ಸೈಟ್ಗೆ ಹೋಗುತ್ತೆ, ರೈಟ್? ಆಯ್ತು. ಸೊ ಇವಾಗ ನನ್ ಕ್ವೆಶ್ಚನ್ ಏನಂದ್ರೆ ನವೀನ್ಸ್ ಎಕ್ಸ್ಟರ್ನಲ್ ಲಿಂಕ್ will become what for Madhu's website? What is that term you can use? Backlinks. Exactly. Amazing. Nice, both of you. Ammaya, nimge artha aguttu. Very nice. Super. So that will be a backlink for Madhu. Simple. Okay, the terminology change aayta ashte. That will be a backlink for Madhu. So ivaga this is the off-page optimization. Backlinks nim website ke ನೀವು you should get those backlinks for your website, and adu off-page optimization. But backlinks barakke ನೀವು ಎಷ್ಟು process ಅಂದ್ರೆ process is not tough, but ಸ್ವಲ್ಪ ಕೇರ್ಫುಲ್ ಇರಬೇಕು. ಇವಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನೊಂದು ಸೆಂಟೆನ್ಸ್ ಹೇಳ್ತೀನಿ, ಇವಾಗ ಅದು ನಾನೊಂದು ಪಾಯಿಂಟ್ ಹೇಳ್ತೀನಿ. ಆ ಪಾಯಿಂಟ್ ನೋಡಿದ ತಕ್ಷಣ ನಿಮ್ಗೆ ನೀವು ಕೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಏನು ಆಫ್ ಪೇಜ್ ಆಪ್ಟಿಮೈಸೇಷನ್ ಅಂತ. ಸಿಂಪಲ್. ಬ್ಯಾಕ್ ಲಿಂಕ್ ನಿಮ್ಗೆ ಒಂದು ವೆಬ್ಸೈಟ್ ಇಂದ ಬರ್ತಾ ಇದೆ ಅಂತಂದ್ರೆ ನಿಮ್ ವೆಬ್ಸೈಟ್ಗೆ ಅವ್ರಿಗೆ ಒಂದು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಗ್ತದೆ. ಸೊ ಯು ಶುಡ್ ಬಿ ಕೇರ್ಫುಲ್ ದಟ್ ದ ವೆಬ್ಸೈಟ್ ಇಸ್ ಪ್ರಾಪರ್. ಸಿಂಪಲ್. ಅದೇ ಆಫ್ ಪೇಜ್ ಆಪ್ಟಿಮೈಸೇಷನ್. ಇಂತ ಮಾಡಿ ಇರ್ಬೇಕು ಪ್ರಾಪರ್ಟೀಸ್ ಅಂಬೋದು ನಾನು ಹೇಳ್ತೀನಿ. ಟೆಕ್ನಿಕಲ್ ಟರ್ಮ್ಸ್ ವಿ ವಿಲ್ ಲರ್ನ್, ಬಟ್ ಜನರಲ್ ಕಾನ್ಸೆಪ್ಟ್ ಆಬ್ವಿಯಸ್ಲಿ ಅಲ್ವಾ. ಇವಾಗ someone is referring you, ಇವಾಗ ಫಾರ್ ಎಕ್ಸಾಂಪಲ್ some physical person is referring you ಅಂದಾಗ ಮಧು ಶಾಪ್, ಮಧು ರಿಯಲ್ ಎಸ್ಟೇಟ್ ಕಂಪ್ನಿ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಅಂತ ಹೇಳಿದವಾಗ ಫಸ್ಟ್ ಯಾರಾದ್ರೆ ಕ್ವೆಶನ್ ಕೇಳ್ತಾ ಇದ್ದಾರೋ ಅವ್ರಿಗೆ ಅವ್ರ ಮೇಲೆ ಟ್ರಸ್ಟ್ ಇರ್ಬೇಕು. ಸಿಂಪಲ್. ಹೇಳೋರು ಟ್ರಸ್ಟಬಲ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಟ್ರಸ್ಟಬಲ್ ಇಲ್ಲ ಹಂಗಿದ್ರೆ ಬ್ಯಾಕ್ಲಿಂಕ್ ಯು ವೋಂಟ್ ಗೆಟ್ ಬ್ಯಾಕ್ಲಿಂಕ್ ಅಟ್ ಆಲ್, ರೈಟ್?
ಬಂದ್ರು ಏನು ಇಟ್ಸ್ ನೆಗೆಟಿವ್ ಬ್ಯಾಕ್ ಲಿಂಕ್. ಅಂದ್ರೆ ಹೇಗಂದ್ರೆ that person itself is not proper and he is giving suggestion go here and obviously ಇವರೇ ಚೆನ್ನಾಗಿಲ್ಲ ಅಂದ್ರೆ ಅವ್ರು obviously ಚೆನ್ನಾಗಿರಲ್ಲ. ಸೊ ಇದು ಇವರಿಂದ ಒಂದು ನೆಗೆಟಿವ್ ಬ್ಯಾಕ್ ಲಿಂಕ್ ಇಂದ ಅವ್ರಿಗೆ ನೆಗೆಟಿವ್, ಅವ್ರು ಆಲ್ರೆಡಿ ನೆಗೆಟಿವ್ ಆಗ್ಬಿಡ್ತಾರೆ, ಬಟ್ ಯು ವಿಲ್ ಆಲ್ಸೋ ಬಿಕಮ್ ನೆಗೆಟಿವ್. ಸೊ ಬ್ಯಾಕ್ ಲಿಂಕ್ಸ್ ಇನ್ ಸಿಂಪಲ್ ಆಫ್ ಪೇಜ್ ಆಪ್ಟಿಮೈಸೇಷನ್ಸ್ ಅಂದ್ರೆ ಬ್ಯಾಕ್ ಲಿಂಕ್ ಹ್ಯಾಸ್ ಟು ಬಿ ಫ್ರಮ್ ಅ ಪ್ರಾಪರ್ ವೆಬ್ಸೈಟ್. ದಟ್ಸ್ ಆಲ್. How do you know that it's a proper website or not ಅಂಬೋದು ಇಂಪಾರ್ಟೆಂಟ್. ಓಕೆ, ಅವೆಲ್ಲ ನಾನು ಹೇಳ್ಸ್ಕೊಡ್ತೀನಿ. ಇದು ಸ್ವಲ್ಪ ಸಿಂಪಲ್ ಇರುತ್ತೆ. ಜಸ್ಟ್ ಟರ್ಮಿನಾಲಜೀಸ್ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ನಿಮ್ಗೆ ಅಂದ್ರೆ, ನೀವು ಥಿಯರಿ ಬಟ್ಟೆ ಹೊಡೆಯೋ ಅವಸರನೇ ಇಲ್ಲ. ನಿಮ್ಗೆ ಕಾನ್ಸೆಪ್ಟ್ಸ್ ತಿಳಿದ್ರೆ ಅದಾದ್ಮೇಲೆ ನೀವು ಜಸ್ಟ್ ಹಾಗೆ ರ್ಯಾಂಡಮ್ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗ್ತೀರಿ. ಸಿಂಪಲ್. ಓಕೆ, ಬ್ಯಾಕ್ ಲಿಂಕ್ಸ್ ಇಂದ ಫಸ್ಟ್ ಪ್ಲಸ್ ಪಾಯಿಂಟ್ ಏನು? ಯು ವಿಲ್ ಗೆಟ್ ಟ್ರಾಫಿಕ್. ಸಿಂಪಲ್. ನಿಮಗೆ ಬೇಕಾಗಿದೆ ಅದು, ರೈಟ್? ಬ್ಯಾಕ್ ಲಿಂಕ್ಸ್ ಯಾಕೆ ಕೊಡ್ತೀರ ಅಂದ್ರೆ ಪೀಪಲ್ ಹ್ಯಾವ್ ಟು ಕಮ್ ಟು ಯುವರ್ ವೆಬ್ಸೈಟ್. ನೀವು ಪೀಪಲ್ ಇಫ್ ಯು ಹೇಳಿ ಮೇಡಮ್. ನಾವು ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಗೂಗಲ್ ಡಿಸ್ಪ್ಲೇ ಆಡ್ ಇಂದ ಟ್ರಾಫಿಕ್ ಕ್ರಿಯೇಟ್ ಮಾಡಿದ್ರೆ ಅದು ಬ್ಯಾಕ್ ಲಿಂಕ್ಸ್ ಆಗುತ್ತೆ ಮೇಡಮ್. ಎಸ್, ಅಬ್ಸಲ್ಯೂಟ್ಲಿ. ಅಂಡ್ ನೀವು ಹೇಳ್ದಂಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅವೆಲ್ಲ ಅಂದ್ರೆ ಇಟ್ಸ್ ಲೈಕ್ ಸೂಪರ್ ವೆಬ್ಸೈಟ್ಸ್, ರೈಟ್? ಅದಕ್ಕೆ ನೆಗೆಟಿವ್ ಅಂಬೋದು ಏನಿಲ್ಲ ವೆಬ್ಸೈಟ್ಸ್ ನಲ್ಲಿ. ಎವ್ರಿ ಒನ್ ಡೂ ರಿಕಗ್ನೈಸ್ ಅಂಡ್ ದೇ ಹ್ಯಾವ್ ಅ ವೆರಿ ಪ್ರಾಪರ್ ಥಿಂಗ್ಸ್. ದಟ್ಸ್ ಅ ವೆರಿ ಗುಡ್ ವೆಬ್ಸೈಟ್, ರೈಟ್? ಎರಡು. ಸೊ ಅಲ್ಲಿಂದ ನಿಮ್ಗೆ ಬ್ಯಾಕ್ ಲಿಂಕ್ ಬಂದ್ರೆ ಜೆನ್ಯೂನ್ ಬ್ಯಾಕ್ ಲಿಂಕ್ ಅಂತ ಅರ್ಥ. ಮತ್ತೆ ಇದು ವಾಟ್ಸ್ಆಪ್ ಇಂದ ಲಿಂಕ್ ಕಳಿಸಿ ಅದನ್ನ ಮಾಡೋದು ವಾಟ್ಸ್ಆಪ್ ಮೋಸ್ಟ್ಲಿ ಕನ್ಸಿಡರ್ ಆಗಲ್ಲ, ಬಿಕಾಸ್ ವಾಟ್ಸ್ಆಪ್ ಇಸ್ ನಾಟ್ ಅ ವೆಬ್ಸೈಟ್. ಅದು ಜಸ್ಟ್ ಅಪ್ಲಿಕೇಶನ್. ಸೊ ವಾಟ್ಸ್ಆಪ್ ಇಂದ ನಿಮ್ಗೆ ಹೇಗಂದ್ರೆ ಸೋರ್ಸ್ ಗೊತ್ತಾಗುತ್ತೆ. ಓಕೆ, ವಾಟ್ಸ್ಆಪ್ ಇಂದ ಯಾರೋ ಬಂದಾರೆ ಅಂತ ಗೊತ್ತಾಗತ್ತೆ. ಬಟ್ ಎಸ್, ಅಥವಾ ನೀವ್ ಹೇಳಿದಂಗೆ ಏನಂದ್ರೆ, ನಾವು SEO ಪ್ರಕಾರ ನೋಡ್ರೆ SEO ಎಲ್ಲ ವೆಬ್ಸೈಟ್ ಟರ್ಮಿನಾಲಜಿ ನಾವು ಮಾತಾಡ್ಕೊಬೇಕು. ಬ್ಯಾಕ್ ಲಿಂಕ್ಸ್, ಎಸ್, ಆಪ್, ದಟ್ಸ್ ಅನ್ ಆಪ್ ಇಂದ ಕೂಡ ಬ್ಯಾಕ್ ಲಿಂಕ್ ಬರ್ಬೋದು. ನೀವ್ ಹೇಳಿದಂಗೆ ಇವಾಗ ಸಮ್ ಸ್ಟುಪಿಡ್ ಆಪ್ ಇದೆ ಅನ್ಕೊಳ್ರಿ, ಅಲ್ಲಿಂದ ನಿಮ್ಗೆ ಬ್ಯಾಕ್ ಲಿಂಕ್ ಬಂದ್ರೆ ನಿಮ್ಗೆ ಪ್ರಾಬ್ಲಮ್ ಏನ್ ಆಗಲ್ಲ. ಬಟ್ ಸಮ್ ಹೌ ದಟ್ ಇಸ್ ನಾಟ್ ಕರೆಕ್ಟ್ ಅಷ್ಟೇ. ಓಕೆ, ಬಟ್ ಸ್ಟಿಲ್ ಯು ಕ್ಯಾನ್ ಗೆಟ್ ಟ್ರಾಫಿಕ್. ಅದು ಒಳ್ಳೆ ಸೋರ್ಸ್, ರೈಟ್? ಓಕೆ, ಸೊ ಇವಾಗ ಯು ವಿಲ್ ಗೆಟ್ ಟ್ರಾಫಿಕ್. ಓಕೆ, ಫಸ್ಟ್ ಪ್ಲಸ್ ಪಾಯಿಂಟ್ ಟ್ರಾಫಿಕ್ ಬರುತ್ತೆ. ಸೆಕೆಂಡ್ ಪ್ಲಸ್ ಪಾಯಿಂಟ್ ಆಬ್ವಿಯಸ್ಲಿ SERP ರ್ಯಾಂಕಿಂಗ್. ಅಂದ್ರೆ SERP ಅಂದ್ರೆ ಗೊತ್ತಾ? ಸರ್ಚ್ ಇಂಜಿನ್ ರಿಸಲ್ಟ್ಸ್ ಪೇಜ್ ಅಂದ್ರೆ ಗೂಗಲ್ ಪೇಜ್. ಓಕೆ, ಗೂಗಲ್ ವೆಬ್ಸೈಟ್ ಇರ್ತಲ್ವಾ, ಫಸ್ಟ್ ರಿಸಲ್ಟ್ಸ್ ಪೇಜ್ ಇರ್ತಲ್ವಾ, ಸರ್ಚ್ ಪೇಜ್, ಅದು SERP ಪೇಜ್ ಅಂತಾರೆ. ಅದರಲ್ಲಿ ರ್ಯಾಂಕಿಂಗ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಸಿ ಇಟ್ಸ್ ಲೈಕ್ ಕನೆಕ್ಟಿವಿಟಿ ಇರುತ್ತೆ ನೋಡಿ. ಟ್ರಾಫಿಕ್ ಬರ್ತಾ ಇದೆ ನಿಮ್ ವೆಬ್ಸೈಟ್ಗೆ, ಬ್ಯಾಕ್ ಲಿಂಕ್ಸ್ ಚೆನ್ನಾಗಿದೆ ಅಂದ್ರೆ ಆಬ್ವಿಯಸ್ಲಿ ನಿಮ್ ರ್ಯಾಂಕಿಂಗ್ ಸ್ವಲ್ಪ ಹೈಯರ್ ಇರುತ್ತೆ. ಇವಾಗ ರ್ಯಾಂಕಿಂಗ್ ಹೈಯರ್ ಬರ್ಲಿಕ್ಕೆ ಅಲ್ಲ SEO ಇಂಪ್ಲಿಮೆಂಟ್ ಮಾಡೋದು. ಆಫ್ ಪೇಜ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ರೆ ಆಬ್ವಿಯಸ್ಲಿ ಇಟ್ಸ್ ಆಲ್ರೆಡಿ ಇನ್ ಅ ಗುಡ್ ಪೊಸಿಷನ್. ಆನ್ ಪೇಜ್ ಆಫ್ ಮಾಡಿದ್ರೆ ಇನ್ನೂ ಒಳ್ಳೆ ಪೊಸಿಷನ್ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು? ನಿಮ್ಗೆ ಲಿಂಕ್ ಜ್ಯೂಸ್ ಅಂತಾರೆ. ಅಂದ್ರೆ ಲಿಂಕ್ ಜ್ಯೂಸ್ ಅಂದ್ರೆ ಡೈರೆಕ್ಟ್ ಹೇಳಲ್ಲ, ನಾನು ಟಾಪಿಕ್ ಹೇಳ್ತೀನಿ. ಓಕೆ, ಸೊ ಇವಾಗ ನಿಮ್ ವೆಬ್ಸೈಟ್ ಇದೆ, ಮಧು ಅವ್ರದ್ದು, ನವೀನ್ ಅವ್ರದ್ದು ವೆಬ್ಸೈಟ್ ಇದೆ. ಸೊ ಪೇಜ್ ರ್ಯಾಂಕ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಓಕೆ, ಪೇಜ್ ರ್ಯಾಂಕ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಅದು ರ್ಯಾಂಕ್ ಬಂದು ಗೂಗಲ್ ಕೊಡುತ್ತೆ. ಓಕೆ, ಅಂದ್ರೆ ನೀವು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ರಿ, ಏನು, ಬೇಸ್ಡ್ ಆನ್ ದಟ್ ಆಸ್ ಯೂಶುವಲ್ ಒಂದು ಕ್ಲಾಸ್ ರೂಮ್ ನಲ್ಲಿ ಎಲ್ಲರಿಗೆ ರ್ಯಾಂಕ್ಸ್ ಹಾಕಿ ಬರ್ತದೆ, ಈ ರ್ಯಾಂಕ್ಸ್ ಕೂಡ ಹಾಗೆ ಇರುತ್ತೆ. ಸೊ ಆ ರೇಂಜ್, ಅದ್ರ ರೇಂಜ್ ಬಂದು 1 to 10 ಇರುತ್ತೆ. ಇಫ್ ಯು ವಾಂಟ್ ಟು ನೋಟ್ ಡೌನ್, ಜಸ್ಟ್ ನೋಟ್ ಇಟ್ ಡೌನ್. ಓಕೆ, 1 to 10 ಇರುತ್ತೆ. ಸೊ ಇವಾಗ ನವೀನ್ ಅವರು ಮಧು ಅವ್ರಿಗೆ ನವೀನ್ ಪೇಜ್ ರ್ಯಾಂಕ್ ಫಾರ್ ಎಕ್ಸಾಂಪಲ್ ನವೀನ್ದು 10 ಇತ್ತು. 10 ಅಂದ್ರೆ ಫಾರ್ ಲೆಟ್ಸ್ ಕನ್ಸಿಡರ್ 8 ಅಂತ ಅಮ್ಮಣ್ಣ. ಸೊ ಮಧು ಅವ್ರಿಗೆ ಎಷ್ಟು ಬರುತ್ತೆ ಅಂದ್ರೆ by2 ಅಂದ್ರೆ 4. ಓಕೆ, ಸೊ ಮೇನ್ ಪ್ಲಸ್ ಪಾಯಿಂಟ್ ಇದು. ಇಷ್ಟಕ್ಕಂತ ಪ್ಲಸ್ ಪಾಯಿಂಟ್ ಇರ್ಬೇಕು. ನವೀನ್ he has a good website. ಓಕೆ, 8 ಇದೆ ಪೇಜ್ ರ್ಯಾಂಕ್, ದಟ್ಸ್ ಅ ಗುಡ್ ಥಿಂಗ್. ಅಲ್ಲಿಂದ ನಿಮ್ಗೆ ಬ್ಯಾಕ್ ಲಿಂಕ್ ಬಂದ್ರೆ ಹಾಫ್ ಆಫ್ ನವೀನ್ಸ್ ಪೇಜ್ ರ್ಯಾಂಕ್ ಬರುತ್ತೆ, ಅಂದ್ರೆ 4. ಸೊ ನಿಮ್ಗೆ ಏನು ಮಾಡ್ಲಂಗೆ ಜಸ್ಟ್ ಬ್ಯಾಕ್ ಲಿಂಕ್ ಇಂದಾನೆ ನಿಮ್ ರ್ಯಾಂಕ್ ಒಳ್ಳೆ ರ್ಯಾಂಕ್ ಬಂತು. ಸೊ ಈ 4 ಬಂದ್ರೆ ಇವ್ರಿಗೆ 8 ನಲ್ಲಿ 4 ಹೋಗಲ್ಲ, ನವೀನ್ಗೆ 8 ಹಾಗೆ ಇರುತ್ತೆ. ನಿಮ್ಗೆ ಕೂಡ ಅದರಲ್ಲಿ 4 ಬರುತ್ತೆ ಅಂತ ಅರ್ಥ. ನವೀನ್ಸ್ ಪೇಜ್ ರ್ಯಾಂಕ್ ವಿಲ್ ರಿಮೈನ್ ದ ಸೇಮ್. ಓಕೆ,
ಆಬ್ವಿಯಸ್ಲಿ ಇದರಿಂದ ರ್ಯಾಂಕಿಂಗ್ ಇಂಪ್ರೂವ್ ಆಗುತ್ತೆ. ಆಬ್ವಿಯಸ್ಲಿ ಅವ್ರು ನಿಮ್ಗೆ ಅರ್ಧ ರ್ಯಾಂಕಿಂಗ್ ಬಂದ್ಬಿಡ್ತದೆ. ಸೊ ಪೇಜ್ ರ್ಯಾಂಕ್ ಏನಂದ್ರೆ ದಿಸ್ ಇಸ್ ಬೇಸ್ಡ್ ಆನ್ ಬ್ಯಾಕ್ಲಿಂಕ್ಸ್. ಬೇಸ್ಡ್ ಆನ್ ಬ್ಯಾಕ್ಲಿಂಕ್ಸ್ ನಿಮ್ಗೆ ಪೇಜ್ ರ್ಯಾಂಕ್ ಬರುತ್ತೆ. ಸಿಂಪಲ್. ಬೇರೆ ಬೇರೆ ಅದರ್ ಸೋರ್ಸಸ್ ಇಲ್ಲ ಪೇಜ್ ರ್ಯಾಂಕ್ ಜಾಸ್ತಿ ಆಗಕ್ಕೆ. ಸೊ ಇಲ್ಲಿ ನೀವು ಕೇರ್ಫುಲ್ ಆಗಿ ಇರ್ಬೇಕು. ಏನಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 8 ಇದ್ರೆ ಮಧು ಅವ್ರಿಗೆ 4 ಬಂತು. ಓಕೆ, ಫಾರ್ ಎಕ್ಸಾಂಪಲ್ 2 ಇದೆ ಅನ್ಕೊಳ್ರಿ. 2 or 3 or 4 ಆಲ್ರೆಡಿ 4 ಇದ್ರೆ ಮತ್ತೆ ನಿಮ್ಗೆ ಹಾಫ್ ಬರುತ್ತೆ. ಸೊ ಹಾಗೆ ಫಾರ್ ಎಕ್ಸಾಂಪಲ್ ನವೀನ್ ವೆಬ್ಸೈಟ್ ಬಂದು ಫುಲ್ ಎಕ್ಸ್ಟರ್ನಲ್ ಲಿಂಕ್ಸ್ ಕೊಟ್ರೆ, ಅಂದ್ರೆ ಒಂದು ವೆಬ್ಸೈಟ್ ಬಂದು ಫುಲ್ ಎಕ್ಸ್ಟರ್ನಲ್ ಲಿಂಕ್ಸ್ ಕೊಡ್ತಾ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಪೇಜ್ ರ್ಯಾಂಕ್ ಬಂದು ಡಿವೈಡ್ ಆಗ್ತಾನೆ ಇರುತ್ತೆ ಅಲ್ವಾ. ಆಬ್ವಿಯಸ್ಲಿ ಪೇಜ್ ರ್ಯಾಂಕ್ ಇವ್ರಿಗೆ ಹೋಗಲ್ಲ, ಬಟ್ ಸ್ಟಿಲ್ ಪೇಜ್ ರ್ಯಾಂಕ್ ಬಂದು ನಿಮ್ಗೆ 8 ಇದ್ದಾವಾಗ ನೀವು ಟೂ ಮಚ್ ಆಫ್ ಎಕ್ಸ್ಟರ್ನಲ್ ಲಿಂಕ್ಸ್ ಕೊಟ್ರೆ ಜನರಲ್ ಆಸ್ ಪರ್ ಕಾನ್ಸೆಪ್ಟ್ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಲಿಂಕ್ಸ್ ಒಂದು ವೆಬ್ಸೈಟ್ ನಲ್ಲಿ ಬಹಳ ಎಕ್ಸ್ಟರ್ನಲ್ ಲಿಂಕ್ಸ್ ಇದ್ರೆ ಆ ವೆಬ್ಸೈಟ್ ಗೆ ಹೋಗಿ ನೀವು ನಿಮ್ ವೆಬ್ಸೈಟ್ ಗೆ ಬ್ಯಾಕ್ ಲಿಂಕ್ ಕೊಡಕ್ಕೆ ನೀವೇನ್ ರಿಕ್ವೆಸ್ಟ್ ಮಾಡ್ಬೇಡ್ರಿ. ಅಂದ್ರೆ ದಟ್ ವೆಬ್ಸೈಟ್ ಶುಡ್ ನಾಟ್ ಗಿವ್ ಎನಿ ಬ್ಯಾಕ್ ಲಿಂಕ್ ಟು ಯುವರ್ ವೆಬ್ಸೈಟ್. ಅದು ಗುರ್ತಿಟ್ಕೋಬೇಕು. ಓಕೆ, ಟೂ ಮಚ್ ಆಫ್ ಎಕ್ಸ್ಟರ್ನಲ್ ಲಿಂಕ್ಸ್ ಇರೋ ವೆಬ್ಸೈಟ್ ಗೆ ಹೋಗ್ಬೇಡ್ರಿ. ಪೇಜ್ ರ್ಯಾಂಕ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಡೋಂಟ್ ಚೂಸ್ ದಟ್. ನೆಕ್ಸ್ಟ್ and next domain authority, page authority ಅಂತ 2 ಕಾನ್ಸೆಪ್ಟ್ಸ್. ಓಕೆ, ಲೈನ್ ಹೋಗೋಣ. ಫಸ್ಟ್ ಪೇಜ್ ರ್ಯಾಂಕ್ ಆಯ್ತು, ನೆಕ್ಸ್ಟ್ ಡೊಮೇನ್ ಅಥಾರಿಟಿ, ಪೇಜ್ ಅಥಾರಿಟಿ. ಸೊ ಇವೆರಡು ಏನಂದ್ರೆ ದೇ ಆರ್ ಬೋತ್ ಆರ್ ಗಿವೆನ್ ಬೈ ಗೂಗಲ್. ಓಕೆ, ಬೋತ್ ಆರ್ ಗಿವೆನ್ ಬೈ ಗೂಗಲ್ ಕೊಡುತ್ತೆ. ಸೊ ಇವಾಗ ಈಚ್ ನೋಡೋಣ. ಸಿಂಪಲ್, ನಿಮ್ಗೆ ಆಲ್ಮೋಸ್ಟ್ ವರ್ಡ್ ನಲ್ಲೇ ಎಲ್ಲ ನಿಮ್ಗೆ ಕ್ಲಿಯರ್ ಇರುತ್ತೆ. ಡೊಮೈನ್ ಅಥಾರಿಟಿ ಅಂದ್ರೆ ಕಂಪ್ಲೀಟ್ ಡೊಮೈನ್, ಅಂದ್ರೆ ಕಂಪ್ಲೀಟ್ ವೆಬ್ಸೈಟ್ ರ್ಯಾಂಕ್. ಸಿಂಪಲ್ ವರ್ಡ್ಲಿ ಹೇಳ್ಬೇಕಂದ್ರೆ ಆನ್ ದ ಹೋಲ್ ನಿಮ್ ವೆಬ್ಸೈಟ್ ಹೇಗಿದೆ, ನಿಮ್ SEO ಹೇಗಿದೆ, ನಿಮ್ ಟ್ರಾಫಿಕ್ ಹೇಗಿದೆ, ಎಲ್ಲಾ ಬೇಸ್ ಮಾಡ್ಕೊಂಡು ಒಂದು ಪ್ರಾಪರ್ ರ್ಯಾಂಕ್ ಕೊಡುತ್ತೆ ನಿಮ್ಗೆ. ಪೇಜ್ ಅಥಾರಿಟಿ ಸಿಂಪಲ್. ಡೊಮೈನ್ ಅಥಾರಿಟಿ ಬೇಸ್ಡ್ ಪೇಜ್ ಅಥಾರಿಟಿ ಅಂದ್ರೆ ಏನು? ಕಂಪ್ಲೀಟ್ ಪೇಜ್. ಓಕೆ, ಪೇಜ್ ಪರ್ಟಿಕ್ಯುಲರ್ ಪೇಜ್ ಗೆ ರ್ಯಾಂಕ್ ಅಂದ್ರೆ ನಂಗೆ ಹೋಲ್ ವೆಬ್ಸೈಟ್ ಅಂದ್ರೆ kaivalya.techcourses.com ಅದರಲ್ಲಿ ಇದು ಓಪನ್ ಮಾಡಿದೆ, ಈ ಟಾಪಿಕ್ ಓಪನ್ ಮಾಡಿದೆ, ಈ ಟಾಪಿಕ್ ಮಾತ್ರನೇ ಕನ್ಸಿಡರ್ ಮಾಡ್ಕೊಂಡು, ಈ URL ಮಾತ್ರ ಕನ್ಸಿಡರ್ ಮಾಡ್ಕೊಂಡು, ಈ URL ನಲ್ಲಿ SEO ಹೇಗಿದೆ, ಹೌ ಇಸ್ ದ ಪೇಜ್, ಇಸ್ ಇಟ್ ಮೊಬೈಲ್ ಫ್ರೆಂಡ್ಲಿ ಆರ್ ಇವೆಲ್ಲ ನೋಡ್ಕೊಂಡು ಕೂಡ ನಂಗೆ ರ್ಯಾಂಕ್ ಬರುತ್ತೆ ಬೈ ಗೂಗಲ್. ದಟ್ ಇಸ್ ಪೇಜ್ ಅಥಾರಿಟಿ. ಡೊಮೈನ್ ಅಥಾರಿಟಿ, ಪೇಜ್ ಅಥಾರಿಟಿ ರೇಂಜ್ ಬಂದು 1 ಇಂದ 100 ಇರುತ್ತೆ. ಸೊ ಮೋರ್ ದ ಡೊಮೈನ್ ಅಥಾರಿಟಿ, ಮೋರ್ ಗುಡ್ ರ್ಯಾಂಕಿಂಗ್ ಆಫ್ ಅ ಪೇಜ್, ಆಫ್ ಅ ವೆಬ್ಸೈಟ್ ಆರ್ ಪೇಜ್, ವಾಟ್ ಎವರ್ ಇಟ್ ಇಸ್. ಈಚ್ ಇದಕ್ಕೆ ನೋಡ್ಬೋದು. ಸೊ ಜಾಸ್ತಿ ಇರ್ಬೇಕು. 99 ಇರೋದು, 96, 99 ಅವೆಲ್ಲ ಇರೋದು ಅಮೇಸಿಂಗ್ ವೆಬ್ಸೈಟ್ಸ್ ಅಂತ ಅರ್ಥ. ಸೊ ಇದೇನಂದ್ರೆ ನೀವು ಸ್ವಲ್ಪ ನೋಡ್ಕೋಬೇಕು. ಅಂದ್ರೆ ಅಬೌವ್ 40, ಅಬೌವ್ 50 ಇದ್ರೆ ಸ್ವಲ್ಪ ಸೇಫ್ ಅಲ್ವಾ ನಿಮ್ಗೆ. ಹಾಗೆ ಸ್ವಲ್ಪ ನೋಡ್ಕೊಂತ ಅನಲೈಸ್ ಮಾಡ್ಕೊಂತ ಇರ್ಬೇಕು. ಓಕೆ, ಅಂಡ್ ಸೊ ಈ ಡೊಮೈನ್ ಅಥಾರಿಟಿ ಇದಲ್ವಾ, ಅದು ಇಸ್ ಬೇಸ್ಡ್ ಆನ್ ಏಜ್, ಟ್ರಾಫಿಕ್ ಅಂಡ್ ಕ್ವಾಲಿಟಿ ಬ್ಯಾಕ್ಲಿಂಕ್ಸ್. ಓಕೆ, ಅಂದ್ರೆ ಏಜ್ ಆಫ್ ದ ವೆಬ್ಸೈಟ್. ಇವಾಗ ವೆಬ್ಸೈಟ್ ಏಜ್ ನಿಮ್ಗೆ ಯಾವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ, ವಿಚ್ ಇಸ್ ನಾಟ್ ಇನ್ ಯೋರ್ ಹ್ಯಾಂಡ್ಸ್. ಅಂದ್ರೆ ಏಜ್, ಇವಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅವೆಲ್ಲ ಬೇಸ್ಡ್ ಆನ್ ಏಜ್ ಅವ್ರಿಗೆ ಡೊಮೈನ್ ಅಥಾರಿಟಿ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಓಕೆ, that is not only factor, but that's an important factor. Obviously it's not in your hands. Okay, so age ಜಾಸ್ತಿ ಇದ್ದಾಗ ಅದಕ್ಕೆ ಡೊಮೈನ್ ಅಥಾರಿಟಿ ಜಾಸ್ತಿ ಆಗ್ತಾ ಇರುತ್ತೆ. The old the website is, the more the page domain authority is. Okay, and traffic, obviously traffic ಹೇಗೆ ಬರ್ತದೆ, ಕ್ವಾಲಿಟಿ ಬ್ಯಾಕ್ ಲಿಂಕ್ಸ್. ನಿಮ್ಗೆ ಬರೋ ಬ್ಯಾಕ್ ಲಿಂಕ್ಸ್ ಒಳ್ಳೆ ವೆಬ್ಸೈಟ್ಸ್ ಇಂದ ಇದ್ರೆ ಅದು ಆಬ್ವಿಯಸ್ಲಿ ನಿಮ್ಗೆ ಒಳ್ಳೆ ರ್ಯಾಂಕ್ ಕೊಡ್ತಾ ಇರುತ್ತೆ. ಸೊ somewhere you will end up in a very good thing. Okay, sorry. Okay, so and ಇಲ್ಲಿ like page rank ಕೂಡ ಅಷ್ಟೇ, obviously it's like almost related ಅಲ್ವಾ ಇವೆಲ್ಲ. ಸೊ ಹೀಗೆ.
ಅಂಡ್ ಇನ್ನೊಂದು ಗುರ್ತಿಟ್ಕೊಬೇಕು ನೀವೇನಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಸ್ಟಮರ್ ಇದ್ದಾರೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಕೀವರ್ಡ್, ಫಸ್ಟ್ ಕಸ್ಟಮರ್. ಸೆಕೆಂಡ್ ಕಸ್ಟಮರ್ ಡಿಜಿಟಲ್ ಮಾರ್ಕೆಟಿಂಗ್, ಓಕೆ. ಥರ್ಡ್ ಕಸ್ಟಮರ್ ಡಿಜಿಟಲ್ ಮಾರ್ಕೆಟಿಂಗ್, ಓಕೆ. ಮಾಡಿದ್ರು, ಅವರೆಲ್ಲ ನಮ್ಮ ವೆಬ್ಸೈಟ್ಗೆ ಬಂದ್ರು. ಓಕೆ, ಈ ಕೀವರ್ಡ್ ಟೈಪ್ ಮಾಡಿ ಡಿಫ್ರೆಂಟ್ ಯೂಸರ್ಸ್, ಮೇ ಬಿ 1000 ಯೂಸರ್ಸ್ ನಿಮ್ ವೆಬ್ಸೈಟ್ಗೆ ಬಂದ್ರು. ಇಷ್ಟಕ್ ಮುಂಚೆ ಹೇಗಿತ್ತು ಗೊತ್ತಾ, ಇದು ಒಂದು ಟ್ರಾಫಿಕ್ ಸೋರ್ಸ್, ಇದು ಒಂದು ಟ್ರಾಫಿಕ್ ಸೋರ್ಸ್, ಇದು ಒಂದು ಟ್ರಾಫಿಕ್ ಸೋರ್ಸ್ ತರ ಹಾಗಿತ್ತು. ಬಟ್ ಇವಾಗ ಎಷ್ಟೇ ಕೀವರ್ಡ್ಸ್ ಟೈಪ್ ಮಾಡ್ಲಿ, ಎಷ್ಟೇ ಜನ ಒಂದೇ ಕೀವರ್ಡ್ ಟೈಪ್ ಮಾಡ್ರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಜಸ್ಟ್ ಒನ್ ಲಿಂಕ್. ಅಂದ್ರೆ ಒಂದು ಕಸ್ಟಮರ್ ಅಂದ್ರೆ ಒನ್ ಲಿಂಕ್ ಅಂದ್ರೆ ಒನ್ ಕಸ್ಟಮರ್ ನಿಮ್ಗೆ ಬಂದಂಗೆ, ಅದು ಟ್ರಾಫಿಕ್ ಸೋರ್ಸ್ ಇಸ್ ಈಕ್ವಲ್ ಟು ಒನ್. ಡಿಫ್ರೆಂಟ್ ಕೀವರ್ಡ್ಸ್ ಕೊಟ್ರೆ ಅದು ಬೇರು. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಆರ್ ಕೋರ್ಸ್, ವಾಟ್ ಎವರ್ ಅವ್ರು ಏನ್ ಕೊಟ್ಟರು ಡಿಫ್ರೆಂಟ್. ಅಂದ್ರೆ ಇವಾಗ ಏನಾಗತ್ತೆ, ಇದು ಒಬ್ಬರು ಬಂದಾಗೆ, ಇದು ಸೆಕೆಂಡ್ ಪರ್ಸನ್, ಅಂಡ್ ದೆನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಕೊಟ್ರೆ ಇದು ಥರ್ಡ್ ಪರ್ಸನ್ ಆಗತ್ತೆ. ಇದು 1 2 3, ಇದು 4, ಇದು 5 ಹಾಗಿರಲ್ಲ. ಓಕೆ, ಸೊ ಇದು ಒಂದು ತರ ಅಂದ್ರೆ ಇಟ್ಸ್ ಲೈಕ್ ಹೀಗಿಟ್ಟು ಬ್ಲಫ್ ಮಾಡೋದು ಅಂಬೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಗೂಗಲ್ ಹ್ಯಾಸ್ ಮೇಡ್ ಶ್ಯೂರ್ ದಟ್ ಕೀವರ್ಡ್ಸ್ ಕೊಟ್ಟು, ಒಂದೇ ಕೀವರ್ಡ್ ಕೊಟ್ಟು ಬಂದ್ರೆ ಇಷ್ಟು ಲಿಂಕ್ಸ್ ಬಂದಂಗೆ, ಇಷ್ಟು ಸೋರ್ಸಸ್ ಆಫ್ ಟ್ರಾಫಿಕ್ ಬಂದಂಗೆ ಇಲ್ಲ. ಇಟ್ಸ್ ಜಸ್ಟ್ ಒನ್ ಕಸ್ಟಮರ್ ತರ ಕನ್ಸಿಡರ್ ಮಾಡುತ್ತೆ. I mean, according to Google, this is like genuine way of analyzing a website. ಹಾಗೆ, okay, done. ಡೊಮೈನ್ ಅಥಾರಿಟಿ ಚೆನ್ನಾಗಿರ್ಬೇಕು ನಿಮ್ಗೆ, ಪೇಜ್ ಅಥಾರಿಟಿ ಚೆನ್ನಾಗಿರ್ಬೇಕು. ಡೊಮೈನ್ ಅಥಾರಿಟಿ ಚೆಕ್ ಮಾಡಕ್ಕೆ ಡೊಮೈನ್ ಅಥಾರಿಟಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಚೆಕರ್ ಅಂತ ಅದೇ ಇಟ್ಸ್ ಲೈಕ್ ಸಜೆಸ್ಟ್ ಮಾಡುತ್ತೆ. ಸೊ ಲಾಟ್ ಮೆನಿ ವೆಬ್ಸೈಟ್ಸ್, moz.com ಅಂತ ಹೇಳಿ, ಮೋಸ್ ಚೆನ್ನಾಗಿರುತ್ತೆ ಸ್ವಲ್ಪ. ಓಕೆ, ಸೊ ಜಸ್ಟ್ ನಾವು ನೋಡೋಣ, ನಾವು ಓಪನ್ ಮಾಡಿ ನೋಡೋಣ. ಸೊ ನಾವ್ ಇವಾಗ ಒಂದ್ ಕೆಲಸ ಮಾಡೋಣ, ವಿ ವಿಲ್ ಗೋ ಫಾರ್ ಆರ್ ODMT. ಓಕೆ, ನಮ್ ODMT.in ಇದಲ್ವಾ, ಅದ್ರದ್ದು ನಾವ್ ಅನಲೈಸ್ ಮಾಡೋ ಒಂದು ಡೊಮೈನ್ ಅಥಾರಿಟಿ, ಪೇಜ್ ಅಥಾರಿಟಿ ಹಾಗೆ. ಓಕೆ, ಓಕೆ, ಅನಲೈಸ್ ದ ಡೊಮೈನ್ ಅಂತ ಕ್ಲಿಕ್ ಮಾಡಿ. ರೈಟ್, ಬಂತು. ಡೊಮೈನ್ ಅಥಾರಿಟಿ 12 ಇದೆ, ರೂಟ್ ಡೊಮೈನ್ಸ್ 205, ರ್ಯಾಂಕಿಂಗ್ ಕೀವರ್ಡ್ಸ್ 305 ಕೀವರ್ಡ್ಸ್ ಇದೆ, ಸ್ಪ್ಯಾಮ್ ಸ್ಕೋರ್ ಇಸ್ 1%. ಇಟ್ಸ್ ಅಮೇಸಿಂಗ್. ನಿಮ್ಗೆ ಈ ವರ್ಡ್ ನಲ್ಲೇ ಗೊತ್ತಾಗುತ್ತೆ ಸ್ಪ್ಯಾಮ್ ಸ್ಕೋರ್ ಅಂದ್ರೆ. ಇವಾಗ ನೀವು ಬೇರೆ ಸ್ಪ್ಯಾಮಿ ವೆಬ್ಸೈಟ್ಸ್ ಅಂದ್ರೆ ಅನ್ರಿಲೇಟೆಡ್ ಕಾಂಟೆಂಟ್, ಸ್ಟುಪಿಡ್ ವೆಬ್ಸೈಟ್ಸ್ ಇರುತ್ತಲ್ವಾ, ಅದೆಲ್ಲದಕ್ಕೆ ನೀವು ಲಿಂಕ್ಸ್ ಕೊಟ್ಟಿಲ್ಲ, ನಾರ್ ಯು ಆಸ್ ದೆಮ್ ಟು ಗಿವ್ ಸಮ್ ಬ್ಯಾಕ್ ಲಿಂಕ್ ಫಾರ್ ಯು. So your spam score is 1%. It's very good. Spam score ಕಡಿಮೆ ಇರ್ಬೇಕು ಯಾವಾಗ್ಲೂ, ರೈಟ್? ಟಾಪ್ ಪೇಜಸ್ ಏನು ನಿಮ್ ವೆಬ್ಸೈಟ್ಸ್ ನಲ್ಲಿ? ವಾಟ್ ಆರ್ ದ ಪೇಜಸ್ ದಟ್ ಪೀಪಲ್ ಆರ್ ರೀಡಿಂಗ್ ಮೋರ್? ಇವು. ಓಕೆ, ಅಂಡ್ ನಿಮ್ದೊಳಗಿಂದ ಬೇರೆ ಡೊಮೈನ್ಸ್ಗೆ ಹೋಗತ್ತಲ್ವಾ, ಬೇರೆ ವೆಬ್ಸೈಟ್ಸ್ಗೆ, ಯಾವ ವೆಬ್ಸೈಟ್ಸ್ಗೆ ಹೋಗ್ತದೆ? ಇವೆಲ್ಲ ವೆಬ್ಸೈಟ್ಸ್ಗೆ ಬ್ಯಾಕ್ ಲಿಂಕ್ಸ್ ಹೋಗ್ತದೆ, ಎಕ್ಸ್ಟರ್ನಲ್ ಲಿಂಕ್ಸ್ ತರ. ಇದ್ ಕೆಳಗಡೆ ಅನಾಲಿಸಿಸ್ ಇರುತ್ತೆ. ಅಂದ್ರೆ discovered, I think it is like discovered and lost linking domains. Okay, track when we found new linking domains over the past 60 days. It's all about links, backlinks ella. So discovered, lost anta heli ಕೊಡ್ತದೆ. It takes time for us to understand a little. So ಇನ್ನೂ ಸ್ವಲ್ಪ ಡೀಟೇಲ್ ಬೇಕಂದ್ರೆ ಅವರು ಪ್ರೋ ವರ್ಷನ್ ಕೂಡ ಕೊಡ್ತಾರೆ. Okay, try Moz Pro for free. If you pay something, they'll give you more and more information about your website. Okay, keywords, see, keywords ke ಜನಗಳು ಬರ್ತಾ ಇದ್ದಾರೆ. Okay, ranking keywords ಏನು, what not, you will have a lot of information ಇಲ್ಲಿ. Okay, rank position ಏನು, based on whatever keyword ranking position ಏನು. So that's it. Okay, I hope you understood. ಇದು ಯಾಕೆ ಇವಾಗ ನೀವು why did you see? ಹೇಳಿ.
ಈ ಡೊಮೈನ್ ಅಥಾರಿಟಿ ಅಂತ ಇದೆಯಲ್ಲ ಮೇಡಮ್ ನಿಮ್ದು ಇದರಲ್ಲಿ ಅದ್ರ ರ್ಯಾಂಕ್ ಎಷ್ಟಿದೆ ಮೇಡಮ್? ಯಾವ್ದ್ರಿ? ನಿಮ್ದು ನಮ್ದಾ? ಓಕೆ, ನಮ್ದು ಇಲ್ಲಿ ಕಾಣಿಸ್ತಾ ಇದೆ ಡೊಮೈನ್ ಅಥಾರಿಟಿ 12. 12 ಅಂದ್ರೆ ಓಕೆನಾ ಮೇಡಮ್? ಫೈನ್, ಅಂದ್ರೆ ಇನ್ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಸೇಫ್. ಇನ್ನೊಂದು ನೋಡೋಣ, ಯಾವಾಗನ ಹೀಗೆ ನಮ್ಗೆ ಡೌಟ್ ಬರುತ್ತೆ, ಡೊಮೈನ್ ಅಥಾರಿಟಿ 12 ಇದೆ, ಓಕೆನಾ ಅಲ್ವಾ ಅಂದಾಗ ಸ್ಪ್ಯಾಮ್ ಸ್ಕೋರ್ ನೋಡ್ಕೊಳ್ರಿ. ಸ್ಪ್ಯಾಮ್ ಸ್ಕೋರ್ ಅಂದ್ರೆ ಅವರು ಸಣ್ಣ ವೆಬ್ಸೈಟ್ ಆಗ್ಬೋದು, ಡೊಮೈನ್ ಅಥಾರಿಟಿ ರ್ಯಾಂಕ್ ಸ್ವಲ್ಪ ಕಮ್ಮಿ ಇರ್ಬೋದು, ಸ್ಪ್ಯಾಮ್ ಸ್ಕೋರ್ ಜಾಸ್ತಿ ಇಲ್ಲ. ಸಮ್ವೇರ್ ಇಟ್ ಇಸ್ ಸೇಫ್ ಫಾರ್ ಯು. ಓಕೆ, ಲಿಂಕಿಂಗ್ ರೂಟ್ ಡೊಮೈನ್ಸ್ ಮೀನ್ಸ್? ಲಿಂಕಿಂಗ್ ರೂಟ್ ಡೊಮೈನ್ಸ್ ಅಂದ್ರೆ ಯಾವ ವೆಬ್ಸೈಟ್ಸ್ ನಿಮ್ಗೆ ಇದು ಕೊಡ್ತಾ ಇದೆ, ಬ್ಯಾಕ್ ಲಿಂಕ್ಸ್. ವೆಬ್ಸೈಟ್ ಕೊಡ್ತಾ ಇದೆ. ಇಷ್ಟು ಕೊಡ್ತಾ ಇದೆ, ಪ್ಲಸ್ ನಾವು ಕೂಡ ಕೊಡ್ತಾ ಇದ್ದೀವಿ, ಎರಡು ಮ್ಯೂಚುವಲ್. ಓಕೆ, ನಾವು ಕೊಡ್ತಾ ಇದೀವಿ, ಅವರು ಕೊಡ್ತಾ ಇದ್ದಾರೆ. ಸೊ ಇಷ್ಟು ಇದೆ ಲಿಂಕ್ಸ್. ಸೊ ಇದು ಮಾತ್ರ ನಿಮ್ಗೆ ಲಿಮಿಟ್ ಏನಿಲ್ಲ, ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕಂತಿಲ್ಲ. ಅಂಡ್ ಕೊಟ್ರೆ ನಿಮ್ಗೆ ಬ್ಯಾಡ್ ಅಂತ ಏನಿಲ್ಲ, ಬಟ್ ಟೂ ಮಚ್ ಸ್ಟಫಿಂಗ್ ಇರಬಾರ್ದು. ಇದು ಏನಂದ್ರೆ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಎಲ್ಲ ಕಲ್ತು ಇದು ಲಿಂಕ್ಸ್. ಅದೇ ನಿಮ್ಗೆ ಓನ್ಲಿ ನೀವು ಕೊಡೋ ಲಿಂಕ್ಸ್ 205 300 ಹಾಗಿದ್ರೆ ಅದು ಸ್ವಲ್ಪ ನಾಟ್ ರೈಟ್. ಓಕೆ, ಇಟ್ಸ್ ಬೆಟರ್ ನಾಟ್ ಟು, ಅಂದ್ರೆ ಓವರ್ ನೀವು ಮಾಡಬಾರ್ದು. ಇಂಟರ್ನಲ್ ಲಿಂಕ್ಸ್ ಅಲ್ಲಿ ಎಕ್ಸ್ಟರ್ನಲ್ ಲಿಂಕ್ಸ್ ಅಲ್ಲಿ ಇಟ್ಸ್ ಲೈಕ್ ಹೇಗಿರತ್ತಂದ್ರೆ ಯು ಆರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಜಸ್ಟ್ ಡ್ರೈವಿಂಗ್ ಥಿಂಗ್ಸ್. ಅಲ್ಲಿ ನೀವು ಕಾಂಟೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂಬೋ ಇಂಪ್ರೆಷನ್ ಬರುತ್ತೆ ಗೂಗಲ್ಗೆ. ಓಕೆ, ಸೊ ಅದು ಮಾತ್ರ ಕೇರ್ಫುಲ್ ಆಯ್ತು, ರೈಟ್? ಸೊ ನೀವು ಇದು ಯಾಕೆ ನೀವು ತಿಳ್ಕೊಂಡಿರಿ ಡೊಮೈನ್ ಅಥಾರಿಟಿ, ಪೇಜ್ ಅಥಾರಿಟಿ ಅಂದ್ರೆ ಬಿಫೋರ್ ಸಬ್ಮಿಟಿಂಗ್, ಅಂದ್ರೆ ಹೇಗೆ ಸಬ್ಮಿಟ್ ಮಾಡ್ಬೇಕು, ಅದೇ ಐ ಟೆಲ್ ಯು ಹೌ ಟು. ಅಂದ್ರೆ ಒಂದು ವಾಟ್ ಯು ಸೇ, ವೆಬ್ಸೈಟ್ ನಿಮ್ಗೆ ಬ್ಯಾಕ್ ಲಿಂಕ್ ಕೊಡ್ಬೇಕು, ದಟ್ ಪ್ರೊಸೀಜರ್ ವಿ ವಿಲ್ ಲರ್ನ್. ನಾನ್ ಇವಾಗ ಫೇಸ್ಬುಕ್ ಫಾರ್ ಎಕ್ಸಾಂಪಲ್, ಲೆಟ್ಸ್ ಕನ್ಸಿಡರ್ ಫೇಸ್ಬುಕ್ ಒಂದು ರ್ಯಾಂಡಮ್ ವೆಬ್ಸೈಟ್ ಅನ್ಕೋಣ, ನಾಟ್ ಆಸ್ ವಿ ನೋ ಸೋಷಿಯಲ್ ಮೀಡಿಯಾ ಅಲ್ಲಂಗೆ ಬೇರೆ ವೆಬ್ಸೈಟ್ ಅನ್ಕೋಣ. ಅನ್ಕೊಂಡಾಗ ಅವರು ನಂಗೆ ಬ್ಯಾಕ್ ಲಿಂಕ್ ಕೊಡ್ಬೇಕಂದ್ರೆ ನಾನು ಅವ್ರನ್ನ ದೇರ್ ಇಸ್ ಅ ಪ್ರೊಸೀಜರ್ ಟು ರಿಕ್ವೆಸ್ಟ್ ದೆಮ್ ಫಾರ್ ದಟ್. ಬಟ್ ಅವರು ಜೆನ್ಯೂನ್ ಅಲ್ಲವಾ ತಿಳ್ಕೊಬೇಕು ಅಂತ ಇಸ್ ವಾಟ್ ಮೈ ಪ್ರಿಯಾರಿಟಿ ಇಸ್. ಅದಕ್ಕೆ ಡೊಮೈನ್ ಅಥಾರಿಟಿ, ಪೇಜ್ ಅಥಾರಿಟಿ ಚೆಕ್ ಮಾಡಿ, ಸ್ಪ್ಯಾಮ್ ಸ್ಕೋರ್ ಜಾಸ್ತಿ ಇದಾ ಏನು, ಒಂದ್ಸಲ ಜಸ್ಟ್ ವೆಬ್ಸೈಟ್ ಗೆ ಟ್ರಾಫಿಕ್ ಹೇಗಿದೆ ಅಂದ್ರೆ ಸ್ವಲ್ಪ ಇಲ್ಲಿ ಡೇಟಾ ಕೊಡ್ತಾ ಇದಲ್ವಾ, ಅವೆಲ್ಲ ನೋಡಿ ನಾನು ಸಬ್ಮಿಟ್ ಮಾಡ್ತೀನಿ. ಸೊ ದಟ್ ಸಮ್ವೇರ್ ಐ ಆಮ್ ಸೇಫ್ ಅಂಡ್ ಅಟ್ ಲೀಸ್ಟ್ ಬರೋ ಇಬ್ಬರು ಅದನ್ನು ಸ್ವಲ್ಪ ಪ್ರಾಪರ್ ಬರ್ತಾ ಇದ್ದಾರೆ ಅನ್ಬೋದು. ಸಾರಿ, ಆರ್ ಇಂಟೆನ್ಷನ್. ಓಕೆ, this is what happens. Okay, this is how you choose a website. And next nodana, I think there are some points. Okay, one second. Right, main thing idu aitu, domain authority, page authority ನೀವು ಚೆಕ್ ಮಾಡಾಯ್ತು. ನೆಕ್ಸ್ಟ್ ಏನಂದ್ರೆ ರೆಲೆವೆಂಟ್ ವೆಬ್ಸೈಟ್ಸ್ ಗೆ ಹೋಗ್ಬೇಕು. ಯಾವ್ದಂದ್ರೆ ಯಾವ್ದು ವೆಬ್ಸೈಟ್ಸ್ ಅಂದ್ರೆ ಇಟ್ಸ್ ನಾಟ್ ರಾಂಗ್ ಅಂತ ಅರ್ಥ ಇಲ್ಲ. ಫಾರ್ ಎಕ್ಸಾಂಪಲ್ odmt.in ಅಂಬೋದು, you know, it's all about digital marketing. So there is another website somewhere that writes content about digital marketing. So ಅವರು ನಿಮ್ಗೆ ಬ್ಯಾಕ್ ಲಿಂಕ್ ಕೊಟ್ರೆ ಸ್ವಲ್ಪ somewhere it is genuine ಇರತ್ತಲ್ವಾ. ಇದು ನಾನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಟಾಪಿಕ್ ಬಗ್ಗೆ ಕೊಟ್ಟು, ಇಲ್ಲಿ ನಾನು ಬ್ಯಾಕ್ ಲಿಂಕ್ ಇಲ್ಲಿ ನಾನು ಎಕ್ಸ್ಟರ್ನಲ್ ಲಿಂಕ್ ಕೊಟ್ಟಾಗ ವೆಬ್ಸೈಟ್ ಎಲ್ಲಿ ಹೋಗಿತ್ತು, ಈ ODMT ಹೋಗಿತ್ತು. ಅಂದ್ರೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆನೆ ಬರೀತಿದ್ದೀನಿ ಅಂಡ್ ನೆಕ್ಸ್ಟ್ ಎಕ್ಸ್ಟರ್ನಲ್ ಕೂಡ ಇವ್ರಿಗೆ ಇಟ್ಟಿದ್ದೀನಿ. ಸೊ ಇದು ಯಾರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, odmt.in ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ವಾಟ್ ಎವರ್ ದ ಬ್ಯಾಕ್ ಲಿಂಕ್ ಯು ಆರ್ ಗೆಟಿಂಗ್, ಅದೊಂದು ರೆಲೆವೆಂಟ್ ವೆಬ್ಸೈಟ್ ಇಂದ ಬರ್ತದೆ. ಸೊ ಸಮ್ವೇರ್ ಜೆನ್ಯೂನ್, ರೈಟ್? ಅದು. ಅಂಡ್ ಒಂದು ವೆಬ್ಸೈಟ್ ಗೆ ಮಲ್ಟಿಪಲ್ ಟೂ ಮಚ್ ಆಫ್ ಲಿಂಕ್ಸ್, ಟೂ ಮಚ್ ಆಫ್ ಸ್ಟಫಿಂಗ್ ಆಫ್ ಲಿಂಕ್ಸ್ ಇರಬಾರ್ದು. ಓಕೆ, ಏಜ್ ಫ್ಯಾಕ್ಟರ್ ಸ್ವಲ್ಪ ನೋಡ್ಕೊಳ್ಳಿ. ಯಾವಾಗಿಂದ ಅವೆಲ್ಲ ಕೂಡ ನೀವು ಇವಾಗ ಇಟ್ಸ್ ಲೈಕ್ ಯು ಹ್ಯಾವ್ ಓಪನ್ moz.com, ಅಂದ್ರೆ ಇದು ಡೊಮೈನ್ ಚೆಕರ್ ಅಲ್ಲಿ moz.com ಓಪನ್ ಮಾಡಿದ್ರಿ, ಸ್ವಲ್ಪ ಬೇರೆ ಟೂಲ್ಸ್, ಇವೆಲ್ಲ ಟೂಲ್ಸ್ ಡೊಮೈನ್ ಅಥಾರಿಟಿ ಚೆಕ್ ಮಾಡಕ್ಕೆ. ಸ್ವಲ್ಪ ಟೂಲ್ಸ್ ನಿಮ್ಗೆ ಹೇಳುತ್ತೆ ಯಾವಾಗಿಂದ ವೆಬ್ಸೈಟ್ ಇದೆ, ವಾಟ್ ಇಸ್ ದ ಏಜ್ ಆಫ್ ದ ವೆಬ್ಸೈಟ್ ಅಂತ. ಆ ಏಜ್ ಆಫ್ ದ ವೆಬ್ಸೈಟ್ ಕೂಡ ಕನ್ಸಿಡರ್ ಮಾಡ್ಬೇಕು. ಅಂದ್ರೆ ಮೋರ್ ದ ಏಜ್, ಅವ್ರು ಇನ್ನು ಏಜ್ ಸ್ವಲ್ಪ ಜಾಸ್ತಿ ಇದ್ರೆ, ಇವಾಗ ನೀವು ಇಷ್ಟು SEO ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ರಿ ಅಂದ್ರೆ, ಯಾವಾಗಿಂದ ಫಾಲೋ ಮಾಡ್ತಾ ಇದ್ರೆ ನೀವು ಇನ್ನು ಸ್ಟಿಲ್ ರಿಟೈನ್ ಆಗ್ತಾ ಇದ್ರಿ, ನಿಮ್ ವೆಬ್ಸೈಟ್ ಇನ್ನು ಗೂಗಲ್ ನಲ್ಲಿ ಕಾಣಿಸ್ತದೆ. ಅಂದ್ರೆ ಏನು, ನೀವ್ ಯಾವಾಗಿಂದ ಇದ್ದೀರಿ ಅಂಡ್ ನೀವೆಲ್ಲ ಪ್ರೊಸೀಜರ್ಸ್ ಲೈಕ್ SEO ಅಲ್ಲಿ ಎಲ್ಲ ಪ್ರಾಪರ್ ಫಾಲೋ ಮಾಡ್ತಾ ಇದ್ರಿ ಅಂದ್ರೆ ನೀವು ಪ್ರಾಪರ್ ಇದ್ದಂಗೆ ಅಲ್ವಾ ಇಷ್ಟು ದಿನ ಇಂದ. ಸೊ ಏಜ್ ಜಾಸ್ತಿ ಇದ್ದು ವೆಬ್ಸೈಟ್ 9 years old ವೆಬ್ಸೈಟ್, 10 years old ವೆಬ್ಸೈಟ್ಸ್ ಇದ್ರೆ ಅವ್ರು ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಡ್ ಅಲ್ಲಿಂದ ಬರೋ ನಿಮ್ಗೆ
ಅಲ್ಲಿಂದ ಬರೋ ಬ್ಯಾಕ್ ಲಿಂಕ್ಸ್ ನಿಮ್ಗೆ ಜೆನ್ಯೂನ್ ಇರುತ್ತೆ. ಓಕೆ, ಅಂಡ್ ಕೀವರ್ಡ್ ಬೇಸ್ಡ್ ಬ್ಯಾಕ್ ಲಿಂಕ್ಸ್ ಇರುತ್ತೆ. ಅಂದ್ರೆ ಅದು ಕೂಡ ಅಷ್ಟೇ ಪ್ರಾಪರ್ ಕೀವರ್ಡ್ಗೆ. ಇವಾಗ ನಾನು ಇಲ್ಲಿ ಹೋಗಿದ್ದವಾಗ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಎಂಬ ಕೀವರ್ಡ್ ಬಂದು ಪ್ರಾಪರ್ ಆಗಿ ಕೊಟ್ಟಿನಿ. ಅದು ಹೋಗಿ ಈ ODMT ವೆಬ್ಸೈಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ಗೆ ಎಂಡ್ ಆಯ್ತು. ರೈಟ್, ಅಷ್ಟೇ. ಅಲ್ಲಿ ಸಮ್ ಏದೋ ನಾನು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಗೆ ಕೊಟ್ಟು ODMT ನಲ್ಲಿ ಕಾಂಟ್ಯಾಕ್ಟ್ ಅಸ್ ಪೇಜ್ ಗೆ ಫಾರ್ ಎಕ್ಸಾಂಪಲ್ ಹೋದ್ರೆ ಹೇಗಿರುತ್ತೆ? ಆಬ್ವಿಯಸ್ಲಿ ಏನೂ ರಿಲೇಟೆಡ್ ಇರಲ್ಲ. ಓಕೆ, ಹಾಗೆ ಸ್ವಲ್ಪ ಕೀವರ್ಡ್ ಗೆ ತಕ್ಕಂಗೆ ಇರ್ಬೇಕು, ಸಮಥಿಂಗ್ ಸಂಬಂಧ ಇಲ್ಲವಾದ್ದು ಇರಬಾರ್ದು ಅಷ್ಟೇ. ಇವೆಲ್ಲ ರೂಲ್ಸ್ ನೀವು ಪರ್ಟಿಕ್ಯುಲರ್ ಬರ್ಕೊಬೇಕು ಅಂತ ಇಲ್ಲ. ಅಂದ್ರೆ ಲೈಕ್ ಇವೆಲ್ಲ ರೂಲ್ಸ್ ಯಾಕೆ ಫಾರ್ಮ್ ಮಾಡಿದ್ದಾರೆ ಅಂದ್ರೆ ದಿಸ್ ಇಸ್ ಹೌ ಗೂಗಲ್ ನೋಡತ್ತೆ ನಮ್ಮ. ಸೊ ಇವೆಲ್ಲ ನೀವು ಬಟ್ಟಿ ಹೊಡ್ಬೇಕಾದ ಅವಸರ ಕೂಡ ಇಲ್ಲ. ನೀವು ಬರ್ತಾ ಇದ್ರೆ ಒಂದು ಬ್ಯಾಕ್ ಲಿಂಕ್ ಗೋಸ್ಕರ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗತ್ತೆ ಎಂತ ಮಾರಿ ವೆಬ್ಸೈಟ್ ಗೆ ಕೊಡ್ಬೇಕು ನಾನು ಬ್ಯಾಕ್ ಲಿಂಕ್. ಇವಾಗ ನೀವು ರ್ಯಾಂಡಮ್ ಗೂಗಲ್ ಸರ್ಚ್ ಮಾಡಿದಾಗ ಯಾವ್ದೋ ಒಂದು ವೆಬ್ಸೈಟ್ ಕಾಣಿಸಿತ್ತು, ನಿಮ್ಗೆ ಅಷ್ಟು ಇಂಪ್ರೆಸಿವ್ ಅನ್ಸಿಲ್ಲ, ಅವ್ರದೊಳಗೆ ಕಾಂಟೆಂಟ್ ಸರಿಗಿಲ್ಲ ಅಂದ್ರೆ ಅಂಡ್ ಸ್ವಲ್ಪ ಸ್ಪ್ಯಾಮಿ ಲಿಂಕ್ಸ್ ಇರುತ್ತೆ, ಟೂ ಮಚ್ ಆಫ್ ಆಡ್ಸ್ ಇರುತ್ತಲ್ವಾ, ಇದು ಕೂಡ ಒನ್ ಆಫ್ ದ ಥಿಂಗ್. ಟೂ ಮಚ್ ಆಫ್ ಆಡ್ಸ್ ಅಂದ್ರೆ ಇಲ್ಲಿ ಅಮೆಝಾನ್ ಬ್ಯಾನರ್ ಇರುತ್ತೆ, ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಅಮೆಝಾನ್ ಪರ್ಚೇಸ್ ಮಾಡ್ಬೋದು, ಲೆಫ್ಟ್ ಸೈಡ್ಲಿ ಫ್ಲಿಪ್ಕಾರ್ಟ್ ಇರುತ್ತೆ, ಮೇಲ್ಗಡೆ ಮಿಂತ್ರಾ ಇರುತ್ತೆ ಅಂತ ಮಾರಿ ಫುಲ್ ವೆಬ್ಸೈಟ್ಸ್ ಲಿಂಕ್ಸ್ ಇದು ಆಡ್ಸ್ ಲಿಂಕ್ಸ್ ಕೊಟ್ಬಿಡ್ತಾರೆ. ಅದರಿಂದ ಅವ್ರಿಗೆ ಇನ್ಕಮ್ ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ನಾನು ಟೀಚ್ ಮಾಡ್ತೀನಿ. ಬಟ್ ಸ್ಟಿಲ್ ಅವರು ಹಾಗೆ ವೆಬ್ಸೈಟ್ಸ್ ಇದ್ರೆ ನಿಮ್ಗೆ ಕ್ಲಿಯರ್ ಅರ್ಥ ಆಗತ್ತೆ ದಟ್ ಅವರು ಇದು ಮೈಂಡ್ ಸೆಟ್ ಅಲ್ಲ, ಅವ್ರು ಜಸ್ಟ್ ಇನ್ಕಮ್ ಅರ್ನ್ ಮಾಡ್ಲಿಕ್ಕೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ. ನೀವು ಅದು ನೀವೇ ಸರ್ ನೋಡ್ತಲ್ವಾ, ಅದೇ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಬ್ಯಾಕ್ ಲಿಂಕ್ಸ್ ಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಸಿಂಪಲ್ ಅಷ್ಟು. ಅದಕ್ಕೆ ಅಂತ ಇದ್ದೀನಿ ಈ ಟಾಪಿಕ್ಸ್ ನಾನು ಏನೇನ್ ಹೇಳ್ತಾ ಇದ್ದೀನೋ ಟರ್ಮಿನಾಲಜೀಸ್ ನೀವು ಇವಾಗೆ ಅಷ್ಟು ಗುರ್ತಿಟ್ಕೊಂಬೋ ಅವಸರ ಇಲ್ಲ. ಇವೆಲ್ಲ ಜಸ್ಟ್ ನಮ್ಗೆ ಕಾಮನ್ ನಾವು ಎನಲೈಸ್ ಮಾಡೋ ಥಿಂಗ್ಸ್ ನನ್ನೇ ಪ್ರಾಪರ್ ಒಂದು ಫಾರ್ಮ್ಯಾಟ್ ನಲ್ಲಿ ಇಟ್ರೆ ನಮ್ಗೆ ಗುರ್ತಿರುತ್ತೆ ಅಂತ ಇಟ್ಟಾರೆ ಅಷ್ಟೇ. ಓಕೆ, ಸೊ ಈ ಫ್ಯಾಕ್ಟರ್ಸ್ ಎಲ್ಲ ನೋಡ್ಕೊಳ್ರಿ ಬಿಫೋರ್ ಯು ಚೂಸ್ ಅ ವೆಬ್ಸೈಟ್. ಓಕೆ, ಇವಾಗ ಇದು ಹೌ ಟು ಗೆಟ್ ಬ್ಯಾಕ್ ಲಿಂಕ್ಸ್ ನೋಡೋಣ. ಇವಾಗ 3 ವೇಸ್ ಇರುತ್ತೆ, ಫ್ರೀ, ರೆಸಿಪ್ರೋಕಲ್ ಅಂಡ್ ಪೇಯ್ಡ್, 3 ಇರುತ್ತೆ. ಓಕೆ, ಫ್ರೀ ಅಂದ್ರೆ ಆಬ್ವಿಯಸ್ಲಿ ಆ ವೆಬ್ಸೈಟ್ ಗೆ ಹೋದ್ರೆ ಅವರೊಂದು ಲಿಂಕ್ ಕೊಡ್ತಾರೆ ನಿಮ್ಗೆ, ನೀವು ಬ್ಯಾಕ್ ಲಿಂಕ್ ಗೆ ರಿಕ್ವೆಸ್ಟ್ ಮಾಡ್ತೀರಿ ಅಂಡ್ ದಟ್ಸ್ ಆಲ್ ಸೆಟ್. ಅವರು ಕೊಡ್ತೀನಿ ಅಂತಾರೆ, ಫ್ರೀಯಾಗಿ ಕೊಡ್ತೀನಿ ಅಂತಾರೆ ಬ್ಯಾಕ್ ಲಿಂಕ್. ಓಕೆ, ನೀವೆಲ್ಲ ಡೊಮೈನ್ ಅಥಾರಿಟಿ ಚೆಕ್ ಮಾಡಿದ್ರಿ, ಎವ್ರಿಥಿಂಗ್ ಇಸ್ ಫೈನ್, ಫ್ರೀಯಾಗಿ ಬ್ಯಾಕ್ ಲಿಂಕ್ ಕೊಟ್ರು. ರೆಸಿಪ್ರೋಕಲ್ ಅಂದ್ರೆ ಏನು ಅಂತ ನೋಡೋಣ. ರೆಸಿಪ್ರೋಕಲ್ ಅಂದ್ರೆ ನೀವು ಬ್ಯಾಕ್ ಲಿಂಕ್ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀರಿ, ಅವ್ರು ಏನ್ ಮಾಡಿದ್ದಾರೆ, ಇಂಟರ್ನ್ ಇನ್ನೇನ್ ದುಡ್ಡು ಕೊಡ್ಬೇಕಾಯ್ತ ಅವಸರ ಇಲ್ಲ, ನಂಗೆ ಬ್ಯಾಕ್ ಲಿಂಕ್ ಕೊಡು ಅಂದ್ರೆ ನಿನ್ ವೆಬ್ಸೈಟ್ ಗೆ ನಾನ್ ಬ್ಯಾಕ್ ಲಿಂಕ್ ಕೊಡ್ತೀನಿ, ನನ್ ವೆಬ್ಸೈಟ್ ಗೆ ನೀನೊಂದು ಬ್ಯಾಕ್ ಲಿಂಕ್ ಕೊಡು, ಅಷ್ಟೇ ಸಾಕು, ಇನ್ನೇನ್ ಬೇಡ. ಹಾಗೆ ಸೊ ಎಸ್, ದಿಸ್ ಇಸ್ ನಥಿಂಗ್ ರಾಂಗ್. ಇದು ಕೂಡ ಪ್ರೊಸೀಜರ್ ಏನ್ ತಪ್ಪಿಲ್ಲ, ಚೆನ್ನಾಗೇ ಇರುತ್ತೆ. ಬಿಕಾಸ್ ನೀವು ಯಾವ್ದಾದ್ರು ವೆಬ್ಸೈಟ್ ಇಂದ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಆಬ್ವಿಯಸ್ಲಿ ಯು ವಿಲ್ ಚೆಕ್ ಎವ್ರಿಥಿಂಗ್ ರೈಟ್ ಬಿಫೋರ್ ಗೋಯಿಂಗ್. ಸೊ ಆಬ್ವಿಯಸ್ಲಿ ದಟ್ಸ್ ಫೈನ್. ಅಂಡ್ ಪೇಯ್ಡ್, ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ನೀವು ಫರ್ಗೆಟ್ ದಟ್ ಫೇಸ್ಬುಕ್ ಇಸ್ ಅ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಅಂತ ಮಾಡ್ಬಿಟ್ಟು ಫೇಸ್ಬುಕ್ ಎಷ್ಟು ಫೇಮಸ್ ಗೊತ್ತು, ಆಬ್ವಿಯಸ್ಲಿ ಅದ್ ರ್ಯಾಂಕಿಂಗ್ ಚೆನ್ನಾಗಿರುತ್ತೆ, ಡೌಟೇ ಇಲ್ಲ. ಸೊ ನೀವ್ ಏನ್ ಮಾಡ್ತೀರಿ, ಫೇಸ್ಬುಕ್ ನಲ್ಲಿ ಯು ವಿಲ್ ಆಲ್ಸೋ ಚೂಸ್ ಪೇಯ್ಡ್, ಪೇ ಮಾಡ್ತೀರಿ, ಬ್ಯಾಕ್ ಲಿಂಕ್ ಗೋಸ್ಕರ ಪೇ ಮಾಡ್ತೀರಿ. ಸೂಪರ್ ಇದೆ ವೆಬ್ಸೈಟ್, ನೋ ಡೌಟ್ ನಿಮ್ಗೆ ಕಸ್ಟಮರ್ಸ್ ಬರ್ತಾರೆ, ಜೆನ್ಯೂನ್ ಕಸ್ಟಮರ್ಸ್ ಬರ್ತಾರೆ ಅಂತ ಗೊತ್ತು. ಸೊ ಪೇಯ್ಡ್ ಇಂದ ನಿಮ್ಗೆ ಅಷ್ಟು ಬೆನಿಫಿಟ್ ಇದ್ದಾಗ ಜನಗಳು ಇದು ಕೂಡ ಚೂಸ್ ಮಾಡ್ತಾರೆ, ಅಷ್ಟೇನಾ? ಸಿಂಪಲ್ ಅಲ್ವಾ? ಸ್ವಲ್ಪ ಪೇ ಮಾಡಿದ್ರು ಸಾಕು, ನನ್ಗೆ ಒಳ್ಳೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಸಮ್ ಯೂಸ್ಫುಲ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂದ್ರೆ ಸಾಕು, ರೈಟ್? ಸೊ ಇದು 3 ಟೈಪ್ಸ್ ಇರುತ್ತೆ ಬ್ಯಾಕ್ ಲಿಂಕ್ಸ್. ಯಾವ ವೆಬ್ಸೈಟ್ ಗೆ ಹೋದ್ರು ಇದು ಕೇಳುತ್ತೆ ನಿಮ್ಗೆ. ಓಕೆ, ಅರ್ಥ ಆಯ್ತಾ? ಸೊ ಇನ್ನೊಂದ್ ಏನಂದ್ರೆ ನಾನು ಹೇಳ್ತೀನಿ, 1 ಸೆಕೆಂಡ್. ಓಕೆ, ಇದು ಅರ್ಥ ಆಯ್ತಲ್ವಾ? ಸಿಂಪಲ್ ಅಂದ್ರೆ ಇದು ಸಾಕು, ಇವಾಗ ಎಷ್ಟು ಸಾಕು. ಹೌ ಟು ಗೆಟ್ ಬ್ಯಾಕ್ ಲಿಂಕ್ಸ್ ಎಂಬುದು 3 ಪ್ರೊಸೀಜರ್ ಇರುತ್ತೆ. ಯಾಕಂದ್ರೆ ನಾನಿವಾಗ ಈ SEO ನಲ್ಲಿ ಆಫ್ ಪೇಜ್ ಆಪ್ಟಿಮೈಸೇಷನ್ ಎಂಬೋ ಈ SEO ಟೆಕ್ನಿಕ್ ನಲ್ಲಿ 17 ಆಲ್ಮೋಸ್ಟ್ ನಿಯರ್ಲಿ 17 ಇರುತ್ತೆ. ಓಕೆ, 17 ಟೆಕ್ನಿಕ್ಸ್ ಇರುತ್ತೆ ಆಫ್ ಪೇಜ್ ನಲ್ಲಿ. ಸೊ ನಿಮ್ಗೆ ಅದು ನಾಳೆ ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್. 17 ಟೆಕ್ನಿಕ್ಸ್ ನಲ್ಲಿ
ನಿಮ್ಗೆ ಸೇಮ್ ಥಿಂಗ್ ಇರುತ್ತೆ. ಈ 3 ಆಪ್ಷನ್ಸ್ ಇರುತ್ತೆ. ಆ 3 ಆಪ್ಷನ್ಸ್ ನಲ್ಲಿ ಒಂದು ಚೂಸ್ ಮಾಡ್ಕೋಬೇಕು. ಮೋಸ್ಟ್ಲಿ ಆಬ್ವಿಯಸ್ಲಿ ನಾವು ಫ್ರೀ ಅನೇ ಹೋಗ್ತೇವೆ. ಸ್ವಲ್ಪ ಜನಕ್ಕೆ ರೆಸಿಪ್ರೋಕಲ್ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಮ್ಯಾಕ್ಸಿಮಮ್ ಫ್ರೀ ಹೋದ್ರೆ ನಿಮ್ಗೆ ಜಸ್ಟ್ ಬ್ಯಾಕ್ ಲಿಂಕ್ ಬಂದ್ಬಿಡುತ್ತೆ ಅಂಡ್ ಎಂಡ್ ಆಫ್ ದ ಸ್ಟೋರಿ ತರ ಇರುತ್ತೆ. ಸಾರಿ. ಸೊ ಇವಾಗ ನಾವು ಐ ಥಿಂಕ್ ನಾನ್ ನಿಮ್ಗೆ SEO ಕ್ವೇಕ್ ಬಗ್ಗೆ ಹೇಳಿದ್ದೆ ಅಲ್ವಾ, ಸ್ವಲ್ಪ ಎನಾಲಿಸಿಸ್ ಮಾಡೋದು ವೆಬ್ಸೈಟ್. ಇಲ್ಲಿ SEO ಕ್ವೇಕ್ ಅಂತ ಎಕ್ಸ್ಟೆನ್ಷನ್. ಅದು ಮಾಮೂಲ ಇಲ್ಲಿ ಹೋಗಿ ಗೂಗಲ್ ಅಲ್ಲಿ SEO ಕ್ವೇಕ್ ಅಂತ ಹೊಡೆದ್ರೆ SEO ಕ್ವೇಕ್ ಹೊಡೆದ್ರೆ ಇದು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಷ್ಟೇ. ಹೀಗೆ ಆಡ್ ಆಗ್ಬಿಡುತ್ತೆ. ಓಕೆ, ಅದೇನಂದ್ರೆ ಒಂದೊಂದು ವೆಬ್ಸೈಟ್ ಅನಲೈಸ್ ಮಾಡಕ್ಕೆ ಇದು ಯೂಸ್ ಆಗುತ್ತೆ. ಇವಾಗ ODMT.in ಇದೆ, ಅದು ಅನಾಲಿಸಿಸ್ ಮಾಡ್ಬೋದು ನೀವು. ತೋರಿಸ್ತೀನಿ. ಇವಾಗ ಪೇಜ್ ಇನ್ಫೋ ಅಂತ ಇದೆ, ಒಂದೊಂದು ನೋಡೋಣ. ಈ ವೆಬ್ಸೈಟ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಒಂದೊಂದು ಕಾಣಿಸುತ್ತೆ ನಿಮ್ಗೆ ಕ್ಯಾಟಗರೀಸ್. ಓಕೆ, ಫಾರ್ ಎಕ್ಸಾಂಪಲ್ ಪೇಜ್ ಇನ್ಫೋ ಅಂತ ಇರುತ್ತೆ, ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ಲಾಸ್ಟ್ ಯಾವಾಗ ವೆಬ್ಸೈಟ್ಗೆ ಹೋಯ್ತು ಗೂಗಲ್ 15th August, ನಿಮ್ಗೆ ಅದು ಕೂಡ ಕಾಣಿಸ್ತದೆ. ಫೇಸ್ಬುಕ್ 3K ಫಾಲೋವರ್ಸ್ ಇದ್ದಾರೆ, ಪಿಂಟ್ರೆಸ್ಟ್ ಇದ್ದಾರೆ. ಓಕೆ, ಅಂಡ್ ಗೂಗಲ್, ಯಾಹೂ ನಲ್ಲಿ ಕೂಡ ಇದೆ. ಐ ಗೆಸ್ ದಿಸ್ ಇಸ್ ಯಾಹೂಸ್ ಪೇಜ್ ರ್ಯಾಂಕ್. ಸೊ ಅದು ಕೂಡ ಯಾಹೂ ಸರ್ಚ್ ಇಂಜಿನ್ ಅಲ್ವಾ, ಅದು ರ್ಯಾಂಕ್ ತೋರಿಸ್ತದೆ. ಏಜ್ ಆಫ್ ದ ವೆಬ್ಸೈಟ್ 2017 ಇಂದ ಇದೆ ಏಜ್ ಆಫ್ ದ ವೆಬ್ಸೈಟ್. ನಿಮ್ ವೆಬ್ಸೈಟ್ ಏಜ್ ಕೂಡ ಹಾಗೆ ತಿಳ್ಕೋಬಹುದು. ಸೊ ಬ್ಯಾಕ್ ಲಿಂಕ್ಸ್ ಏನೇನು, ವಾಟ್ ಆರ್ ದ ಕೀವರ್ಡ್ಸ್, ಐ ಮೀನ್ ತುಂಬಾ ಅನಾಲಿಸಿಸ್ ಕೊಡುತ್ತೆ ಅಬೌಟ್ ಸಮ್ ಅದರ್ ವೆಬ್ಸೈಟ್. ಓಕೆ, ಇಲ್ಲಿ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ನಾನು ಹೇಳಿದ್ನಲ್ವಾ ಇವತ್ತು. ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಮೆಟಾ ಡಿಸ್ಕ್ರಿಪ್ಷನ್ 194 ಕ್ಯಾರೆಕ್ಟರ್ಸ್ ಪ್ರಾಪರ್ ಇದೆ ಅಂತ ಹೇಳ್ತಾ ಇದೆ. ಓಕೆ, ನಿಮ್ಗೆ ಏನ ಬೇಕಾದ್ರೆ ಟಿಪ್ಸ್ ಇದೆ, ಟಿಪ್ಸ್ ಕಲಿಬಹುದು. ಅವ್ರು ಟಿಪ್ಸ್ ಕೊಡ್ತಾರೆ. 300 ಕ್ಯಾರೆಕ್ಟರ್ಸ್ ಇದ್ರೆ ಬೆಟರ್ ಅಂತ ಇರ್ತಾರೆ. ಇನ್ ಸ್ವಲ್ಪ ನೀವೇ ಇಂಪ್ರೂವ್ ಮಾಡ್ಕೋಬಹುದು. ಸೊ ಇಫ್ ದರ್ ಇಸ್ ನಥಿಂಗ್ ವಿಚ್ ಇಸ್ ಪ್ರಾಪರ್, ಅದೇ ಟಿಪ್ಸ್ ಕೊಡುತ್ತೆ. ಇಂಟರ್ನಲ್ ಲಿಂಕ್ಸ್ ಏನು, ಎಕ್ಸ್ಟರ್ನಲ್ ಲಿಂಕ್ಸ್ ಏನು. ಸೊ ದೀಸ್ ಆರ್ ದ ಥಿಂಗ್ಸ್. ಅಂದ್ರೆ ಅಷ್ಟು ಡೀಟೇಲ್ ಕೊಡಲ್ಲ, ಬಿಕಾಸ್ ಒಂದು ವೆಬ್ಸೈಟ್ ಬಗ್ಗೆ ನಾವು ಅಷ್ಟು ಕೂಡ ಡೀಟೇಲ್ಸ್ ಐ ಮೀನ್ ಲೈಕ್ ಇನ್ ಕೇಸ್ ಹಾಗೆ ಕೊಟ್ರೆ ಅದು ಆಬ್ವಿಯಸ್ಲಿ ಪೇಡ್ ಇರುತ್ತೆ. ಬಟ್ ಸ್ಟಿಲ್ ದಿಸ್ ಇನ್ಫಾರ್ಮೇಶನ್ ಇಸ್ ಇನಫ್ ನಮ್ಗೆ. ಇಷ್ಟಕ್ಕೆ ಮಿಂಚೆ ಏನ್ ಬೇಕಾಗಿದೆ ನಮ್ಗೆ? ಓಕೆ, ಅವ್ರ ಇಂಟರ್ನಲ್ ಲಿಂಕ್ಸ್ ಏನು, ಅವ್ರು ಯಾವ ಲಿಂಕ್ ಇಂದ ಯಾವ ಲಿಂಕ್ಗೆ ಕೊಟ್ಕೊಂಡಾರೆ, ಅವ್ರ ಎಕ್ಸ್ಟರ್ನಲ್ ಲಿಂಕ್ಸ್ ಏನು. ಅಂದ್ರೆ ಎಕ್ಸ್ಟರ್ನಲ್ ಲಿಂಕ್ಸ್ ತುಂಬಾ ಜಾಸ್ತಿ ಇರೋ ವೆಬ್ಸೈಟ್ಗೆ ನೀವು ಹೋಗ್ಬಾರ್ದು ಅಂತ ನಾ ಹೇಳಿದ್ನಲ್ವಾ. ನೋಡ್ರಿ, ಟೋಟಲ್ ಲಿಂಕ್ಸ್ 11, decent amount obviously, right? You are not having hundreds and thousands of links, so page rank ಗೆ ನಿಮ್ಗೆ ಪ್ರಾಬ್ಲಮ್ ಇರಲ್ಲ. Okay, this is how you follow. Okay, ಸೊ ಇಲ್ಲಿ ನಿಮ್ಗೆ ಒಂದು ಸಣ್ಣ ಆಪ್ಷನ್ ಅಬ್ಸರ್ವ್ ಮಾಡಿದ್ರ, ನೋ ಫಾಲೋ ಅಂತ, ರೈಟ್? ನೋ ಫಾಲೋ ಅಂತ ಅಬ್ಸರ್ವ್ ಮಾಡಿದ್ರಿ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಹೇಳ್ಬೇಕು ಅಂತ ನಾನು ಅನ್ಕೊಂತಾ ಇದ್ದೀನಿ. ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ಫಾರ್ ಟುಡೇ. ಓಕೆ, ಇದು ಏನು ನೋಡೋಣ. ಓಕೆ, ಡೂ ಫಾಲೋ ಅಂತ ಒಂದಿರುತ್ತೆ, ನೋ ಫಾಲೋ ಅಂತ ಇರುತ್ತೆ. ಇದು ಮೀನ್ ಒಂದು ನಿಮಿಷಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ. ಇದು ಏನು ಅಂದ್ರೆ ಡೂ ಫಾಲೋ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ವೆಬ್ಸೈಟ್ ಬ್ಯಾಕ್ ಲಿಂಕ್ ಕೊಡ್ತಾ ಇದೆ. ಓಕೆ, ನೀವು ನಿಮ್ ವೆಬ್ಸೈಟ್ ನಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡಿದ್ರಿ ದಟ್ ಯಾವುದೇ ಆಗ್ಲಿ ವೆಬ್ಸೈಟ್ ಇರ್ಲಿ, ಅವರು ನನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ODMT ವೆಬ್ಸೈಟ್ ಬಂದು ನಂಗೆ ಒಂದು ಬ್ಯಾಕ್ ಲಿಂಕ್ ಕೊಡ್ತಾ ಇದೆ ಬೇಸ್ಡ್ ಆನ್ ಅ ವರ್ಡ್. ಅವ್ರು ನನ್ನ ವೆಬ್ಸೈಟ್ ಗೆ ಬರೋದು, ನನ್ನ ಪೇಜ್ ನ ಆಕ್ಸೆಸ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ ಗೆ ರೂಟ್ ಆಗತ್ತೆ. ಐ ಆಮ್ ಗಿವಿಂಗ್ ಪರ್ಮಿಷನ್ ಫಾರ್ ದಟ್. ನೋ ಫಾಲೋ ಅಂದ್ರೆ ಅವ್ರು ಕೊಡ್ಲಂಗ್ ಹೋಗ್ಲಿ, ನಿಮ್ಗೆ ಸಂಬಂಧ ಇಲ್ಲ. ಫಸ್ಟ್ ಥಿಂಗ್ ನಾನು ODMT ಇದು ಬಂದು ನಾನು ಕೊಡ್ತೀನಿ, ಅದಕ್ಕೆ ಅವ್ರ ಪರ್ಮಿಷನ್ ಬೇಕಾಗಿಲ್ಲ ನಂಗೆ, ರೈಟ್? ಆಬ್ವಿಯಸ್ಲಿ ಅಲ್ವಾ. ಎಕ್ಸ್ಟರ್ನಲ್ ಲಿಂಕ್ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಈ ವೆಬ್ಸೈಟ್ಗೆ, ಬೇಕಾಗಿಲ್ಲ. ಬಟ್ ನಿಮ್ಗೆ ದೇರ್ ಬಿ ಸಮ್ ಥಿಂಗ್ಸ್ ವೇರ್ ಇನ್ ಯು ಡೋಂಟ್ ವಾಂಟ್ ಅದರ್ ಪೀಪಲ್ ಟು ಕಮ್. ಅಂದ್ರೆ ಅವರು ಲಿಂಕ್ ಕೊಟ್ಟು ನನ್ ವೆಬ್ಸೈಟ್ ಆ ಪೇಜ್ಗೆ ಬರಬಾರ್ದು, ಐ ಡೋಂಟ್ ವಾಂಟ್ ದಟ್ ಅಂದ್ರೆ ನೀವು ಕನ್ವರ್ಟ್ ಮಾಡ್ಕೋಬಹುದು. ನೋ ಫಾಲೋ ಅಂದ್ರೆ ಅದು ಹ್ಯಾಗ್ ಮಾಡ್ಕೋಬೇಕು ಅಂತ ನಾವು ಫ್ಯೂಚರ್ ನಲ್ಲಿ ನೋಡೋಣ. ಬಟ್ ನೀವು ಚೂಸ್ ಮಾಡ್ಕೋಬಹುದು ದಟ್ ನೋ ಒನ್ ಶುಡ್ ಕಮ್ ಟು ದಿಸ್ ಪರ್ಟಿಕ್ಯುಲರ್ URL ಫ್ರಮ್ ಸಮ್ ಅದರ್ ಸೋರ್ಸ್. ನನಗೆ ಇಷ್ಟ ಇಲ್ಲ, ದಟ್ಸ್ ಆಲ್. ಇದು ಸೊ ಇದನ್ನಲ್ಲಿ ನಾವೇ ಅಬ್ಸರ್ವ್ ಮಾಡೋಣ ಏನ್ ಪ್ರಾಬ್ಲಮ್ ಆಗ್ಬೋದು. ಇದು ಡೆಫಿನೆಟ್ ನಿಮ್ಗೆ ಬೆನಿಫಿಟ್ ಆಗುತ್ತೆ.
ರೈಟ್? ಎನಿ ಡೌಟ್ ಇಲ್ಲ, ಟ್ರಾಫಿಕ್ ನಿಮ್ಗೆ ಬರುತ್ತೆ, ಅದಕ್ಕೆ ಬೆನಿಫಿಟ್ ಆಗುತ್ತೆ. ಇಲ್ಲಿ ಆಬ್ವಿಯಸ್ಲಿ ಟ್ರಾಫಿಕ್ ಬರಲ್ಲ, ಅದು ಡಿಸ್ಅಡ್ವಾಂಟೇಜ್. ಓಕೆ, ಮ್ಯಾಕ್ಸಿಮಮ್ ಎಲ್ಲಾರು ಡೂ ಫಾಲೋಗೆ ಹೋಗ್ತಾರೆ. ಸೊ ಬಿಕಾಸ್ ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ತರ ಇರುತ್ತೆ. ಓಕೆ, ಸೊ ಬಟ್ ಜನರಲ್ ಏನಂದ್ರೆ 50-50 ಫಾಲೋ ಆಗ್ತಾರೆ. ಸೊ ಆಸ್ ಪರ್ ಗೂಗಲ್ ಸ್ವಲ್ಪ 50-50 ಫಾಲೋ ಆಗ್ತಾರೆ. ಸ್ವಲ್ಪ ಇದಕ್ಕೆ ನೀವು ಅಲೋ ಮಾಡ್ಬೋದು, ಸ್ವಲ್ಪ ಇದಕ್ಕೆ ನೀವು ಅಲೋ ಮಾಡಬಾರ್ದು. ಇಟ್ಸ್ ಲೈಕ್ ಹಾಗಂದ್ರೆ ಫಾರ್ ಎಕ್ಸಾಂಪಲ್, ಇದು ಸಿಂಪಲ್ ವರ್ಡ್ಸ್ಲಿ ಹೇಳ, ನಾನು ಇವಾಗ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಪೇಜ್ಗೆ ಬಂದಿನಿ. ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ, ಆಲ್ ಅಬೌಟ್ SEO ಅಂಡ್ ವಾಟ್ ಎವರ್ ಇದೆ. ಅದೇ ಕಾಂಟ್ಯಾಕ್ಟರ್ಸ್ಗೆ ನಾನು ಕೊಟ್ಟಿನಿ ಅಂದ್ರೆ ಸಮ್ವೇರ್ ನಾನು ಸೆಲ್ಫಿಶ್ ಇದ್ದೀನ ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್, ಅಸలు ಈ ಪೇಜ್ ಪೇಮೆಂಟ್ ಪೇಜ್ ಅನ್ಕೊಂಡ್ ಕಾಂಟ್ಯಾಕ್ಟರ್ಸ್ ಬಿಟ್ಬಿಡಿ, ಇದು ಪೇಮೆಂಟ್ ಪೇಜ್ ಇದೆ, ಡೈರೆಕ್ಟ್ ಪೇಮೆಂಟ್ ಅಂದ್ರೆ ಕಸ್ಟಮರ್ ನಮ್ಗೆ ಎನ್ರೋಲ್ ಮಾಡ್ಕೋಬೇಕು ಅಂತ ಓನ್ಲಿ ಇಂಟೆನ್ಷನ್ ನಂದು. ಅವ್ರು ನನ್ನ ಟ್ರಸ್ಟ್ ಮಾಡ್ಬೇಕಾ ಅದು ಇದು ಏನು ನೋಡ್ತಾ ಇಲ್ಲ, ನಾನು ಡೈರೆಕ್ಟ್ ಪೇಮೆಂಟ್ ಪೇಜ್ ಕೊಟ್ಬಿಟ್ಟಿನಿ. ಸೊ ದಟ್ ಅವ್ರಿಗೆ ಯೋಚನೆ ಕೂಡ ಮಾಡ್ಲಿಕ್ಕೆ ನಾನು ಒಂದು ಆಪ್ಷನ್ ಕೊಡ್ತಾ ಇಲ್ಲ. ಮೋಸ್ಟ್ ಅನ್ನೆಸೆಸರಿ ಪೇಜ್ಗೆ ನಾನು ಕೊಟ್ಟಿನಿ ಅಂದ್ರೆ ಡೋಂಟ್ ಯು ಥಿಂಕ್ ನೀವ್ ಎಲ್ಲೋ ತಪ್ಪು ಮಾಡ್ತಾ ಇದ್ರಂತ? ಆಬ್ವಿಯಸ್ಲಿ. ಸೊ ಅದಕ್ಕೆ ನೀವು ಯೋಚನೆ ಮಾಡಿ, ಸ್ವಲ್ಪ ವೆಬ್ಸೈಟ್ಸ್ಗೆ ಯು ಬೆಟರ್ don't go for it. Okay, better don't allow them. So no follow ಅಂತ ಕೂಡ ಸ್ವಲ್ಪ ಪೇಜಸ್ ನ ನೀವು ಇಟ್ಕೊಂಡ್ರೆ ಬೆಟರ್. ಈ ಎರಡು ಕಲ್ತು ಇಟ್ಕೊಂಡ್ರೆ, ಇವಾಗ ನೀವೇ ಅಂತ ಇದ್ರಿ, ನಾನು ನನ್ ಈ ಪೇಜಸ್ಗೆ ನೀವ್ ಬರ್ರಿ, ನಾನ್ ಜೆನ್ಯೂನ್ ಮಾಡ್ತಾ ಇದ್ದೀನಿ, ಈ ಪೇಜಸ್ಗೆ ಬರ್ಬೇಡಿ, ನನ್ ವೆಬ್ಸೈಟ್ಸೇ ಬಟ್ ನನ್ URLಸೇ, ಬಟ್ ನಾನ್ ನಿಮ್ನ ಫೂಲ್ ಮಾಡಕ್ ಇಷ್ಟ ಇಲ್ಲ. ಹಾಗೆ ಫಾರ್ ಎಕ್ಸಾಂಪಲ್ ಅನ್ಕೋಣ. ಸೊ ಅದು ಆಬ್ವಿಯಸ್ಲಿ ಒಳ್ಳೇದೇ ಅಲ್ವಾ, ಒಳ್ಳೆ ಇಂಪ್ರೆಷನ್ ಕೊಡುತ್ತೆ ಯೂಸರ್ಗಾದನು ಗೂಗಲ್ಗಾದನು. Better to establish yourself like that. Simple. Okay, this is the end of the topic. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಏನೋ ಕನ್ಫ್ಯೂಸ್ ಆಗಬೇಡಿ. ಸಿಂಪಲ್. ನಾವಿವತ್ತು ಬಿಫೋರ್ ಸ್ಟಾರ್ಟಿಂಗ್ ಆಫ್ ಪೇಜ್ ಆಪ್ಟಿಮೈಸೇಷನ್ ನಾವೇನೇನ್ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ, ಯೋಸ್ಟ್ SEO ಅಂತ ಪ್ಲಗ್ ಇನ್ ಡೌನ್ಲೋಡ್ ಮಾಡ್ಕೊಂಡು ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಬರಿಬೇಕು. ಸಿಂಪಲ್. ಇದು ಗೊತ್ತಲ್ವಾ? ಆಯ್ತು. ಗೂಗಲ್ ಸರ್ಚ್ ಕನ್ಸೋಲ್, ಗೂಗಲ್ ನಮ್ ವೆಬ್ಸೈಟ್ಗೆ ಡಿಫಾಲ್ಟ್ ಬರುತ್ತೆ, ನಾವೇ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ನಾವ್ ಯಾವ್ದಾದ್ನು ಸಿಂಪಲ್ ಟರ್ಮ್ಸ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಬೋಣ. ಅಟ್ ಲೀಸ್ಟ್ ರೀಕ್ಯಾಪ್ ಮಾಡೋವಾಗನ್ನ ಸಿಂಪಲ್ ಟರ್ಮ್ಸ್ಲಿ ಹೇಳಿದ್ರೆ ನಿಮ್ಗೆ ಅಟ್ ಲೀಸ್ಟ್ ಇದು ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಒಂದು 1 ವೀಕ್ ಆದ್ಮೇಲೆ ಕೇಳಿದ ತಕ್ಷಣ ಎಲ್ಲೋ ನೋಡಿದ್ದಂಗಿದೆ ನಂಗೆ ಅಂತ ಅನ್ಸ್ಲಂಗೆ ಜಸ್ಟ್ ಸಿಂಪಲ್ ಆಗಿ ಗುರ್ತಿಟ್ಕೊಳ್ಳಿ. ಗೂಗಲ್ ಸರ್ಚ್ ಕನ್ಸೋಲ್ ನಾವು ನಮ್ ವೆಬ್ಸೈಟ್ ನ ಗೂಗಲ್ಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಅದು ಹೇಗೋ ಬರುತ್ತೆ, ಬಟ್ ಬಿಫೋರ್ ದಟ್ ವಿ ಆರ್ ಸಬ್ಮಿಟಿಂಗ್ ಟು ಗೂಗಲ್. ಓಕೆ, ಸಿಂಪಲ್. ಅನಾಲಿಟಿಕ್ಸ್, ಪರ್ಫಾರ್ಮೆನ್ಸಸ್ ಎಲ್ಲ ನಿಮ್ಗೆ ಗೊತ್ತಾಗತ್ತೆ ಅದರಲ್ಲಿ, ರೈಟ್? ಈ ಎರಡು ಬಂದು ಇದೊಂದು ಟಿಪ್ ತರ ಅನ್ಕೊಳ್ರಿ. ನೋಟ್ ಸೈಟ್ ಕೋಲನ್ ಕ್ಯಾಶ್ ಕೋಲನ್ ಈ ಎರಡು ಆದ್ರೆ ನೋಟ್ ಮಾಡ್ಕೊಳ್ರಿ. ಇಲ್ಲಾಂಗಿದ್ರೆ ಆಬ್ವಿಯಸ್ಲಿ ವಿಡಿಯೋ ಇರುತ್ತೆ ಫಾರ್ ರೆಫರೆನ್ಸ್. ಸೈಟ್ ಕೋಲನ್ ಕ್ಯಾಶ್ ಕೋಲನ್ ಅಂದ್ರೆ ಸೈಟ್ ಕೋಲನ್ ಬಂದು ವಾಟ್ ಆಲ್ ಪೇಜಸ್, ಎಲ್ಲ ಪೇಜಸ್ ಕ್ರಾಲ್ ಮಾಡಿದೆ ಗೂಗಲ್. ಗೂಗಲ್ ಅಸಲು ರಿಕಗ್ನೈಸ್ ಮಾಡಿದ ಇಲ್ಲವಾ ಅಂತ ನೋಡ್ಲಕ್ಕೆ. ಇದು ಬಂದು ಯಾವಾಗ, ವೆನ್ ಇಟ್ ಗೂಗಲ್ ಕ್ರಾಲ್ ಯೋರ್ ಪೇಜ್, ರೀಸೆಂಟ್ ಡೇಟ್ ಇರುತ್ತೆ. ಓಕೆ, ರೀಸೆಂಟ್ ಡೇಟ್ ಇರುತ್ತೆ ಇದು. ಓಕೆ, ಈ ಎರಡು ಸುಮ್ಮನೆ ನೋಡ್ಕೊಂತ ಇದ್ರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಆಫ್ ಪೇಜ್ ಆಪ್ಟಿಮೈಸೇಷನ್ ಸ್ಟಾರ್ಟ್ ಮಾಡಿದೀವಿ. ಆಫ್ ಪೇಜ್ ಆಪ್ಟಿಮೈಸೇಷನ್ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಬ್ಯಾಕ್ ಲಿಂಕ್ಸ್ ಬೇರೆ ವೆಬ್ಸೈಟ್ಸ್ ಇಂದ ನಿಮ್ಗೆ ಬರ್ಬೇಕು. ಸೊ ನಾನ್ ಏನೇನ್ ಹೇಳಿದ್ನಿ ನಿಮ್ಗೆ ಅಂತ ನೀವು ಯೋಚನೆ ಮಾಡಕ್ಕೆ ಮುಂಚೆ ಸಿಂಪಲ್ ನೀವೇ ಎನಲೈಸ್ ಮಾಡ್ಕೊಡ್ರಿ. ಬ್ಯಾಕ್ ಲಿಂಕ್ಸ್ ಬರ್ಬೇಕಂದ್ರೆ ಆ ವೆಬ್ಸೈಟ್ ಪ್ರಾಪರ್ ಇರ್ಬೇಕು. ಪ್ರಾಪರ್ ಇರಕ್ಕೆ ಸ್ವಲ್ಪ ಅವಾಯ್ಡ್ ಮಾಡೋ ಥಿಂಗ್ಸ್ ಏನಂದ್ರೆ, ಅವ್ರು ಟೂ ಮಚ್ ಆಫ್ ಎಕ್ಸ್ಟರ್ನಲ್ ಲಿಂಕ್ಸ್ ಕೊಡ್ಬಾರ್ದು, ಅವ್ರ ವೆಬ್ಸೈಟ್ ಟೂ ಮಚ್ ಆಫ್ ಆಡ್ಸ್ ಇರಬಾರ್ದು, ಅನ್ನೆಸೆಸರಿ ಸ್ಟಫ್ ಇರಬಾರ್ದು. ಅಂಡ್ ಅವ್ರೊಂದು ಕೀವರ್ಡ್ ಕೊಟ್ಟು ನಿಮ್ಗೆ ಬ್ಯಾಕ್ ಲಿಂಕ್ ಕೊಟ್ಟಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಆರ್ ಎನಿಥಿಂಗ್ ರಿಲೇಟೆಡ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಅವ್ರು ಬರ್ದು ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್ಗೆ ರೂಟ್ ಆದ್ರೆ ಓಕೆ. ಅವ್ರೇನೋ ಬ್ಯೂಟಿ ಬಗ್ಗೆ ಬರೀತಾ ಬ್ಯೂಟಿ ಎಂಬ ವರ್ಡ್ ನ ಹೈಲೈಟ್ ಮಾಡಿ ODMT.in ಗೆ ಬಂತಂದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ಅದು ಯೋಚನೆ ಮಾಡ್ಬೇಕು. ಸೊ ಇವೆಲ್ಲ ನೀವು ಈವನ್ ಇಫ್ ಐ ಡೋಂಟ್ ಟೀಚ್ ಆರ್ ಸಮಥಿಂಗ್, ನಿಮ್ಗೆ ಇದು ಇಟ್ಸ್ ಜಸ್ಟ್ ಕಾಮನ್ ಥಿಂಗ್ಸ್ ದಟ್ ವಿ ಅನಲೈಸ್. ಓಕೆ, ಏಜ್ ನೋಡ್ಬೋದು, ಡೊಮೈನ್ ಅಥಾರಿಟಿ, ಪೇಜ್ ರ್ಯಾಂಕ್,
page rank, domain authority, page authority, that is the main thing. And okay, ಇದು ಕೂಡ ಅಷ್ಟೇ, just one of the tips ತರ. Okay, just ನಿಮ್ ಇನ್ಫಾರ್ಮೇಶನ್ ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. And ವಾಟ್ ಎಲ್ಸ್, ಕೀವರ್ಡ್ ಬೇಸ್ ಅದೇ, ಕೀವರ್ಡ್ ಸ್ವಲ್ಪ ಜಾಗ್ರತೆ ಇರಬೇಕು. ಏಜ್ ನೋಡ್ಕೋಬೇಕು, ಗೂಗಲ್ ಹೇಗಿದೆ ಏಜ್ ಅಂತ, ಆಯ್ತಾ. ಇದು ಬಿಫೋರ್ ಯು ಚೂಸ್ ಅ ವೆಬ್ಸೈಟ್ ಫಾರ್ ಬ್ಯಾಕ್ಲಿಂಕ್. ದೆನ್ ಹೌ ಟು ಗೆಟ್ ಬ್ಯಾಕ್ಲಿಂಕ್ಸ್, 3 ಪ್ರೊಸೀಜರ್ಸ್, ಫ್ರೀ ಇರುತ್ತೆ, ರೆಸಿಪ್ರೋಕಲ್ ಇರುತ್ತೆ, ಪೇಯ್ಡ್ ಇರುತ್ತೆ. ಓಕೆ, ದಟ್ಸ್ ಆಲ್. ಇದು ನೆಕ್ಸ್ಟ್ ಬ್ಯಾಕ್ಲಿಂಕ್ಸ್ ಹ್ಯಾಕ್ ಕೊಡೋದು ಅಂತ ಟೆಕ್ನಿಕ್ಸ್ ನಾನು ನಾಳೆ ಸ್ಟಾರ್ಟ್ ಮಾಡ್ತೀನಿ. ನೋಡಕ್ಕೆ 17 ಟೆಕ್ನಿಕ್ಸ್, ಅಬ್ಬಾ ಇವಾಗ ಇನ್ನೇನಿರುತ್ತೋ ಇದರಲ್ಲಿ ಅಂತ ಏನು ಟೆನ್ಷನ್ ಬೇಕಾಗಿಲ್ಲ. ಇವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ಒಂದು ನಿಮಿಷ, 5 ನಿಮಿಷ ಕೂತು ಕ್ಲಾಸ್ ಆದ್ಮೇಲೆ ಒಂದ್ಸಲ ರಿವೈಂಡ್ ಮಾಡ್ಕೊಳ್ಳಿ, ಎಲ್ಲಾ ನಿಮ್ ಬ್ರೈನ್ಗೆ ಬಂದ್ಬಿಡುತ್ತೆ. ಹಾಗೆ ಇದು ಕೂಡ 17 ಟೆಕ್ನಿಕ್ಸ್ ಕೂಡ ಆಸ್ ಸಿಂಪಲ್ ಆಸ್ ದಾಟ್ ಇರುತ್ತೆ ಅಷ್ಟೇ. 1 to 17 ನಂಬರ್ಸ್ ಕೌಂಟ್ ಮಾಡಿದಂಗೆ ಅಷ್ಟೇ, ಅಷ್ಟು ಸಿಂಪಲ್ ಆಗುತ್ತೆ. ಅಂಡ್ ದಿಸ್ ಇಸ್ ಒನ್ ಮೋರ್ ಥಿಂಗ್, ಡೂ ಫಾಲೋ, ನೋ ಫಾಲೋ ಎರಡು ನೀವು ಕಾನ್ಸೆಪ್ಟ್ಸ್ 50-50 ವೇಟೇಜ್ ಕೊಡ್ಬೇಕು ನಿಮ್ ವೆಬ್ಸೈಟ್ಗೆ. ಅಂಡ್ ಅದು ಹೇಗೆ ಎಂಬುದು ನಾವು ಫ್ಯೂಚರ್ ನಲ್ಲಿ ನೋಡೋಣ. ಸೊ ದಿಸ್ ಇಸ್ ವಾಟ್ off-page optimization is all about. ನಾಳೆ 17 techniques of off-page optimization ನಾವು ಕಲ್ತ್ಕೊಳ್ಳೋಣ. Okay, right. Thank you so much for watching.